ಪ್ರಗತಿ ಸ್ಟಡಿ ಸೆಂಟರ್ನ 18ನೇ ವರ್ಷದ ಸಂಗಮ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರನ್ನ ನನ್ನ ವೈಯಕ್ತಿಕವಾಗಿ ಸ್ವಾಗತಿಸ್ತಾ ಕಳೆದ ಒಂದು 2-3 ವರ್ಷದಿಂದ ನನ್ನನ್ನು ಕರೀತಾ ಇದ್ದಾರೆ. 5 ವರ್ಷ ಆಯ್ತಂತೆ. ಯಾಕೆ ಅಂತ ಗೊತ್ತಿಲ್ಲ. ಒಂದು ಕಾರಣ ಇರ್ಬೋದು. ನನಗೆ SSLCಯಲ್ಲಿ ಪ್ರಿಪರೇಟರಿಯಲ್ಲಿ ಗಣಿತದಲ್ಲಿ 100ರಲ್ಲಿ 4 ಮಾರ್ಕು. ಈ ಸ್ವಲ್ಪ ಮಾರ್ಕ್ ಕಡಿಮೆ ಇದ್ದವರಿಗೆ ಸ್ವಲ್ಪ ಮಾರ್ಕ್ ಕಡಿಮೆ ಇದ್ದವ ಹೇಳಿದರೆ ಅರ್ಥ ಆಗೋದು ಅಂಥೇಳಿ ನನ್ನನ್ನು ಕರಿಬೋದು. ಬಹುಶಃ ಇಲ್ಲಿ ಪ್ರಗತಿಯಲ್ಲಿ ಏನು ಸರ್ ಫೈಲ್ ಆದವರು ಅಲ್ವಾ? ಹಾಂ, ಸ್ವಲ್ಪ ಓದಿನಲ್ಲಿ ಸಿಲೆಬಸ್ಸಲ್ಲಿ ಕಡಿಮೆ ಇರುವವರು ಅಂತ ಮಾತ್ರ. ಫೈಲ್ ಅಂದರೆ ಬೇರೆ ಏನಲ್ಲ. ಹಾಗಾಗಿ ಇವರು ಸ್ಟೂಡೆಂಟ್ಸು, ಪೇರೆಂಟ್ಸ್ ಎಲ್ಲರೂ ಇದ್ದಾರಲ್ಲ ಸರ್? ಸ್ಟೂಡೆಂಟ್ಸು ಇದ್ದಾರೆ, ಕೆಲವು ಪೇರೆಂಟ್ಸು ಇದ್ದಾರೆ. ಹಾಗಾಗಿ ನನ್ನನ್ನು ಮತ್ತೆ ಮತ್ತೆ ಕರೀತಾ ಇದ್ದಾರೆ ಕಾಣ್ತದೆ. ತೊಂದರೆ ಇಲ್ಲ. 2 ರೀತಿಯ ವಿದ್ಯಾಸಂಸ್ಥೆಗಳನ್ನು ನಾವು ನೋಡ್ತೇವೆ. ಒಂದು ಚಿತ್ತಾಕರ್ಷಕ, ಇನ್ನೊಂದು ವಿತ್ತಾಕರ್ಷಕ. ಚಿತ್ತಾಕರ್ಷಕ ವಿದ್ಯಾಸಂಸ್ಥೆಗಳು ಕಂಡಾಬಟ್ಟೆ ಫ್ಲೆಕ್ಸ್ ಹಾಕ್ಲಿಕ್ಕೆ ಹೋಗೋದಿಲ್ಲ. ವಿತ್ತಾಕರ್ಷಕ ಶಿಕ್ಷಣ ಸಂಸ್ಥೆಗಳಿಗೆ ಫ್ಲೆಕ್ಸೇ ಜೀವನಾಧಾರ, ಬೇರೆ ಯಾವುದಿಲ್ಲ. ಎಲ್ಲ ಕಡೆ ಫ್ಲೆಕ್ಸ್ ಹಾಕಿ 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 ಆ ಟಾಪಿನವ್ರದ್ದು ಎಲ್ಲ ಫೋಟೋ ದೊಡ್ಡದು ಹಾಕಿ ಆ ಅಂದಾಜಿ ಕೆಳಗೆ ರೀಪಿನ ಹತ್ರ ಇರುವವರು ಒಂದು ಅಂದಾಜಿನವರು ಇರ್ತಾರೆ, ಮತ್ತೆ ರೀಪ್ ಹೊಡಿತಾರೆ ಅದಕ್ಕೆ. ನಾವೆಲ್ಲ ಅದರಲ್ಲಿ ಯಾವುದು ಬರದವರು. ಮೊನ್ನೆ ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕೆ ಆಗಲಿಲ್ಲ. ಯಾಕಂದರೆ ಒಂದು ಮದುವೆ ಇತ್ತು, ಹೋಗದೆ ಉಪಾಯ ಇಲ್ಲ. ಮುಖೇಶ್ ಅಂಬಾನಿಯ ಮಗನಿಗೆ. ಮುಖೇಶ್ ಅಂಬಾನಿಯ ಅಜ್ಜ ಎಷ್ಟು ಕಲ್ತದ್ದು ಗೊತ್ತುಂಟಾ? ಎಷ್ಟನೇ ಕ್ಲಾಸ್ ಕಲ್ತದ್ದು? 9ನೇ ಕ್ಲಾಸ್. ಮುಖೇಶ್ ಅಂಬಾನಿಯ ಅಜ್ಜ 9ನೇ ಕ್ಲಾಸ್ ಕಲ್ತದ್ದು. ಮುಖೇಶ್ ಅಂಬಾನಿಯ ಅಪ್ಪ. ಮೊನ್ನೆ ಮೊಮ್ಮಗನ ಮದುವೆ ಆಯಿತು. ಈ 9ನೇ ಕ್ಲಾಸ್ ಕಲ್ತವ ಅವರ ಒಟ್ಟಿಗಿದ್ದವರು, ಆ ಕ್ಲಾಸಲ್ಲಿ ಬೇರೆ ಎಷ್ಟು ಜನ ಇದ್ರ, ಅವರ ಒಬ್ಬರ ಮದುವೆ ಕೂಡ ಆ ರೀತಿ ಆಗಲಿಲ್ಲ ಮೊಮ್ಮಕ್ಕಳದ್ದು. ಆದರೆ 9ನೇ ಕ್ಲಾಸ್ ಕಲ್ತವರ ಮೊಮ್ಮಗನ ಒಂದು ಮದುವೆ ಏಷ್ಯಾದಲ್ಲೇ ಅತ್ಯಂತ ಅದ್ಧೂರಿ ಮದುವೆ ಅಂತ ಏರ್ಪಟ್ಟಿತ್ತು. ಹಾಗಾದರೆ ನಮಗೇನಾದರೂ ಈ ಜೀವನದಲ್ಲಿ ಮಾರ್ಕಿಗೂ ಕ್ಲಾಸಿಗೂ ಇದಕ್ಕೂ ಜೀವನಕ್ಕೂ ಏನಾದರೂ ಸಂಬಂಧ ಉಂಟು ಅಂತ ಕಾಣ್ತದ? ಸಚಿನ್ ತೆಂಡೂಲ್ಕರ್ ಎಷ್ಟನೇ ಕ್ಲಾಸ್ ಕಲ್ತದ್ದು? 10th ಫೇಲ್, ಹೌದಲ್ಲ? ಅದರಲ್ಲಿ ಫಸ್ಟ್ ಬಂದವರೆಲ್ಲ ಎಲ್ಲಿಗೆ ಹೋದರು ಗೊತ್ತಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಎಷ್ಟನೇ ಕ್ಲಾಸ್ ಕಲ್ತದ್ದು? 3ನೇ ಕ್ಲಾಸ್. ಆವಾಗ ಕ್ಲಾಸಲ್ಲಿ ಫಸ್ಟ್ ಬರ್ತಾ ಇದ್ದವರು ಎಲ್ಲಿಗೆ ಹೋದರು ಗೊತ್ತಿಲ್ಲ. ಹಾಗಾದರೆ ನಮ್ಮ ಜೀವನದಲ್ಲಿ ನಮ್ಮ ಮಾರ್ಕು, ನಮ್ಮ ಸಾಧನೆ, ನಾವು ಸ್ವಲ್ಪ ಹಿಂದೆ ಉಳಿದದ್ದು. ಈಗ ನನ್ನ ಕ್ಲಾಸಲ್ಲಿದ್ದರು 10th PUCಯಲ್ಲೆಲ್ಲ ಭಯಂಕರ. ನನಗೆ ಮ್ಯಾಥ್ಸ್ ಅಂದರೆ ಆಗೋದಿಲ್ಲ. ಮ್ಯಾಥ್ಸಲ್ಲಿ ಅಲ್ಲಿ ಕೂತ್ಕೊಂಡವರೇ ಲೆಕ್ಕ ಕೊಂಡೋಗೋದು ಮುಂದಕ್ಕೆ. ಆ ಮ್ಯಾಥ್ಸ್ ಟೀಚರ್ ನೋಡಬೇಕು ನೀವು, ಒಂದು ಬೋರ್ಡಿನ ತುದಿಯಲ್ಲಿ ಒಂದು ಲೆಕ್ಕ ಶುರು ಮಾಡಿದರೆ ಒಂದು ಇಷ್ಟು ಚಿಕ್ಕ ಉತ್ತರ ಕೆಳಗಿರ್ತದೆ. ನನಗೆ ಜಾತ್ರೆಯ ಗದ್ದೆಯಲ್ಲಿ ಜನ ನೋಡಿದಾಗೆ ಆಗೋದು. ಸಂಗತಿ ಗೊತ್ತಿಲ್ಲ. ಮತ್ತು ಇಡೀ ಲೋಕದಲ್ಲಿ ಆಗದ ಒಂದು ಕಥನೆ ನಮ್ಮ ಗಣಿತದಲ್ಲಿ ಆಗ್ತದೆ. ನಾವು ಹೇಳ್ತೇವೆ ಶ್ಲೋಕದಲ್ಲಿ, ತೃಣಮಪಿ ನ ಚಲತಿ ತೇನ ವಿನಾ. ದೇವರ ಇಚ್ಛೆ ಇಲ್ಲದೆ ಹುಲ್ಲುಗಡ್ಡಿ ಕೂಡ ಅಲುಗಾಡೋದಿಲ್ಲ ಅಂತೆ. ಹಾಗಾದರೆ ಈಚೆ ಇದ್ದ ಪ್ಲಸ್ ಆಚೆ ಹೋದಾಗ ಮೈನಸ್ ಆಗೋದು ಹೇಗೆ?
ಅದು ಗಣಿತದಲ್ಲಿ ಮಾತ್ರ. ಹೇಗೆ ಅಂತ ಯಾರಿಗೂ ಗೊತ್ತಿಲ್ಲ, ಆಗ್ತದಂತೆ ಅದು. ಹಾಗಾಗಿ ನನಗೆ ಲೆಕ್ಕ ಅರ್ಥ ಆಗೋದಿಲ್ಲ. ಈಗ ಏನಾಗಿದೆ ಅಂದರೆ, ಗಣಿತದಲ್ಲಿ ಹಿಂದೆ ಇದ್ದೆ ಎಂಬ ಕಾರಣಕ್ಕಾಗಿ ನಾನೇನು ಜೀವನದಲ್ಲಿ ಸೋಲಿಲ್ಲ. ಜೀವನದಲ್ಲಿ ಖಂಡಿತ ಸೋಲಿಲ್ಲ. ಜೀವನದಲ್ಲಿ ಗಣಿತ ಯಾವುದು? ನಮ್ಮ ನೆಮ್ಮದಿ ಪ್ಲಸ್ ಆಗ್ತಾ ಹೋಗಬೇಕು, ನಮ್ಮ ನೆಗೆಟಿವ್ ಫೀಲಿಂಗ್ ಮೈನಸ್ ಆಗ್ತಾ ಹೋಗಬೇಕು, ನಮ್ಮ ಸಂಪಾದನೆ ಮಲ್ಟಿಪ್ಲೈ ಆಗ್ತಾ ಹೋಗಬೇಕು, ನಮ್ಮ ಜೀವನ ಭಾಗಾಕಾರ ಆಗಿ ಹೋಗಬಾರ್ದು. ಇಷ್ಟೇ ಜೀವನದಲ್ಲಿರುವಂಥದ್ದು. ನಿಮಗೀಗ ಒಂದು ಬಸ್ಸು ಸುಳ್ಯದಿಂದ ಪುತ್ತೂರಿಗೆ ಬರಲಿಕ್ಕೆ 1.5 ಗಂಟೆ ಬೇಕು. ಪುತ್ತೂರಿಂದ ಬೀಚ್ ರೋಡಿಗೆ ಹೋಗಲಿಕ್ಕೆ ಎಷ್ಟೊತ್ತು ಬೇಕು ಕಂಡು ಹಿಡಿ ಅಂತ ಲೆಕ್ಕ ಕೊಟ್ಟರೆ, ಲೆಕ್ಕದಲ್ಲಿ ಫೇಲ್ ಆದರೂ ತೊಂದರೆ ಇಲ್ಲ, ನೀವು ಕಬಕದಲ್ಲಿ ಪಂಚರ್ ಆದರೆ ಏನು ಮಾಡಬೇಕು ಅಂತ ಗೊತ್ತಿರಬೇಕು. ಅದು ನಾಲೆಜ್, ಅದು ನಾಲೆಜ್ ಅಂತ ಹೇಳುದು. ಕಂಡಾಪಟ್ಟೆ ಥಿಂಕ್ ಮಾಡಬೇಕಾದಂಥ ಅಗತ್ಯವೇ ಇಲ್ಲ. ಪುತ್ತೂರು ಬಸ್ ಸ್ಟ್ಯಾಂಡ್ ಹತ್ರ ಒಬ್ಬರು ನಿಂತಿದ್ರಂತೆ. ನಿಂತಿದ್ದಾಗ ಅವರ ಹತ್ರ ಇನ್ನೊಬ್ಬರು ಬಂದು ಕೇಳಿದರು, ಅಣ್ಣ ಟೈಮ್ ಎಷ್ಟಾಯಿತು ಅಂತ. ಹೇಳಲಿಲ್ಲ ಅವರು, ವಾಚ್ ಉಂಟು ಕೈಯಲ್ಲಿ. ಮತ್ತೊಮ್ಮೆ ಬಂದು ಕೇಳಿದರು ಟೈಮ್ ಎಷ್ಟಾಯಿತು ಅಂತ. ಹೇಳಲಿಲ್ಲ. 10 ಸರ್ತಿ ಕೇಳಿದ್ರು, ಹೇಳಲಿಲ್ಲ. ಆಚೆ ಹೋದ್ರು ಅವರು. ಇನ್ನೊಬ್ಬರು ಇದನ್ನು ನೋಡ್ತಾ ಇದ್ರು. ಅವರು ಬಂದು ಕೇಳಿದ್ರಂತೆ, ಅಲ್ಲ ವಾಚ್ ಉಂಟಲ್ಲ, ಸರಿ ಉಂಟಲ್ಲ, ಒಬ್ಬರು ಟೈಮ್ ಕೇಳುವಾಗ ಹೇಳ್ಬೋದಲ್ಲ ನಿಮಗೆ. ಅಷ್ಟೊತ್ತಿಗೆ ಹೇಳಿದ್ರಂತೆ, ನಾನು ಬೇಕು ಅಂತಲೇ ಹೇಳಲಿಲ್ಲ. ಅದು ಯಾಕೆ ಹೇಳಲಿಲ್ಲ? ಯಾಕಂದರೆ ಟೈಮ್ ಕೇಳಿದ ಕೂಡಲೇ, ನಾನು ಹೇಳಿದ ಕೂಡಲೇ ಅವನು ನನ್ನ ಪರಿಚಯ ಮಾಡ್ತಾನೆ. ಪರಿಚಯ ಮಾಡುವಾಗೆಲ್ಲ ಹೇಳಬೇಕಾಗ್ತದೆ. ನನ್ನ ಮನೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕೆಳಗೆ. ಫೋನ್ ನಂಬರ್ ತಗೊಳ್ತಾನೆ. ಇನ್ನೊಮ್ಮೆ ಪುತ್ತೂರಿಗೆ ಬಂದಾಗ ನನಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿದರೆ ನಾನು ಮನೆಗೆ ಬರಲಿಕ್ಕೆ ಹೇಳ್ತೇನೆ. ಬಂದರೆ ಬಂದ ಮಧ್ಯಾಹ್ನ ಊಟಕ್ಕೆ ಬಂದರೆ ಗ್ರಾಚಾರದವ, ಊಟ ಮಾಡಬೇಡ ಅಂತ ಹೇಳಲಿಕ್ಕೆ ಆಗ್ತದ? ಊಟ ಮಾಡು ಅಂತ ಹೇಳ್ತೇನೆ. ಬಡಿಸಲಿಕ್ಕೆ ನನ್ನ ಮಗಳನ್ನು ಕರೀತೇನೆ. ಮಗಳೊಬ್ಬಳೇ ಇರೋದು ಮನೆಯಲ್ಲಿ. ಅವಳು ಸಹ ಚಂದ ಇದ್ದಾಳೆ, ಇವನು ಸಹ ಚಂದ ಇದ್ದಾನೆ ಪುಣ್ಯಾತ್ಮ. ಈ ಮಗಳು ಅವನಿಗೆ ಬಡಿಸುವುದು, ಇವ ಮಗಳನ್ನು ನೋಡುವುದು, ಅವರಿಬ್ಬರಿಗೆ ಲವ್ ಆಗುವುದು. ನಾಳೆ ನನ್ನ ಮಗಳು ಇವನನ್ನೇ ಮದುವೆ ಆಗ್ತಾನೆ ಹೇಳಿದರೆ ಈ ವಾಚಿಲ್ಲದವನಿಗೆ ಯಾಕೆ ಹುಡುಗನನ್ನು ಕೊಡಬೇಕು? ಎಂಥ ಅವಸ್ಥೆ ಮಾಡ. ಇಷ್ಟೆಲ್ಲ ಆಲೋಚನೆ ಒಂದು ಟೈಮ್ ಕೇಳುವಾಗ ಮಾಡ್ತೇವೆ ನಾವು. ಹಾಗಾದರೆ ಬಂಧುಗಳ ಜೀವನದಲ್ಲಿ ಎಜುಕೇಷನ್ ಅಂದರೆ ಏನು? ಒಂದು ಕಾಲ ಬರ್ತದೆ, ನಾನು ಎಲ್ರಿಗೂ ಹೇಳ್ತಾ ಇದ್ದೇನೆ, 35ಕ್ಕಿಂತ ಹೆಚ್ಚು ತೆಗೆದ್ರೆ ಜಾಗ್ರತೆ ಅಂತ. ಯಾಕಂದರೆ ಇವತ್ತು ಪರಿಸ್ಥಿತಿ ಹಾಗೆ ಆಗಿದೆ. ನಮ್ಮ ಹ್ಯುಮ್ಯಾನಿಟಿ ಕಂಪ್ಲೀಟ್ ದೂರ ಹೋಗಿ ಇವತ್ತು ನಾವೇ ಹೆಮ್ಮೆಗೋಸ್ಕರ ನನ್ನ ಮಗ ಲಂಡನ್ ಇಲ್ಲಿದ್ದಾನೆ, ನನ್ನ ಮಗ ಅಮೆರಿಕದಲ್ಲಿದ್ದಾನೆ, ನನ್ನ ಮಗ ಅಲ್ಲಿದ್ದಾನೆ ಇಲ್ಲಿದ್ದಾನೆ. ನಿನಗೆ ಯಾರಿದ್ದಾರೆ ಕೇಳಿದರೆ ಪಕ್ಕದ ಮನೆಯ C+ ತಿಮ್ಮಪ್ಪ ಮಾತ್ರ. ಕೆಮ್ಮು ಆಗ ಅವ ಬಂದು ಏನಾದರೂ ಮದ್ದು ಕೊಟ್ಟರೆ ಬದುಕಿದ ಪುಣ್ಯಾತ್ಮ. ಒಬ್ಬ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದ. ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದವನಿಗೆ ಅಪ್ಪ ಫೋನ್ ಮಾಡಿ ಹೇಳಿದನಂತೆ, ಅಮ್ಮನಿಗೆ ಸೀರಿಯಸ್ ಇದೆ ಮಗ, ಒಮ್ಮೆ ಬಂದು ನೋಡಿ ಹೋಗ್ತೀಯಾ ಅಂತ. ಇಲ್ಲಪ್ಪ ನನಗೆ ಬರಲಿಕ್ಕೆ ಆಗೋದಿಲ್ಲ. ಎಷ್ಟು ಬೇಕು ದುಡ್ಡು? 25 ಲಕ್ಷ ಬೇಕಾ? ಆಗ್ತೇನೆ, ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮದ್ದು ಮಾಡಬೇಕು ನನ್ನ ಅಮ್ಮನಿಗೆ ಅಂತ. ಮದ್ದು ಮಾಡಿದರು, ಬದುಕಲಿಲ್ಲ. ಅಪ್ಪ ಫೋನ್ ಮಾಡಿ ಹೇಳಿದರು, ಅಮ್ಮ ಬದುಕಲಿಲ್ಲ ಮಗ, ನೀನೊಮ್ಮೆ ಬಂದು, ಸತ್ತಿದ್ದಾರೆ, ಒಬ್ಬನೇ ಮಗ ಇರುವುದಲ್ವ, ಶವ ಸಂಸ್ಕಾರಕ್ಕೆ ನೀನೇ ಬರಬೇಕು, ಬೆಂಕಿ ಕೊಡಲಿಕ್ಕೆ ನೀನೇ ಬರಬೇಕು, ಹಾಗಾಗಿ ಒಮ್ಮೆ ಬಂದು ಬೆಂಕಿ ಕೊಟ್ಟು ಹೋಗ್ತೀಯಾ ಅಂತ. ಮಗ ಹೇಳಿದ, ಬರಲಿಕ್ಕೆ ಆಗೋದಿಲ್ಲಪ್ಪ, ವಿಡಿಯೋಗ್ರಾಫರನ್ನು ಕರಿ. ವಿಡಿಯೋಗ್ರಾಫರನ್ನು ಕರೆದು ನನ್ನ ಅಮ್ಮನ ಹೆಣ ಸುಡುವಂಥದ್ದು ಎಲ್ಲಿಂದ? ಮನೆಯ ಸಂಸ್ಕಾರದಿಂದ ಆಗಿ ಲಾಸ್ಟ್ ಹೊಗೆ ಹೋಗ್ತದಲ್ಲ, ಅಲ್ಲಿವರೆಗಿದ್ದು ವಿಡಿಯೋ ಶೂಟಿಂಗ್ ಮಾಡಿ ನನಗೊಂದು ಕಾಪಿ ಸೆಂಡ್ ಮಾಡು, ನಾನು ನೋಡ್ತೇನೆ ಅಂತ. 2 ವರ್ಷ ಬಿಟ್ಟು ಮಗ ಬಂದಾಗ ಅಪ್ಪ ಕೇಳ್ತಾನೆ, 10 ಮಕ್ಕಳ ಹೊತ್ತು ಹೆತ್ತು ಪೊರೆವಳು ತಾಯಿ ಮುತ್ತು ಮಾಣೀಕವೆಂದು ಕರೆದು 10 ಮಕ್ಕಳು ಸೇರಿ ಕೊನೆಗೆ ಒಳ ಪೊರೆಯಲಿಕ್ಕೆ 10 ಗೋಳಾಡುವರು ಬೋಳು ಬಸವ. 10 ಮಕ್ಕಳು ಇರಲಿಲ್ಲಲ್ಲಪ್ಪ, ಒಬ್ಬನೇ ಇದ್ದದಲ್ಲ, ಯಾಕೆ ನೀನು ಬರಲಿಲ್ಲ ಅಮ್ಮನ ಹೆಣ ಸುಡಲಿಕ್ಕೆ? ಮಗ ಹೇಳ್ತಾನಂತೆ, ಯಾಕೆ ಬರಬೇಕು? ನೀವು ಶಾಲೆಯಿಂದ ಬಂದ ಕೂಡಲೇ ಹೇಳಿದ್ದೆಂಥದ್ದು, ಬ್ಯಾಗ್ ಇಡು, ಬೇಕಾದರೆ ತಿಂಡಿ ತಿನ್ನು, ಜ್ಯೂಸ್ ಕುಡಿ, ಓದಲಿಕ್ಕೆ ಕೂತ್ಕ. ಔಟ್ ಬರಬೇಕು, 100ಕ್ಕೆ 100 ಬರಬೇಕು ನೀನು. ಆಮೇಲೆ ಇದರಲ್ಲಿ ಸೀಟು ತಗೊಳ್ಬೇಕು, ಮೆರಿಟಲ್ಲಿ. ಉದ್ಯೋಗ ಸಿಕ್ಕಿದ ತಕ್ಷಣ ವಿದೇಶಕ್ಕೆ ಹೋಗ್ಬೇಕು, ಇಲ್ಲಿ ಬೇಡ. ವಿದೇಶಕ್ಕೆ ಹೋಗಬೇಕು, ದೊಡ್ಡ ಬಂಗ್ಲೆ ಕಟ್ಟಬೇಕು, 4-5 ಕಾರ್ ಇಟ್ಟುಕೊಳ್ಬೇಕು, ಮನೆಯಲ್ಲಿ ಜನ ಇಟ್ಟುಕೊಳ್ಬೇಕು, ಒಳ್ಳೆ ಸೌಂದರ್ಯವತೆಯನ್ನು ಮದುವೆ ಆಗಬೇಕು, ಹೀಗೆಲ್ಲ ಮಾಡಬೇಕು ಅಂತ ಹೇಳಿದ್ದೀರಲ್ಲ, ಅದನ್ನೆಲ್ಲ ನಾನು ಮಾಡಿದ್ದೇನಲ್ಲ. ಅಮ್ಮನ ಹೆಣಕ್ಕೆ ಬೆಂಕಿ ಕೊಡಲಿಕ್ಕೆ ಬೇಕಾದಂಥದ್ದು ಬೆಂಕಿ ಬೆಟ್ಟಿಗೆ ಅಲ್ವಾ, ಮನೆಯಲ್ಲಿ ಇರಲಿಲ್ವಾ ಹೇಳ್ತಾನಂತೆ ಅವ. ದಿಸ್ ಈಸ್ ದ ಡಿಫರೆನ್ಸ್.
They loved the people and used the things, but now we are loving the things and using the people. ಅವರು ಹಿರಿಯರು ಮನುಷ್ಯರನ್ನು ಪ್ರೀತಿಸ್ತಾ ಇದ್ರು, ವಸ್ತುಗಳನ್ನು ಉಪಯೋಗಿಸ್ತಾ ಇದ್ರು. ನಾವಿವತ್ತು ವಸ್ತುಗಳನ್ನು ಪ್ರೀತಿಸ್ತಾ ಇದ್ದೇವೆ, ಮನುಷ್ಯರನ್ನು ಉಪಯೋಗಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತು ಮಾನವೀಯ ಸಂಬಂಧಗಳು ಅಂತ ಹೇಳುವಂಥದ್ದು ದೂರ ದೂರ ಉಳಿಲಿಕ್ಕೆ ಅರ್ಧ ಕಾರಣವೇ ನಮ್ಮ ಅತಿಯಾದ ಬುದ್ಧಿವಂತಿಕೆ. ಮಾನವೀಯ ಸಂಬಂಧಗಳು ಉಳಿತಾ ಇಲ್ಲ. ಫೀಸ್ ಕಟ್ಟಿದವತ್ತೇ ಬಂದು ಅಪ್ಪ ಮಗನಿಗೆ ಹೇಳಿದಂತೆ, ಭಾಷೆ ಇಲ್ಲದವ 80,000 ಕಟ್ಟಿ ಬಂದದ್ದು, ಇನ್ನು 20,000 ಕೋಚಿಂಗಿಗೆ. ಅರ್ಥ ಆಯ್ತಲ್ಲ? 1,00,000 ಕಟ್ಟಿ ಬಂದಿದ್ದೇನೆ. 100ಕ್ಕಿಂತ ಕಡಿಮೆ ಪೇಪರ್ ಸಿಕ್ಕಿದರೆ ಮನೆಗೆ ಹತ್ತಿದ್ರೆ ಜಾಗ್ರತೆ ನೀನು. ಅಪ್ಪ ಅಲ್ಲ, ರಾಕ್ಷಸ ನಾನು, ನೆನಪಿಟ್ಟುಕೋ. ಇಷ್ಟು ಫೀಸ್ ಕಟ್ಟಿದ್ದೇನೆ, ಏನು ಮಾಡ್ತೇನೆ ನನಗೇ ಗೊತ್ತಿಲ್ಲ, ನಡಿ ಹೇಳಿದಂತೆ. ಬಂದ ಕೂಡಲೇ ಪರೀಕ್ಷೆ ಉಂಟಲ್ಲ. ನಾವೆಲ್ಲ ಚಿಕ್ಕದಿರುವಾಗ ಅದೆಲ್ಲ ಇರಲಿಲ್ಲ, ಪರೀಕ್ಷೆಗಳೆಲ್ಲ. ಪರೀಕ್ಷೆಯ ಮರುದಿವಸ ಜಗಲಿಯಲ್ಲಿ ಓಡುವಾಗ ನಮಗೆ ಅಂದಾಜಾಗ್ತಾ ಇತ್ತು ಮಾರ್ಕು. ಏನು ನಾವು ಬರಿತಾ ಇದ್ದದ್ದೇ ಹಾಗೆ, ಏನಾದರೂ ಬರಿತಾ ಇದ್ದೆವು, ಮಾರ್ಕ್ ಸಿಗ್ತಿತ್ತು. ಪೇಪರ್ನ ಮರುದಿವಸ ಟೆನ್ಷನ್ ಆಗೋದು ಯಾರಿಗೆ ಅಂತ ಹೇಳಿದ್ರೆ, ಈ 90 ಅಬವ್ನವರಿಗೆ ಮಾತ್ರ ಟೆನ್ಷನ್. ಈ 30 ಫಿಲೋದವರಿಗೆ ಸಂಗತಿ ಗೊತ್ತಿಲ್ಲ. ಅವರು ಪೇಪರ್ ಕೊಡಲಿಕ್ಕೆ ಬರುವಾಗಲೇ ಹಿಂದಿನಿಂದಲೇ ಹೀಗೆ ಮಾಡಿಕೊಂಡೇ ಬರ್ತಾರೆ. ಕೊಡುವಷ್ಟು ಕೊಡಿ, ನಾನೊಂದ ಗ್ಯಾರೇಜಿಗೆ ಹೋಗುವ, ಇಲ್ಲಾಂದರೆ ಮ್ಯಾರೇಜ್ ಆಗಿ ಮನೆಯಲ್ಲಿರುವ, ಕೊಡುವಷ್ಟು ಕೊಡಿ ಅಂತ. ಸ್ಪಾನರ್ ಇಡಲಿಕ್ಕೆ ಆದರೂ ಹಿಡಿತದೆ, ತಲೆ ಬಿಸಿ ಇಲ್ಲ ಅವನಿಗೆ. ಈ 90 ಅಬವ್ನವರು ಈ CET ನೀಟ್ ಪರೀಕ್ಷೆ ಎಲ್ಲ ಆದಮೇಲೆ 2 ದಿವಸ 3 ದಿವಸ ಊಟ ಬಿಡ್ತಾರೆ ಮನೆಯಲ್ಲಿ. ಮನೆಯವರು ಮಾತಾಡೋದು ನೋಡಬೇಕು. 3 ದಿನ ಆಯಿತು ಊಟ ಮಾಡದೆ, 98 ಬರಬೇಕಿತ್ತಂತೆ, 96 ಅಂತೆ, 2 ಎಲ್ಲಿಂದ ಹೋಯಿತು ಅಂತ ತಲೆ ಬಿಸಿ. ಎಂಥ ಭ್ರಮೆಯಲ್ಲಿ ನಾವಿದ್ದೇವೆ ಅಂತ ನಮಗೆ ಅರ್ಥ ಆಗುತ್ತೆ. ಆಲೋಚನೆ ಮಾಡಿ, ಶುರುವಿಗೆ ಒಂದು ಮದುವೆ ಆಗ್ತದೆ. ಮದುವೆ ಆದ ಕೂಡಲೇ ಒಂದು ಆರೋಗ್ಯವಂತ ಮಗು ಹುಟ್ಟಿದರೆ ಸಾಕು ಅಂತ ಮನುಷ್ಯನಿಗಿರುವುದು. ಆರೋಗ್ಯವಂತ ಮಗು ಹುಟ್ಟಿದರೆ ಸಾಕು. ಆರೋಗ್ಯವಂತ ಮಗು ಹುಟ್ಟಿದ ಮೇಲೆ ಇದು ಶುರು ಆಗೋದು. ಈ 90 ಅಬವ್ ಫಸ್ಟ್ ಅದು ಇದೆಲ್ಲ ಆರೋಗ್ಯವಂತ. ಅದಕ್ಕೆ ನೋಡಿ, ದೇವರು ಕಣ್ಣಿಲ್ಲದವರನ್ನು ಹುಟ್ಟಿಸಿದ್ದಾನೆ, ಕೈಕಾಲಿಲ್ಲದವರನ್ನು ಹುಟ್ಟಿಸಿದ್ದಾನೆ, ಹೊಟ್ಟೆ ಇಲ್ಲದವನನ್ನು ಹುಟ್ಟಿಸಿದ್ದಾನ. ದುಡಿ ತಿನ್ನು, ಇಷ್ಟೇ. ಫಾಲೋ ದ ಮಾಸ್ಟರ್, ಫೇಸ್ ದ ಡೆವಿಲ್, ಫೈಟ್ ಟು ದ ಎಂಡ್, ಫಿನಿಶ್ ದ ಗೇಮ್. 4 F ಜೀವನದಲ್ಲಿ. ನಾವೆಲ್ಲ ABCD ಕಲ್ತಿದ್ದೇವೆ. ಸೆಕೆಂಡ್, ವಾಟ್ ಈಸ್ ದ ಸೆಕೆಂಡ್ ಲೆಟರ್? B. ವಾಟ್ ಈಸ್ ದ ಫೋರ್ತ್ ಲೆಟರ್? D. B ಮೀನ್ಸ್ ಬರ್ತ್, D ಮೀನ್ಸ್ ಡೆತ್. ಮಧ್ಯದಲ್ಲಿ C ಇಟ್ಟಿದ್ದಾನೆ. ಯಾವ C ಅದು? ಚೂಸ್ ಯುವರ್ ಲೈಫ್. ಅಷ್ಟೇ. ಮಧ್ಯದಲ್ಲಿ ಯಾಕೆ C ಇಟ್ಟಿದ್ದಾನೆ? ಚೂಸ್ ಮಾಡಿ ನಿಮ್ಮ ಲೈಫನ್ನು. ಅದು ಕಂಡಾಬಟ್ಟೆ ಮಾರ್ಕೀಯ ತೆಗೆಯುವುದು ದೊಡ್ಡ ಸಾಧನೆ ಅಲ್ಲ. ಈ ಪುಣ್ಯಾತ್ಮ ಅಪ್ಪ ಹೊಡೆದವನಿಗೆ 96 ಸಿಕ್ಕಿದೆ ಇಂಗ್ಲೀಷ್ನಲ್ಲಿ. ಅಪ್ಪ ಫೀಸ್ ಕಟ್ಟಿ ಬೈದವನಿಗೆ ಮನೆಗೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ಅಯ್ಯೋ, ಔಟ್ ಇಲ್ಲಲ್ಲ, ಅಪ್ಪ ಹೇಳಿದ್ದಾನೆ ರಾಕ್ಷಸ, ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ, ಕೊಂದರೆ ಏನಾದರೂ ಅಂತ ಹೇಳಿ ನಾನೇ ಸೂಸೈಡ್ ಮಾಡ್ತೇನೆ ಅಂತ ಡಿಸೈಡ್ ಮಾಡಿದ. ಬಾವಿಕಟ್ಟೆ ಮೇಲೆ ನಿಂತ್ಕೊಂಡು ಪೇಪರ್ ಅಲ್ಲಾಡಿಸ್ತಾ ಇದ್ದಾನೆ, ಹಾರೋದರ ಮೊದಲು ನೋಡಲಿ ಯಾರಾದರೂ. ಅಷ್ಟೊತ್ತಿಗೆ ಒಬ್ಬ ಹಿಂಬದಿಂದ ಓಡಿಕೊಂಡು ಬಂದು ಎಳ್ದಾಕಿ, ಎಂಥದ್ದು ನಿನ್ನದು? ಗಾಳಿಪಟ ಬಿಡುವುದಾದರೆ ಬೀಚಿಗೆ ಹೋಗು, ಇಲ್ಲಿ ಬಂದೆಂತ ಅಲ್ಲಾಡಿಸ್ತಾ ಇದ್ದಿ ಅಂತ. ಅಲ್ಲ, ನನ್ನ ಅಪ್ಪ ನನಗೆ ಬೈತಿದ್ದಾರೆ, 1,00,000 ಕಟ್ಟಿದ್ದಾರಂತೆ, 100ಕ್ಕಿಂತ ಕಡಿಮೆ ಬಂದರೆ ಮನೆಗೆ ಹೋದರೆ ಕೊಲ್ತಾರೆ ಕಾಣ್ತದೆ, ನಾನೇ ಹಾರ್ತೇನೆ ಹೇಳಿದ. ಇವ ಹೇಳ್ದ, ಕೆಪ್ಪೆಗಿಡ್ತೇನೆ ಈಗ ಹಾರ್ತಿ, ಹಾರಿದ ಕೂಡಲೇ ಸಾಯ್ತಿ, ಸತ್ತು ಮತ್ತೆ ಹುಟ್ಟುತ್ತಿ, ಮತ್ತೆ ಅಂಗನವಾಡಿಗೆ ಹೋಗ್ತೀಯಾ? 10th ಸರ್ಟಿಫಿಕೇಟ್ ಹಿಡ್ಕೊಂಡು ಹುಟ್ಟಿದ್ದೀಯಾ ಭಾಷೆ ಅಲ್ಲದವ? 9th 10th ವರೆಗೆ ಬಂದಾಗಿದೆ ಅಲ್ವಾ? ಮತ್ತು ವಾಪಸ್ ರಾಗ ಸದಾ ABCD ಕಲಿತೀಯ ಅಲ್ಲಿಂದ. ಯಾವುದರಲ್ಲಿ ಕಡಿಮೆ ನಿನಗೆ? ನನಗೆ ಇಂಗ್ಲೀಷಲ್ಲಿ ಕಡಿಮೆ. ಎಷ್ಟು ಕಡಿಮೆ? 4 ಕಡಿಮೆ. ನಿಲ್ಲು ಹೇಳಿದ. ಇವನ ಬ್ಯಾಗ್ ಓಪನ್ ಮಾಡಿದ. ನನಗೂ ಇಂಗ್ಲೀಷ್ ಪೇಪರ್ ಕೊಟ್ಟಿದ್ದೆ, ಇದರಲ್ಲಿ 100ರಲ್ಲಿ 4 ಇರೋದು, ತಗ ನಿನ್ನ ಅಪ್ಪನ ಹತ್ರ ಹೇಳು. ಮೇಲೆ 96 ಉಂಟು, ಮಧ್ಯದಲ್ಲಿ 4 ಉಂಟು, 100 ಆಯಿತು. ಕೊಂಡೋಗಿ ನಿನ್ನ ರಕಸನಲ್ಲಿ ಸೈನ್ ಹಾಕಿಸ್ಕೊಂಡು ಬಾ ನಾಳೆ.
ಇಲ್ಲಿಗೆ. ಇವಾಗ ಗಟ್ಟಿ ಹಿಡ್ಕೊಂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಯಾಕಂದರೆ 5 ಸಿಕ್ಕಿದವ ಇದ್ದರೂ ಇವನ ಮನೆಗೆ ಹೋಗ್ಲಿಕ್ಕಿಲ್ಲ, 101 ಆಗ್ತದೆ. 3 ಸಿಕ್ಕಿದವ ಇದ್ದರೂ ಇವ ಮನೆಗೆ ಹೋಗ್ಲಿಕ್ಕಿಲ್ಲ, 99 ಆಗ್ತದೆ. 4 ಮಾರ್ಕಿನವ ಸಿಕ್ಕಿ ಬದುಕಿಸಿದ ಇವನನ್ನು. ಇವ ಹೇಳಿದ, ನನಗೆ ನೀನು ಪೇಪರ್ ಕೊಟ್ಟಿಯಲ್ಲ, ನನ್ನನ್ನು ಬದುಕಿಸಿದೆಯಲ್ಲ, ನಿನಗಿದು ಪೇಪರ್ ಕೊಟ್ಟದ್ದು ಯಾಕೆ, ಮನೆಗೆ ತೋರಿಸ್ಲಿಕ್ಕೆ ಅಲ್ವಾ ಹೇಳಿದ ಅಂತೆ. ನಿನಗಿದು ಪೇಪರ್ ಕೊಟ್ಟದ್ದು ಯಾಕೆ, ಮನೆಗೆ ತೋರಿಸ್ಲಿಕ್ಕೆ ಅಲ್ವಾ? ಹೌದು, ಮನೆಗೆ ತೋರಿಸ್ಲಿಕ್ಕೆ ಕೊಟ್ಟದ್ದು. ಮತ್ತು ನನಗೆ ಕೊಟ್ಟಿಯಲ್ಲ, ನನ್ನ ಅಪ್ಪನಿಗೆ ಉದಯವಾಣಿಯೂ ಆಗ್ತದೆ ವಿಜಯವಾಣಿಯೂ ಆಗ್ತದೆ ಹೇಳಿದಂತೆ. ಅವರು ಸತ್ತವರ ಫೋಟೋದ ಮೇಲೂ ಸೈನ್ ಹಾಕ್ತಾರೆ, ಅಡ್ವರ್ಟೈಸ್ಮೆಂಟಿನ ಫ್ರಿಜ್ಜಿನ ಮೇಲೂ ಸೈನ್ ಹಾಕ್ತಾರೆ. ನನ್ನಪ್ಪ ಕೇಳೋದು ಎಲ್ಲಿ ಸೈನ್ ಅಂತ ಅಲ್ಲದೆ ಯಾಕೆ ಸೈನ್ ಅಂತ ಕೇಳೋದಿಲ್ಲ. ಇಲ್ಲಿ ಇರೋದು ಇಷ್ಟೇ ಬಂಧುಗಳೇ. ಇವತ್ತು ನಿಮಗೆ ಸ್ವಲ್ಪ ಮಾರ್ಕ್ ಕಡಿಮೆ ಬಂದಿದ್ದರೂ ಕೆಲವು ಸರ್ತಿ ಬದುಕಿಸಲಿಕ್ಕೆ ನಿಮ್ಮಂಥ 4 ಮಾರ್ಕಿನವರೇ ಬೇಕಾಗ್ತದೆ ಅಂತ ಹೇಳಿದ್ದು ನಾನು. ಅದಕ್ಕೆ ದೇವರು ಎಲ್ಲವನ್ನು ಹಂಚಿಕೊಟ್ಟಿದ್ದಾರೆ. ತೋಳಕ್ಕೊಂದು ಕುರಿಯ ಕೊಟ್ಟೆ, ಸಿಂಹಕ್ಕೆಂದು ಜಿಂಕೆ ಇಟ್ಟೆ, ನರನಿಗೆ ನರನನ್ನೇ ಬಿಟ್ಟೆ ಬೇಟೆಯಾಡಲು. ತುಡಿತಕ್ಕೆ ನೀತಿ ಮಿರು ಕೊಟ್ಟೆ, ದುಡಿತಕ್ಕೆ ಬರಿ ಬೆವರು ಕೊಟ್ಟೆ, ಕವಿಗೆ ನುಡಿಯ ಡಮರು ಕೊಟ್ಟೆ, ಬಡಿದು ದಣಿಯಲು. ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು, ನಮಗೆ ಸಾಧ್ಯವೇ ಅದರ ಆಳ ಅಲೆಯಲು. ನರನಿಗೆಂದೆ ನಗೆಯ ಕೊಟ್ಟೆ, ನಗೆಯೊಳು ಹಲ ಬಗೆಯ ನಿಟ್ಟೆ, 100 ನೋವ ಕೊಟ್ಟೆ ಒಂದು ನಗೆಯ ಕಾಡಲು. ಏರಲೆಂದು ಏಣಿ ಕೊಟ್ಟೆ, ಕಚ್ಚಲೆಂದು ಹಾವನಿಟ್ಟೆ, ನೆರಳಿನಂತೆ ಸಾವ ಬಿಟ್ಟೆ ಹೊಂಚಿ ಕೆಡವಲು. ತಾಮಸಕ್ಕೆ ಬಲವ ಕೊಟ್ಟೆ, ರಾಜಸಕ್ಕೆ ಛಲವ ಕೊಟ್ಟೆ, ಸತ್ವಕ್ಕೆ ಷಂಡತ್ವ ಕೊಟ್ಟೆ ತತ್ವಗೊಣಗಲು. ಕೈಯ ಕೊಟ್ಟೆ ಕೆಡವಲೆಂದು, ಕಾಲು ಕೊಟ್ಟೆ ಎಡವಲೆಂದು, ಬುದ್ಧಿ ಕೊಟ್ಟೆ ನಿನ್ನನೇ ಅಲ್ಲಗಳೆಯಲು. ದೇವರು ನಮ್ಮನ್ನು ಬುದ್ಧಿ ಕೊಟ್ಟದ್ದು ಕೇವಲ ಒಂದು ಮಾರ್ಕ ತೆಗೆದು, ಒಂದು ಉದ್ಯೋಗ ತೆಗೆದು, ಒಂದು ಬಂಗ್ಲೆ ಕಟ್ಟಿ 2 ಮಕ್ಕಳನ್ನು ಸಂಪಾದನೆ ಮಾಡಲಿಕ್ಕೆ ಮಾತ್ರ ಅಲ್ಲ, 4 ಎಫ್ಫಿಗಾಗಿ ನಮಗೆ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಎಲ್ಲಿ ತಪ್ಪಿದ್ದೇವೆ, ನಿಮಗೊಂದು ಸರ್ತಿ ಸ್ವಲ್ಪ ಮಾರ್ಕು ಕಡಿಮೆ ಸಿಕ್ಕಿದ್ರು ಅದಕ್ಕೆ ಏನು ಕಾರಣ ಆಗಿರ್ಬೋದು. ಇಲ್ಲಿದ್ದ ಸ್ಟೂಡೆಂಟ್ಸ್ ಒಮ್ಮೆ ಕೈ ಎತ್ತಿ, ನನಗೆ ಸ್ಟೂಡೆಂಟ್ಸ್ ಮಾತ್ರ ಕೈ ಎತ್ತಿ. ಸ್ಟೂಡೆಂಟ್ಸ್ ಎಲ್ಲಿದ್ದೀರಿ ಒಮ್ಮೆ ಕೈ ಎತ್ತಿ. ಹಾಂ, ಎಲ್ಲಿದ್ದೀರಿ? ಕೈ ಕೆಳಗಾಗಿ. ನಿಮಗೆ ಮಾತ್ರ ನಾನು ಹೇಳೋದು, ಚಪ್ಪಾಳೆ ಹೊಡಿಲಿಕ್ಕೆ ಬರ್ತದಾ? ಹೊಡೀರಿ, 3 ಚಪ್ಪಾಳೆ ಹೊಡೀರಿ. ಮೂರು ಚಪ್ಪಾಳೆ ಹೊಡೀರಿ. ಇನ್ನೂ ಕೆಲವರಿಗೆ 3 ಅರ್ಥ ಆಗಲಿ. ನಾನು 3 ಚಪ್ಪಾಳೆ ಹೊಡಿದ್ದು ಅಂತ ಹೇಳುದು. 1 2 3 1 2 3 1 2 3 ಹೊಡಿತಾರೆ, 9 ಆಯ್ತು. ಯಾಕಂದರೆ ಅಭ್ಯಾಸ. ಅಭ್ಯಾಸಾತ್ ಸಿದ್ಧಿ ಮಾಪ್ನೋತಿ. ಮಕ್ಕಳು ಮಾರ್ಗದಲ್ಲಿ ಇದು ಕಟ್ತಾ ಇದ್ರು, ಎಂಥದ್ದು ಕ್ರಿಕೆಟ್ ಆಡ್ತಾ ಇದ್ರು. ಕ್ರಿಕೆಟ್ ಆಡ್ತಾ ಇರುವಾಗ ಬಾಲ್ ಹೋಗಿ ಒಂದು ಮನೆಯ ಕಿಟಕಿಗೆ ಬಿತ್ತು. ಕಿಟಕಿಯ ಗ್ಲಾಸ್ ಎಲ್ಲ ಕೆಳಗೆ ಬಿತ್ತು. ಮನೆ ಯಜಮಾನ ಹೊರಗೆ ಬಂದು ಹೇಳಿದರು, ಒಟ್ರಾಸಿ ಮತ್ತೆ ಮಾರ್ಗದಲ್ಲಿ ಮತ್ತೆ ಆಡಿದರೆ ಮತ್ತೆ ಗ್ಲಾಸ್ ಮತ್ತೆ ಹೊಡೆದ್ರೆ ಮತ್ತೆ ಅಪ್ಪ ಮತ್ತೆ ಕೊಡ್ತಾನೆ ಮತ್ತೆ. ಮಕ್ಕಳಿಗೆ ಆಶ್ಚರ್ಯ ಆಯಿತು, ಬೈಲಿ ಮಾರಾಯ, ಮತ್ತೆ ಮತ್ತೆ ಅಂತ ಯಾಕೆ ಹೇಳುವುದು. ನೋಡುವಾಗ ಅವರು ಅಂಗಡಿಯಲ್ಲಿ ಸೇಲ್ಸ್ ಮ್ಯಾನ್, ಅಲ್ಲಿ ಅಭ್ಯಾಸ ಆಗಿದೆ ಅವರಿಗೆ. ಎಂಥದ್ದು, ಪೇಸ್ಟ್ ಕೊಡಿ, ಮತ್ತು ಸಕ್ಕರೆ ಕೊಡಿ, ಮತ್ತು ಬೆಲ್ಲ ಕೊಡಿ, ಮತ್ತು ಅದು ಮತ್ತೆ 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 ಇಲ್ಲಿ ಬೈಯುವಾಗಲೂ ಮತ್ತೆ. ಹಾಗಾಗಿ ಸೀಕ್ವೆನ್ಸಲ್ಲಿ ಚೇಂಜಸ್ ಮಾಡಲಿಕ್ಕೆ ನಮ್ಮ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ. 3 ಚಪ್ಪಾಳೆ ಹೊಡೀರಿ ಅಂದರೆ 3 ಚಪ್ಪಾಳೆ ಹೊಡೀರಿ. ಕ್ಲ್ಯಾಪ್ ಯುವರ್ ಹ್ಯಾಂಡ್ಸ್. 3 ಕ್ಲ್ಯಾಪ್ ಯುವರ್ ಹ್ಯಾಂಡ್ಸ್, ಸ್ನ್ಯಾಪ್ ಯುವರ್ ಫಿಂಗರ್ಸ್, ಸ್ಲ್ಯಾಪ್ ಯುವರ್ ಥೈಸ್, ಸ್ಟ್ಯಾಂಪ್ ಯುವರ್ ಫುಟ್, ಸೇ ಜೈ ಹಿಂದ್. ಹಾಂ, ಇಂಗ್ಲೀಷಲ್ಲಿ ಹೇಳಿದರೆ ಪಕ್ಕ ಗೊತ್ತಾಗ್ತದೆ ನಿಮಗೆಲ್ವ. ಇಂಗ್ಲೀಷ್ ಈಸ್ ಎ ಲ್ಯಾಂಗ್ವೇಜ್, ನಾಟ್ ಎ ನಾಲೆಜ್. ಭಾಷೆ ಯಾವುದಾದ್ರೂ ಕೆಲವು ಸರ್ತಿ ನಮ್ಮಲ್ಲಿ ಭ್ರಮೆ ಇರ್ತದೆ ದೊಡ್ಡವರಲ್ಲಿ, ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳಿದರೆ ಅದು ಭಯಂಕರ ಅಂತ. ಮನೆಯಲ್ಲಿ ಪುಚ್ಚೆ ಅಂತ ಕರೀಲಿಕ್ಕೆ ಬಿಡುವುದಿಲ್ಲ. ಪುಚ್ಚೆ ಅಂದಲೆ ಪೆರಣಂಬೆ 50,000 ಕಟ್ಟದನಿ ಕ್ಯಾಟ್ ಅಂತ ಪಾಡು. ನಾಯಿ ಅಂತ ಕರೀಲಿಕ್ಕೆ ಬಿಡುವುದಿಲ್ಲ. ನಾಯಿ ಅಂತ ಕರೀತೀಯ, ನಾಯಿ ತಮಗ ಡಾಗ್ ಅಂತ ಕರಿ.
ಅವ ಒಂದೇ ವಾರದಲ್ಲಿ ಬಂದು ಅಪ್ಪನನ್ನು ಅಪ್ಪಪ್ಪ ವಾಟ್ ಯು ಆರ್ ಎ ಸ್ಟುಪಿಡ್ ಅಂತ ಕರೀತಾನೆ. ಅಪ್ಪನಿಗೆ ಬೈದದ್ದು ಅಂತ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಕುಪ್ಪಿಡ್ಡು ಬಡ್ಚಿ ಲೋಟ್ ಹೆಡ್ ಮೈತು ಕೊಡು. ಒಟ್ಟು ಭ್ರಮೆ ನಮಗೆ. ಅಮ್ಮ ಯು ಆರ್ ರಾಸ್ಕಿಲ್ ಹೇಳ್ತಾನೆ, ರಸ್ಕಿಲ್ಲ ನಿರ್ದೋಷ ಆಗ್ಬೋದಾಗ ಹೇಳ್ತೇವೆ. ಯಾಕೆ ಭ್ರಮೆ ನಮಗೆ. ಅದಕ್ಕೆ ನಾನು ಪ್ರಗತಿಯವರಲ್ಲಿ ಎಲ್ಲರಲ್ಲಿ ಹೇಳ್ತಾನೆ, ಇಂಗ್ಲೀಷ್ ಎಷ್ಟು ಬೇಕಿದ್ರು ಮಾತಾಡಿ, ಅಮ್ಮನನ್ನೊಂದು ಅಮ್ಮ ಅಂತಲೇ ಕರೀರಿ ಆಯಿತಾ ಇವತ್ತಿನಿಂದ. ಯಾಕಂತ ಹೇಳಿದರೆ ಅಲ್ಲಿ ಸರಸ್ವತಿಯ ಫೋಟೋ ಇಟ್ಟಿದ್ದಾರೆ. ಪ್ರಾರ್ಥನೆ ಮಾಡುವಾಗ ಮಮ್ಮಿ ಸರಸ್ವತಿ, ಮಾಮ್ ದುರ್ಗಾ ಪರಮೇಶ್ವರಿ, ಡ್ಯಾಡಿ ಮಾಲಿಂಗೇಶ್ವರ, ಮಮ್ಮಿ ಕಲ್ಲುರುಟಿ. ಹೇಳುವುದಿಲ್ಲಲ್ಲ ನಾವು. ಅಮ್ಮನನ್ನೊಂದು ಅಮ್ಮ ಅಂತಲೇ ಕರೀರಿ. ಯಾಕಂದರೆ ಕರು ಕೂಡ ದನವನ್ನು ಅಂಬಾ ಅಂತ ಕರೆಯುವುದು. ಅದನ್ನೊಂದು 3 ತಿಂಗಳು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿ, ಫೀಸ್ ಕಟ್ಟಿ, ಬೇಕಿದ್ರೆ ಅದು ಕರೀಲಿ ನೋಡ ಮಮ್ಮೆ. ಇದು ನಮ್ಮ ಭ್ರಮೆ ಅಂತ. ಭಾಷೆ ಅಂತ ಹೇಳುವಂಥದ್ದು ಭ್ರಮೆ. ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ, ಹೇಳುವರಿಲ್ಲ ಕೇಳುವರಿಲ್ಲ. ಯಾರ ಅಪ್ಪನ ಗಂಟೋಯ್ತು? ತಾಕತ್ತಿದ್ದವ್ರು ಇಂಗ್ಲೀಷಲ್ಲಿ ಹೇಳಿ. ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ, ಹೇಳುವರಿಲ್ಲ ಕೇಳುವರಿಲ್ಲ. ಯಾರ ಅಪ್ಪನ ಗಂಟೋಯ್ತು? ಗೋಸಾರ್ ಗೋಸ್, ಕಂಸಾರ್ ಕಂಸ, ನಾಟ್ ಆಸ್ಕರ್ಸ್ ನಾಟ್ ಹಿಯರ್ಸ್, ಹೂಸ್ ಫಾದರ್ಸ್ ಬಂಡಲ್ ಗೋಸ್ ಆಗ್ತದ ಇದು. ಭಾಷೆ ಎಂಬುದು ಭ್ರಮೆ. ಅರ್ಥ ಆಯ್ತಲ್ಲ? ಕೆಲವರ ಅಪ್ಪ ಅಮ್ಮನಲ್ಲಿರುವುದು ಅದು. ಇಂಗ್ಲೀಷ್ ಅಂದರೆ ಭಯಂಕರ ಅಂತ. ಅದು ನಾನು ಹೇಳಿದ್ದೆ ಮೊದಲು ಸ್ಪೀಚಲ್ಲಿ. ಸೈನ್ಸ್ ತಗೊಂಡ್ರೆ ಆಯಿತು ಅಂತ. PUC SSLC ಆದ ಕೂಡಲೇ ಕೇಳುವ ಫಸ್ಟ್ PUCಗೆ ಜಾಯ್ನ್ ಆಯಿತಾ? ಹಾಂ ಸೈನ್ಸಾ? ಹಾಂ ಆಯಿತು, ಮುಗೀತು. ಮತ್ತೆ ನಾಸಕ್ಕೆ ಹೋಗುದು ಸೀದಾ ಡೈರೆಕ್ಟ್. ಕಾಮರ್ಸ್ ತಗೊಂಡವರನ್ನು ನೋಡುವಾಗ ಸ್ವಲ್ಪ ಭಾವನೆ ಕಡಿಮೆ ಆಗ್ತದೆ ನೋಡಿ. ಕಾಮರ್ಸ್ ಆರ್ಟ್ಸಿನವನನ್ನು ಮೂಸುವವ ಇಲ್ಲ. ಯಾಕಂದರೆ ಆರ್ಟ್ಸಿನವ ಓದಿದ್ದಿಷ್ಟೇ. ಅವರು ನಮ್ಮನ್ನು ಆಳಿದರು, ಇವರು ನಮ್ಮನ್ನು ಆಳಿದರು, ಬ್ರಿಟಿಷರು ನಮ್ಮನ್ನು ಆಳಿದರು, ಮೊಘಲರು ನಮ್ಮನ್ನು ಆಳಿದರು, ಅವರು ನಮ್ಮನ್ನು ಆಳಿದ್ದು, ನಾವು ಅವರನ್ನು ನೇಳಿದ್ದು, ಕೊನೆಗೆ ಕೆಳಗೆ ತಾಳಿದ್ದು. ಈ ಭ್ರಮೆಯಿಂದ ನಾವು ಮೊದಲು ಹೆತ್ತವರವರೆಗೆ ಬರಬೇಕು. ನಾನು ಆರ್ಟ್ಸ್, ಏನೂ ಇಲ್ಲ ಅದರಲ್ಲಿ ಜೀವನದಲ್ಲಿ. ಅದು ಸುಮ್ಮನೆ ಹೇಳೋದು ನಾವು. ಅದಕ್ಕೆ ಹೇಳೋದು ನಾವು ಎಲ್ಲಿ ತಪ್ಪಿದ್ದು ಅಂತ ಹೇಳಿದರೆ, ಈಗ ನೀವು ಕ್ಲ್ಯಾಪ್ ಹೊಡಿಲಿಕ್ಕೆ ಹೇಳಿದ ಉದ್ದೇಶ ಏನು ಅಂತ ಹೇಳಿದರೆ, ಕ್ಲ್ಯಾಪ್ ಯುವರ್ ಹ್ಯಾಂಡ್ಸ್. ಇನ್ನೊಮ್ಮೆ ಕ್ಲ್ಯಾಪ್ ಯುವರ್ ಹ್ಯಾಂಡ್ಸ್, ಸ್ನ್ಯಾಪ್ ಯುವರ್ ಫಿಂಗರ್ಸ್, ಸ್ಲ್ಯಾಪ್ ಯುವರ್ ಥೈಸ್, ಸ್ಟ್ಯಾಂಪ್ ಯುವರ್ ಫೋಟ್, ಸೇ ಜೈ ಹಿಂದ್. ಇನ್ನೊಮ್ಮೆ ಪದ್ಯದೊಟ್ಟಿಗೆ ಮಾಡಬೇಕು ನೀವು ಅದನ್ನು. ವೆನ್ ಯು ಆರ್ ಹ್ಯಾಪಿ ಆ್ಯಂಡ್ ಯು ನೋ ಯು ಕ್ಲ್ಯಾಪ್ ಯುವರ್ ಹ್ಯಾಂಡ್ಸ್. ವೆನ್ ಯು ಆರ್ ಹ್ಯಾಪಿ ಆ್ಯಂಡ್ ಯು ನೋ ಯು ಸ್ನ್ಯಾಪ್ ಯುವರ್ ಫಿಂಗರ್ಸ್. ವೆನ್ ಯು ಆರ್ ಹ್ಯಾಪಿ ಆ್ಯಂಡ್ ಯು ನೋ ಯು ಸ್ಲ್ಯಾಪ್ ಯುವರ್ ಥೈಸ್. When you are happy and you know you stamp your foot. When you are happy and you know you say Jai Hind. When you are happy and you know and you really want to show. When you are happy and you know you do all 5. ಐದನ್ನು ಮಾಡಿ ಅಂತ. ಇಲ್ಲಿ ಸಮಸ್ಯೆ. ಯಾವುದರ ನಂತರ ಯಾವುದು ಅಂತ ಗೊತ್ತಿಲ್ಲದೆ ನಿಮಗೆ ಮಾರ್ಕ್ ಕಡಿಮೆ ಆದದ್ದು. ಇನ್ನೊಮ್ಮೆ ನೋಡಿ, ಕರೆಕ್ಟ್ ಮಾಡಿ. ವೆನ್ ಯು ಆರ್ ಹ್ಯಾಪಿ ಆ್ಯಂಡ್ ಯು ನೋ ಆ್ಯಂಡ್ ಯು ರಿಯಲಿ ವಾಂಟ್ ಟು ಶೋ. ವೆನ್ ಯು ಆರ್ ಹ್ಯಾಪಿ ಆ್ಯಂಡ್ ಯು ನೋ ಯು ಡೂ ಆಲ್ 5. ಕೆಲವರು ಲಾಸ್ಟ್ ಬೀಡಿ ಪಟಾಕಿ ಮಾತ್ರ ಬಿಸಾಡಿದ್ದು. ಇದೇ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಸಮಸ್ಯೆ. ಯಾವುದರ ನಂತರ ಯಾವುದು ಅಂತ ಗೊತ್ತಿಲ್ಲ. ಬುಕ್ಕಿಗೆ ಫೇಸ್ ಮಾಡುವ ಸಮಯದಲ್ಲಿ ತುಂಬ ಫೇಸ್ಬುಕ್ಕಲ್ಲಿ ಇರಬಾರ್ದು. ಅಪ್ಪ ಅಮ್ಮನ ಲೋಡ್ ಡೌನ್ ಮಾಡುವ ಜವಾಬ್ದಾರಿ ಬೇಕಲ್ಲದೆ ಡೌನ್ಲೋಡ್ ಜಾಸ್ತಿ ಮಾಡಬಾರ್ದು. ಸೆಟಪ್ ಆಗುವ ವಯಸ್ಸಿನಲ್ಲಿ ಅಪ್ಸೆಟ್ ಆಗಬಾರ್ದು. ಇಷ್ಟು ಕಲ್ತುಕೊಂಡ್ರೆ ಸಾಕು. ಇವತ್ತಿನ ವಿದ್ಯಾರ್ಥಿ ಲೋಕದಲ್ಲಿ ಸಮಸ್ಯೆ ಆಗ್ತಾ ಇರೋದೇ ಅದೇ. ಒಂದು ಮನೆಯವರ ಒತ್ತಡ. ಹಾಗಾಗಿ ಯಾವ ಒತ್ತಡ? ನಾವೆಲ್ಲ 6 ವರ್ಷದವರೆಗೆ ನಮಗೆ ಅಪ್ಪ ಅಮ್ಮ ಒತ್ತಡ ಹಾಕಲಿಲ್ಲ. ಗೋಕುಲ್ ಸರ್ಗೆ ಗೊತ್ತುಂಟು. 6 ವರ್ಷದವರೆಗೆ ನಮ್ಮನ್ನು ಅಪ್ಪ ಅಮ್ಮ ಕಲಿಸಿದ್ದೇ ತೋಟಕ್ಕೆ ಹೋಗು, ಗದ್ದೆಗೆ ಹೋಗು, ತರಗೆಲೆ ತಗೊಂಡು ಬಾ, ದನ ಹೊಡ್ಕೊಂಡು ಬಾ, ಅದು ಮಾಡ್ಕೊಂಡು ಬಾ, ಇದು ಮಾಡ್ಕೊಂಡು ಬಾ ಅಂತ. ಈಗದ ಮಕ್ಕಳು ಚೇರಂಟೆಯನ್ನು, ಮೊಂಟೆಯನ್ನು, ಕುರುವಾಯಿಯನ್ನು ಗೂಗಲಲ್ಲಿ ಕೇಳು. ಹಲೋ ಗೂಗಲ್, ವಾಟ್ ಈಸ್ ಮೊಂಟೆ?
ಅದು ಕರೆಕ್ಟ್ ಕೇಳಿದರೆ ಮೊಂಟೆ ತೋರಿಸ್ತದೆ, ಇಲ್ಲದ್ರೆ ಒಂಟೆ ತೋರಿಸ್ತದೆ, ಇಲ್ಲದ್ರೆ ಉದ್ದದ ಸೊಂಟೆ ತೋರಿಸ್ತದೆ. ಎಲ್ಲವನ್ನು ಗೂಗಲಲ್ಲಿ ಕೇಳೋದು. ನಾಲೆಜ್ ಅಂತ ಹೇಳುವಂಥದ್ದು ಬೇಕಾದ್ದು ಪ್ರಾಕ್ಟಿಕಲ್ ನಾಲೆಜ್ ಅಂತ. ನೀವು ಹೋಗಿ ಒಂದು ಸಿಯಾಳದ ಅಂಗಡಿಗೆ ಹೋಗಿ ಅವ್ರ ಹತ್ರ ಕೇಳಿ, ನೀರು ಜಾಸ್ತಿ ಇರುವ ಅದರ ಹೂ ಕಡಿಮೆ ಇರುವ, ತುಳುವಿನವರು ಇದ್ದಾರಲ್ಲ ಸರ್, ಎಷ್ಟು ಜನಕ್ಕೆ ತುಳು ಬರ್ಪುಂಡು ಕೈದಿರ್ಪುಳಿ? ಹಾಂ ಇದ್ದಾರೆ, ಕೈದಿರ್ತು ಬಾಡ್ಲಿ. ಇದು ಕಡಿಮೆ ಇರುವ ಬಾವೆ ಜಾಸ್ತಿ ಇತ್ತನ, ನೀರು ಜಾಸ್ತಿ ಇತ್ತನ, ಬಾವೆ ಕಮ್ಮಿ ಇತ್ತನ, ಬೊಂಡ ಕೊರಲೆ ಅಂತ ಕೇಳಿ. ಅವ್ರು ಇಷ್ಟೇ ಮಾಡೋದು, ಟಕ ಟಕ ಮಾಡ್ತಾರೆ, ಕರೆಕ್ಟ್ ಕೆತ್ತಿ ಕೊಡ್ತಾರೆ. ನೋಡು, ಅಗ್ರಿಕಲ್ಚರ್ ಸೈನ್ಸ್ ಮಾಡುವ ಮಕ್ಕಳ ಹತ್ರ ಒಂದು 10 ತೆಂಗಿನಕಾಯಿ ತಂದಿಡುವ, ಅವ್ರಿಗೆ ಹೇಳೋದು ಗೂಗಲಲ್ಲಿ ವಾಪಸ್, ಹಲೋ ಗೂಗಲ್ 95% ಪಚ್ಚ ಕಲರ್, 5% ಬೊಟ್ಟ ಬೊಟ್ಟ ಬ್ರೌನ್ ಕಲರ್, ಉದ್ದದ ಸೆಂಡಿ ವಿದ್ ಟಕ ಟಕ ಸೌಂಡು, ವಾಟೆ ಬಡದಿಸ್ ಕೋಕೋನಟೇ. ಅದು ತಿರುಗಿ 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 ಹೇಳ್ತದೆ, ದ್ಯಾಟ್ ಈಸ್ ಬಣ್ಣಂಗಾಯ್. ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಅನಾರೋಗ್ಯ ಆದರೂ ಕೂಡ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಅಟ್ಲೀಸ್ಟ್ ಜ್ವರ ಬರ್ತಾ ಉಂಟು ಅಂತಾದರೆ ಯಾವ ಮಾತ್ರೆ ಕೊಡಬೇಕು? ಅವ್ರು ಆಗಾಗ ಬರ್ತಾ ಇರ್ತಾರೆ, ನೀವು ನನ್ನನ್ನು ನೋಡಿ ಆಯಿತಾ ಸ್ವಲ್ಪ. ಅದು ಕೆಲವು ಸರ್ತಿ ಅದೊಂದು ಕ್ರಮ. ನಮ್ಮ ಪರಿಚಯದವರೇ ಬರಲಿ, ಸ್ಟೇಜಿನಲ್ಲಿ ಎಂಥದೇ ಆಗ್ತಾ ಇರಲಿ, ಹೌದಪ್ಪ, ಮೊನ್ನೆ ಒಂದು ಕಡೆ ನಾನು ಮಾತಾಡ್ತಿದ್ದೇನೆ, ಸಭೆಯ ಮಧ್ಯದಿಂದ ಒಂದು 100 ಜನ ಬಾಡ್ಕ ಇದ್ದರು. ನಾನು ಗ್ರಹಿಸಿದೆ ಇದು ನಾಗರ ಪಂಚಮಿಗೆ ಹಾವು ಬಂದದ್ದು ಅಂತ. ಪರಿಸ್ಥಿತಿ ನೋಡಿ ನಮ್ಮದು ಕೆಲವರದು. ನಾಗರ ಪಂಚಮಿಗೆ ಇದು ಯಾವುದು ಕಾಳಿಂಗ ಸರ್ಪವೇ ಬಂತು ಅಂತ ಗ್ರಹಿಸಿದೆ. ಅಷ್ಟು ಜನ ಎದ್ದಿದ್ದಾರೆ ಒಮ್ಮೆಲೆ. ಮತ್ತೆ ನೋಡ್ತೇನೆ, ಬಫೆ ಹತ್ರ ಉಪ್ಪಿನಕಾಯಿ ಇಟ್ಟದ್ದಷ್ಟೇ, ಸಾರಿಗೆಲ್ಲ ಒಗ್ಗರಣೆ ಆಗಬೇಕಷ್ಟೇ. ಮತ್ತೆ ಅಷ್ಟರ ಒಳಗೆ ಬಡ್ಕ ಎದ್ದು ಹೋಗಿ ನಾವೊಂದು ಊಟಕ್ಕೆ ನಿಲ್ಲುವ ಅವಸ್ಥೆ ನೋಡಿದರೆ ಸೊಮಾಲಿಯಾದಿಂದ ಬಂದದ ಅಂತ ಗ್ರಹಿಸಬೇಕು. ಊಟವೇ ಮಾಡಲಿಲ್ಲ ಅಂತ. ಅದು ಕೆಲವು ಕಡೆ ಇರ್ತದೆ. ಹಾಗಾಗಿ ಎಲ್ಲಿ ನಿಲ್ಲಿಸಿದ್ದೆ? ವಾಪಸ್ ಅದರಲ್ಲಿ ಕೇಳೋದು. ನಾಳೆ ಅಪ್ಪ ಅಮ್ಮನಿಗೆ ಏನಾದರೂ ಮನೆಯಲ್ಲಿ ಹುಷಾರಿಲ್ಲ ಅಂತಾದರೆ, ಫಾದರ್ ಡೆಡ್, ಗೂಗಲ್ ವಾಟ್ ಕ್ಯಾನ್ ಐ ಡೂ? ಅದು ಹೇಳ್ತದೆ, ಕಾಲ್ ಯುವರ್ ಕುಟುಂಬ ಮೆಂಬರ್ಸ್ ಆ್ಯಂಡ್ ಟೆಲ್ ದೆಮ್ ಅಬೌಟ್ ಸೂತಕ, ಟೇಕ್ ಔಟ್ ಯುವರ್ ಫಾದರ್ಸ್ ಜಾತಕ ಅಂತ. ಎಲ್ಲವೂ ನಾವು ತಂತ್ರಜ್ಞಾನಕ್ಕೆ ಅಡ್ಜಸ್ಟ್ ಆಗಿದ್ದೇವೆ. ಇದು ಕಡಿಮೆ ಆಗಬೇಕು. ಮೊದಲು ಸ್ವಂತಿಕೆ ಅಂತ ಹೇಳುವಂಥದ್ದು ಬೆಳೆಸಿಕೊಳ್ಳಬೇಕು ವಿದ್ಯಾರ್ಥಿಗಳೇ. ಮಾರ್ಕ್ 4 ಕಡಿಮೆ ಆದರೂ ತೊಂದರೆ ಇಲ್ಲ, ಎಲ್ಲವೂ ನಮಗೆ ಬೇಡ. 10th ತನಕ ಎಲ್ಲವನ್ನೂ ಕಲಿಬೇಕಾಗ್ತದೆ, ನಮಗೆ ಎಲ್ಲವೂ ಬೇಡ. ಜೀವನದಲ್ಲಿ ಯಾವುದೆಲ್ಲ ಅಗತ್ಯ ಉಂಟಾ ಅದನ್ನು ತಗೊಂಡು ನಮ್ಮ ಲೈಫನ್ನು ಫಾಲೋ ದ ಮಾಸ್ಟರ್. ಹಿರಿಯರು ಹೇಳಿದ್ದನ್ನು ಸ್ವಲ್ಪ ಕೇಳಬೇಕು ಮನೆಯಲ್ಲಿ. ಫೇಸ್ ದ ಡೆವಿಲ್, ಕಷ್ಟವನ್ನು ಎದುರಿಸುವ ತಾಕತ್ತು ಬೇಕು. ಇವತ್ತು ವಿದ್ಯಾರ್ಥಿಗಳಲ್ಲಿ ಇಲ್ಲದ್ದು ಕಷ್ಟವನ್ನು ಎದುರಿಸುವ ತಾಕತ್ತಿಲ್ಲ. ಹಾಗಾಗಿ ಸುಸೈಡ್ಗಳು ಜಾಸ್ತಿ ಆಗ್ತಾ ಇದೆ. ಒಂದು ಮಾತಾಡಿ 2 ಮಾತಾಡುವಾಗ ಹೋಗಿ ಸಾಯುವುದು. 8ನೇ ಕ್ಲಾಸಿನ ವಿದ್ಯಾರ್ಥಿಗೆ ಅಮ್ಮ ಹೇಳಿದ್ದು, ಇನ್ವರ್ಟರ್ ಫಸ್ಟಿಗೆ ರಿಪೇರಿ ಮಾಡ್ತೇನೆ, ಸೈಕಲ್ ಮತ್ತೆ ರಿಪೇರಿ ಮಾಡ್ತೇನೆ ಅಂತ. ಹೋಗಿ ಹಗ್ಗ ತಗೊಂಡಾಗಿದೆ. ಯಾಕೆ ಹಗ್ಗ ತಗೊಂಡಾಗಿದೆ? ತಾಳ್ಮೆ ಇದೆ ಇಲ್ಲಲ್ಲ ನಮ್ಮಲ್ಲಿ. ಅದಕ್ಕೆ ಹೇಳಿದ್ದು, ನಮ್ಮ ಇಡೀ ಜೀವನ ಒಳ್ಳೆದಾಗಬೇಕು ಅಂತಾದರೆ ನಮ್ಮ ಜೀವನದಲ್ಲಿ ಮ್ಯೂಸಿಕ್ನ ಪಾತ್ರ ಬಹಳ ಇದೆ. ಅದಕ್ಕೆ ಫಾಲೋ ದ ಮಾಸ್ಟರ್, ಫೇಸ್ ದ ಡೆವಿಲ್. 10ನೇ ಕ್ಲಾಸಿನವರಿಗೆ ಒಂದು ಮಗುವನ್ನು ಶಾಲೆಗೆ ಸೇರಿಸಿ ಆಗಿದೆ, 10 ಲಕ್ಷ ಫೀಸ್ ಕಟ್ಟಿ ಆಗಿದೆ. ನಾಯಿಯ ಮರಿ ಬಂದರೆ ಅಮ್ಮನನ್ನು ಕರೆಯುವುದು, ಮಾಮ್ ಡಾಗಿ, ಮಾಮ್ ಡಾಗಿ, ಮಾಮ್ ಡಾಗಿ. ಅದೇ ಹಳ್ಳಿಯ ಅಂಗನವಾಡಿಯ ಮಗು ತಕ್ಕ ಬೊಗ್ಗಿ ಹೇಳ್ತದೆ, ಓಡ್ತದೆ. ಈ 10 ಲಕ್ಷ ಕಟ್ಟಿದೆ ಅಂತಾಕಿ. ಝಾನ್ಸಿ ರಾಣಿಯ ಪಾಠ ಇತ್ತು, ಓಬವ್ವನ ಪಾಠ ಇತ್ತು, ಎಲ್ಲ ಇತ್ತು. ಝಾನ್ಸಿ ರಾಣಿ, ಓಬವ್ವನ ಎಲ್ಲ ಪಾಠ. ಒಂದು ಜಿರಳೆ ಈಗ ಅದರ ಮಧ್ಯದಿಂದ ಬರೋದು ಸಭೆಯಿಂದ. ಇಡೀ ಸಭೆ ಅಪ್ಸೆಟ್ ಆಗೋದಿಲ್ವಾ? ಫೇಸ್ ದ ಡೆವಿಲ್. ಸ್ವಲ್ಪ ಕಷ್ಟ ಉಂಟು ಡ್ರೈವಿಂಗ್ ಸ್ಕೂಲ್ನಾಗೆ ಕಲಿಬೇಕಂದ್ರೆ. ಡ್ರೈವಿಂಗ್ ಸ್ಕೂಲಲ್ಲಿ ಕಲಿಯುವುದಂಥದ್ದು, ಫಸ್ಟ್ ಗೇರಲ್ಲಿ ಗಾಡಿ ತೆಗಿ, ಎಕ್ಸಲೇಟರ್ ಅಂದರೆ ಇದು, ಕ್ಲಚ್ ಅಂದರೆ ಇದು, ಸ್ಟೇರಿಂಗ್ ಆದರೆ ಪವರ್ ಸ್ಟೇರಿಂಗ್, ಹೀಗೆ ಮಾತ್ರ ಕಲಿಸ್ತಾರೆ ಹೊರತು ನಿನಗೆ ಬಳುವಾರಿಗೆ ಹೋಗುವಾಗ ನಾಯಿ ಅಡ್ಡ ಸಿಗ್ತದೆ, ಕಬಕಕ್ಕೆ ಹೋಗುವಾಗ ಬೊಗ್ಗಿ ಅಡ್ಡ ಸಿಗ್ತದೆ, ಅದರಿಂದ ಆಚೆ ಹೋಗುವಾಗ ಟಿಪ್ಪರ್ ಅಡ್ಡ ಸಿಗ್ತದೆ ಅಂತ ಎಲ್ಲಿ ಆದರೂ ಹೇಳ್ತಾರ? ಜೀವನದಲ್ಲಿ ಮುಂದೆ ಬರುವ ಕಷ್ಟಗಳನ್ನು ಎದುರಿಸಿಕೊಂಡು ಹೋಗುವುದೇ ಜೀವನ ಅಲ್ಲದೆ ಈ ಒಂದು 4 ಸರ್ಟಿಫಿಕೇಟ್ನ ಜೀವನ ಅಲ್ಲ. ಲೈಫ್ ಈಸ್ ಎಂಟೈರ್ಲಿ ಡಿಫರೆಂಟ್. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ನು ಕೆಲವರಿಗೆ ಸ್ವಲ್ಪ ಮಾರ್ಕ್ ಕಡಿಮೆ ಆಗಲಿಕ್ಕೆ ಉಳಿದದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ,
ಫಾಲೋ ದ ಮಾಸ್ಟರ್ ಆಗಿರ್ತದೆ, ಫೇಸ್ ದ ಡೆವಿಲ್ ಆಗಿರ್ತದೆ, ಫೈಟ್ ಟು ದ ಎಂಡ್, ಕೊನೆ ತನಕ ಹೋರಾಡು ಮಗ, ದೆನ್ ಫಿನಿಶ್ ದ ಗೇಮ್. ಆಮೇಲೆ ನಿನ್ನ ಜೀವನವನ್ನು ಫಿನಿಶ್ ಮಾಡು. ಅದು ಮೊದಲು ಬರಬೇಕಾಗ್ತದೆ ವಿದ್ಯಾರ್ಥಿಗಳು. ಅದಕ್ಕೆ ಭಾರತವನ್ನು ವಿಶ್ವಗುರು 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 ಅಂತ ನಾವು ಕರೀತೇವೆ. ಯಾಕೆ ವಿಶ್ವಗುರು ಅಂತ ಕರೀತೇವೆ? ಮೊನ್ನೆ ಇಂಡಿಪೆಂಡೆನ್ಸ್ ಡೇ ಆಯಿತು. ನೀವು ಸಹ ಒಂದು ದಿನ ಏನು ಸ್ಟೇಟಸ್ಸು, ಏನು ಭಯಂಕರ, ಓಲೋ ಭಾರತ್ ಮಾತಾ ಕಿ ಜೈ, ಒಂದೇ ಮಾತುರಂ ಅದೆಲ್ಲ ಹಾಕಿ ಆಯಿತು. ಬೆಳಿಗ್ಗೆ ಮಾತರಂ ಆಯಿತು, ಸಂಜೆ ಕೆಲವರಿಗೆ ಆ ಮಾತುರಂ ಆಯಿತು. ಎಂಜಾಯ್ ಮಾಡಿದ್ರಿ, ಆಚರಿಸಿದ್ರಿ. ಮರು ದಿವಸದಿಂದ ವಾಪಸ್ ನೋಡಿ, ಒಂದು ಟಿ ವಿ ನೋಡಿ, ನನ್ನದು ಅವನು ಬಿಚ್ಚಿತಾನಂತೆ, ಅವನದು ನಾನು ಬಿಚ್ಚಿತೇನೆ. ಅಲ್ಲಿ ಲೋಕಾಯುಕ್ತ ದಾಳಿ, ಇಷ್ಟು ಕೋಟಿ ಬಲೆ. ಅಲ್ಲಿ ತಿಮಿಂಗಿಲ ಬಲೆಗೆ ಬಿತ್ತು, ಇಲ್ಲಿ ಇಂಥದ್ದಾಯಿತು, ಮತ್ತೊಂದಾಯಿತು, ರೇಪ್ ಆಯಿತು, ಅದಕ್ಕೆ ಪ್ರತಿಭಟನೆ ಆಯಿತು. ಹಾಗಾದರೆ ಎಂಥದ್ದು ಸ್ವಾತಂತ್ರ್ಯ ಅಂತ ಹೇಳಿದರೆ? ನಮಗೆ ಸಿಕ್ಕಿದ ಸ್ವಾತಂತ್ರ್ಯ ಅಪ್ಪ ಅಮ್ಮನನ್ನು ಆಶ್ರಮಕ್ಕೆ ಹಾಕ್ಲಿಕ್ಕ ಅಲ್ಲ, ಪ್ರೀತಿ ಮಾಡಿ ಒಪ್ಪದಿದ್ದದಕ್ಕೆ ಹುಡುಗಿಗೆ ಆ್ಯಸಿಡ್ ಹಾಕ್ಲಿಕ್ಕ ಅಲ್ಲ, ಹೋಗಿ ಚೂರಿಯಲ್ಲಿ ಬುರ್ಕ ಹಾಕ್ಕೊಂಡೋಗಿ ಚೂರಿಯಲ್ಲಿ ಕುತ್ತಲಿಕ್ಕ ಪ್ರಿಯತಮೆಯನ್ನು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು? ಬ್ರಿಟಿಷರು ಸ್ವಾತಂತ್ರ್ಯವನ್ನು ಕೊಟ್ಟು ಹೋದರು. ನಾವು ಅದೇ ಅಲ್ವ ಕಲ್ತದ್ದು. ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋದರು, ಗಾಂಧೀಜಿಯವರು ತೆಗೆದುಕೊಟ್ರು. ಕಲ್ಪನೆ ಇಲ್ಲ ಸ್ವಾತಂತ್ರ್ಯ ಯಾವುದು, ಸ್ವೇಚ್ಛಾಚಾರ ಯಾವುದು ಅಂತ ನಮಗೆ ಕಲ್ಪನೆ ಇಲ್ಲ. ಇವತ್ತು ಇಲ್ಲಿ ಕೆಲವರ ಮನೆಯ ಪೇರೆಂಟ್ಸ್ ಇದ್ದಾರೆ, ಮಕ್ಕಳಿಗೆ ಬುದ್ಧಿ ಹೇಳುವ ಸ್ವಾತಂತ್ರ್ಯ ಇಲ್ಲ, ಮಕ್ಕಳಿಗೆ ಇನ್ನೊಂದು ಮಾಡಬೇಡ ಅಂತ ಹೇಳುವ ಸ್ವಾತಂತ್ರ್ಯ ಇಲ್ಲ. ಹಾಗಾದರೆ ನಮಗಿರುವ ಸ್ವಾತಂತ್ರ್ಯ ಯಾವುದು? ಅದಕ್ಕೆ ಹೇಳ್ತಾ ಇರೋದು, ಇನ್ನು ಕೆಲವು ಸರ್ತಿ ನಮ್ಮ ಜೀವನದಲ್ಲಿ ಅಡ್ಡ ಬರೋದು ಯಾವುದು ಅಂತ ಹೇಳಿದ್ರೆ, ಈ ನಮ್ಮ ಕಲಿತುಕೊಳ್ಳುವುದಕ್ಕಾಗಿ ಮನೆಯಲ್ಲಿರುವುದನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸುವುದು. ಭಾರತವನ್ನು ವಿಶ್ವಗುರು ಅಂತ ಹೇಳಲಿಕ್ಕೆ ಒಳ್ಳೆಯ ಕಾರಣವೇ, ಅತ್ಯಂತ ಒಳ್ಳೆ ಫ್ಯಾಮಿಲಿ ಸಿಸ್ಟಮ್ ಇರುವಂಥ ದೇಶ ಇದ್ದರೆ ಅದು ನಮ್ಮ ಪುಣ್ಯ ಭೂಮಿ ಭಾರತ. ಅದಕ್ಕಾಗಿ ಭಾರತವನ್ನು ವಿಶ್ವಗುರು ಅಂತ ಹೇಳುವ ಸ್ಥಾನದಲ್ಲಿ ಕೊಂಡೋಗಿಟ್ರು. FAMILY, ಫಾದರ್ ಆ್ಯಂಡ್ ಮದರ್ ಐ ಲವ್ ಯು, ಫಾದರ್ ಆ್ಯಂಡ್ ಮದರ್ ಐ ಲಿವ್ ವಿತ್ ಯು. ಇದು ನಮ್ಮ ಫ್ಯಾಮಿಲಿ ಲೈಫ್. ಆದರೆ ಈಗ ಏನಾಗಿದೆ, ಅದು ದೂರ 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 ಆಗಿದೆ. ಲವ್ ಎಟ್ ಫಸ್ಟ್ ಸೈಟ್, ಡೈವೋರ್ಸ್ ಎಟ್ ಫಸ್ಟ್ ಫೈಟ್. ಮೊನ್ನೆ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ, ಬೆಳಿಗ್ಗೆ ಪ್ರೀತಿಯಾಗಿ ಒಪ್ಪಂದಾಗಿ ಮಧ್ಯಾಹ್ನ ಮದುವೆ ಆಗಿದೆ, ರಾತ್ರಿ ಪೆಟ್ಟಾಗಿದೆ. ಗಂಡ ಹೆಂಡತಿಗೆ ಪೆಟ್ಟಾಗಿ ಒಂದು ಕೊಲೆಸ ಆಗಿರ್ಬೇಕಾದ್ರೆ ಒಂದು ದಿನದ ಇದು ರೀಚಾರ್ಜ್ ಇದು ಕೂಡ ಇಲ್ಲ ಈಗ ಒಂದು ಮದುವೆಗೆ. ಈ ಪ್ರೀತಿ 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 ಅಂತ ಹೇಳುವಂಥದ್ದು ಸ್ವಲ್ಪ ಶುರುವಾಗಿ ನಮಗೆ ಜೀವನದಲ್ಲಿ ನಾವು ಸೋಲುದು. ಅರ್ಥ ಆಯ್ತಲ್ಲ? ಅದು ನಿಮಗೆ ಅಂತ ಮಾತ್ರ ಅಲ್ಲ, ಇವತ್ತು ತುಂಬ ಫ್ಯಾಮಿಲಿ ಲೈಫ್ ಹಾಳಾಗ್ತಾ ಇರೋದಾಗಿ. ಒಬ್ಬರು ಡೈವರ್ಸ್ ಕೋರ್ಟಿಗೆ ಬಂದ್ರಂತೆ, ಗಂಡ ಹೆಂಡತಿ ಮಗ. ಜಡ್ಜಿ ನಿಲ್ಲಿಸಿ ಕೇಳಿದರು, ಇದು ಯಾವ ವಿಷಯಕ್ಕೆ ನಿಮಗೆ ಜಗಳ ಆಗೋದು ಅಂತ. ಗಂಡ ಹೇಳಿದಂತೆ ಬೆಳಿಗ್ಗೆ ಎದ್ದ ಕೂಡಲೇ ಜಗಳ ಆಗ್ತದೆ ಅಂತ. ಅದು ಯಾವ ವಿಷಯಕ್ಕೆ? ಅದು ಪೇಸ್ಟ್, ಮಗ ಹೇಳೋದಂತೆ ಪೇಸ್ಟ್ ಮೇಲಿಂದ ಒತ್ತಬೇಕು ಅಂತ, ಹೆಂಡತಿ ಹೇಳೋದಂತೆ ಮಧ್ಯದಿಂದ ಒತ್ತಬೇಕು ಅಂತ, ಗಂಡ ಹೇಳೋದು ಕೆಳಗಿನಿಂದ ಒತ್ತಬೇಕು. ಹಾಗೆ ಹಲ್ಲು ತೊಳಿಲಿಕ್ಕೆ ಕಷ್ಟ ಆಗ್ತದೆ ನಮಗೆ, ಯಾಕಂದರೆ ಇದು ಜಗಳದಲ್ಲಿ ಆಗ್ತದಲ್ಲ. ಅದಕ್ಕೆ ಜಡ್ಜಿ ಹೇಳಿದ್ರಂತೆ, ನೋಡೋ ಇದು ಸರಿ ಮಾಡಲಿಕ್ಕೆ ಆಗ್ತದೆ, 3 ಪೇಸ್ಟ್ ಕೊಂಡೋಗಿ, ಮೇಲಿಂದ ಒತ್ತುವ ಮೇಲಿಂದಲೇ ಒತ್ತಲಿ, ಮಧ್ಯದಿಂದ ಒತ್ತುವ ಮಧ್ಯದಿಂದಲೇ ಒತ್ತಲಿ, ಕೆಳಗಿನಿಂದ ಒತ್ತುವ ಕೆಳಗಿಂದಲೇ ಒತ್ತಲಿ. ಯಾಕಂದರೆ ಮೇಲೆ ಮುಗಿಯುವ ಮಧ್ಯಕ್ಕೆ ಬರದೆ ಎಲ್ಲಿ ಹೋಗ್ತಾನೆ, ಮಧ್ಯದಲ್ಲಿ ಮುಗಿಯುವಾಗ ಕೆಳಗಿಂದ ಒತ್ತದೆ ಎಲ್ಲಿ ಹೋಗ್ತಾನೆ. ಮತ್ತು ನಾವು ಪೇಸ್ಟ್ ಒತ್ತುವುದರಲ್ಲಿ ತುಂಬ ಹುಷಾರಲ್ವ, ಒತ್ತುವಷ್ಟು ಒತ್ತಿ ಲಾಸ್ಟಿಗೆ ಲಟ್ಟಣಿಗೆಯಿಂದ ಹೀಗೆ ಮಾಡಿ ಕೊನೆಗೆ ಅದನ್ನು ಕೊಯ್ದು ಅದರ ಒಳಗಿಂದ ಪಿಂಕಿಸುವ ಅವಸ್ಥೆ ನೋಡಿದರೆ ಕಂಪೆನಿಯವನಿಗೆ ತಲೆ ಬಿಸಿ ಆದಿತ್ತು, ಇದರಲ್ಲಿ ಪೇಸ್ಟ್ ಇತ್ತಾ ಇಲ್ವಾ ಅಂತ. ಅಷ್ಟು ಅದು 7 ಜನ್ಮದ ಪಾಪದ್ದು ಪೇಸ್ಟ್ ಆಗಿ ಹುಟ್ಟುದದು. 3 ಪೇಸ್ಟಲ್ಲಿ ಒಳ್ಳೆ ಸಂಸಾರ ನಡೆಸಿದ್ರು.
ಇವತ್ತು ಏನಾಗಿದೆ ಅಂತ ಹೇಳಿದರೆ, ಕೆಲವರು ಮಾರ್ಕಲ್ಲಿ, ಉದ್ಯೋಗದಲ್ಲಿ, ಅದರಲ್ಲಿ ಇದರಲ್ಲಿ ಎಲ್ಲ ಜೀವನದಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಅದು ಆಗಬಾರ್ದು ಅಂತ ಹೇಳಿದ್ದು. ಪ್ಲ್ಯಾಟ್ಫಾರ್ಮ್ ಹೀರೋ, ಪ್ರಾಕ್ಟಿಕಲಿ ಝೀರೋ ಆಗಬಾರ್ದು. ಆಗಬಾರ್ದು ಅಂತಾದರೆ ನಾವು ಎಜುಕೇಷನ್ ಅಂದರೆ ಏನು ಅಂತ ಫಸ್ಟಿಗೆ ತಿಳ್ಕೊಳ್ಬೇಕು. ಅದಕ್ಕೆ ಪೂರಕ ಮ್ಯೂಸಿಕ್ ಅಂತ. MUSIC ಮ್ಯೂಸಿಕ್ ಸ್ಪೆಲ್ಲಿಂಗನ್ನು ಕೇಳಿ. MUSIC, ಎಮ್ ಮೀನ್ಸ್ ಮೆಲೋಡಿ. ಎಮ್ಮನ್ನು ತೆಗೀರಿ ಅದರಿಂದ. ಯು ಸಿಕ್, ನೀನು ರೋಗಿ ಅಂತಲೇ ಅರ್ಥ. ಅದಕ್ಕಾಗಿ ನೋಡಿ ರೋಗದ ಸಂಗೀತ ಬರೋದು. ನಿಂತಲ್ಲಿ ನಿಲ್ಲಂಗಿಲ್ಲ, ಕುಂತಲ್ಲಿ ಕೂರಂಗಿಲ್ಲ, ಏನೇನೋ ಆಯ್ತದಲ್ಲ ಜುಮ್ ಜುಮ್ಮಾಯ ಜುಮ್ ಜುಮ್ಮ. ಇದೇ ಡಯಲಾಗ್ ಡಾಕ್ಟ್ರ್ ಹತ್ರ ಹೋಗಿ ಹೇಳಿ, ಅವ್ರು ಹೇಳ್ತಾರೆ ಇದು ಪೈಲ್ಸ್. ಹೌದಲ್ವ? ನೋಡಿ, ನೀವು ನಿಲ್ಲಿಕ್ಕೂ ಆಗೋದಿಲ್ಲ, ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ, ಜುಮ್ ಜುಮ್ ಆಗ್ತದೆ. ಟೈಸನ್ ಕೋಳಿ ತಿಂದು ಬೆಳಿಗ್ಗೆ ಮಾಡಿದ್ದು ಜಾಸ್ತಿ ಆಯಿತು. ಅದು ಅಲ್ಲಿ ಕೂತು ಹೇಳುವ ಮ್ಯೂಸಿಕೇ ಬೇರೆ ಉಂಟು. ಜಲಕ ದಿಕ್ಕಳ ಆಜಾ, ಜಲಕ ದಿಕ್ಕಳ ಆಜಾ, ಏಕ ಬಾರ ಆಜಾ 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 ಆಜಾ, ಎಲ್ಲಿ ಆಜಾ, ನೆಕ್ಸ್ಟ್ ಕರುಳೆ ಹೊರಗೆ ಆಜಾ. ಅದಕ್ಕೆ ಹೇಳಿದ್ದು, ಇವತ್ತಿನ ಮುಕ್ಕಾಲ್ವಾಸಿ ಮೈಂಡ್ ಪೊಲ್ಯೂಟ್ ಆಗ್ತಲಿಕ್ಕೆ ಕಾರಣವೇ ನಾವು ಕೇಳುವ ಮ್ಯೂಸಿಕ್ ಅಂತ. ಹಿರಿಯರಿಗೆ ಸಮಾಧಾನ ಸಿಗಬೇಕಾದ್ರೆ ದೇಗುಲ, ಮಗುವಿಗೆ ಸಮಾಧಾನ ಸಿಗಬೇಕಾದ್ರೆ ಜೋಗುಳ. ಇವತ್ತು ನಾವು ಕೇಳ್ತಾ ಇರೋ ಮ್ಯೂಸಿಕ್ಕಿಂದಾಗಿ ನಮ್ಮ ಮೈಂಡ್ ಕಂಪ್ಲೀಟ್ ಪೊಲ್ಯೂಟ್ ಆಗ್ತಾ ಇದೆ. APJ ಅಬ್ದುಲ್ ಕಲಾಂ ಹೇಳಿದಂಥದ್ದು, ಇಫ್ ಯು ಸೆಲ್ಯೂಟ್ ಯುವರ್ ಜಾಬ್, ಯು ನೀಡ್ ನಾಟ್ ಸೆಲ್ಯೂಟ್ ಎನಿವನ್ ಇನ್ ಯುವರ್ ಲೈಫ್. ಇಫ್ ಯು ಪೊಲ್ಯೂಟ್ ಯುವರ್ ಜಾಬ್, ಯು ಹ್ಯಾವ್ ಟು ಸೆಲ್ಯೂಟ್ ಎವ್ರಿವನ್ ಇನ್ ಯುವರ್ ಲೈಫ್. ಅದಕ್ಕೆ ನಮ್ಮ ಜೀವನದಲ್ಲಿ ಪ್ರೊಸೀಜರ್ ಇಸ್ ಇಂಪಾರ್ಟೆಂಟ್, ನಾಟ್ ಓನ್ಲಿ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಯಾವ ಪ್ರೊಸೀಜರಲ್ಲಿ ಹೋಗ್ತಾ ಇದ್ದೇವೆ ಅದು ಇಂಪಾರ್ಟೆಂಟ್ ಅಲ್ಲದೆ ಪ್ರಾಡಕ್ಟ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಈ ಪ್ರೀತಿ 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 ಎಲ್ಲ ಶುರುವಾಗುವಾಗ ಈ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ತಪ್ಪಲ್ಲ. ಈಗ ಕೆಲವರು ನಿದ್ದೆಯಿಂದ ಎದ್ದರು, ನಮ್ಮ ಸಬ್ಜೆಕ್ಟಿಗೆ ಬಂದರು ಮಾರಾಯ ಅಂತ. ಅಲ್ಲ, ಕೆಲವು ಸೇರಿಗೆ ಮಾರ್ಕ್ ಕಡಿಮೆ ಆಗಲಿಕ್ಕೆ ಕಾರಣವೇ ಇದೆ. ಫ್ರೆಂಡ್ ಎಂಬ ಅಕ್ಷರದ ಕೊನೆಯ 3 ಅಕ್ಷರ ನೋಡಿ, ಎಂಡ್ ಅಂತ ಇದೆ. ನಮ್ಮ ಫ್ರೆಂಡ್ ನಮ್ಮ ಜೀವನದ ಎಂಡಿಗೆ ಕಾರಣ ಆಗ್ತದೆ ಅಂತಾದರೆ ಅದರಿಂದ ನಾವು ಹೊರಗೆ ಬರಲೇಬೇಕು. ಈ ಪ್ರೀತಿ 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 ಎಲ್ಲ ಈಗ ಜೋರಾಗಿ ನಮಗೆ ಕಾಣ್ತದೆ. ಕಾಲೇಜಿಗೆ ನುಗ್ಗಿದಂತೆ 3 ಬಾರಿ 20 ಬಾರಿ ಚುಚ್ಚಿದ ಪ್ರಿಯತಮೆಗೆ, ಆಮೇಲೆ ಬಂದ. ಅಯ್ಯೋ ಪಾಪ ಕಾಣ್ತದೆ. ಕೆಲವು ಮನೆಯವರು ಕಣ್ಣೀರಾಗ್ತಾರೆ, ಅಯ್ಯೋ ಯಾಕೆ ಕೊಂದಪ್ಪ ಹುಡುಗಿಯನ್ನು ಅಂತ. ಮರುದಿವಸ ಟಿವಿಯಲ್ಲಿ ಬರುವ ಫೋಟೋ ನೋಡಿ ಅಂತೆ, ಅವನೊಟ್ಟಿಗೆ ಪಾರ್ಕಿಗೆ ಹೋಗಿದ್ದಾಳೆ, ಬಾಯಿಗೆ ಕೇಕ್ ತಿನ್ನಿಸಿದ್ದಾಳೆ, ಬೇರೆ ಬೇರೆ ಕಡೆ ಕೂತು ಫೋಟೋ ತೆಗೆದಾಗಿದೆ. ಇವ ಕೂತಿದ್ದು ಮಾತ್ರ ಲಾಸ್ಟಿಗೆ, ಉಳಿದದ್ದೆಲ್ಲ ಇವಳು ಮುಂದೆ ಹೋಗಿ ಆಗಿದೆ. ಮತ್ತೇನು ಮಾಡಲಿಕ್ಕೆ ಆಗ್ತದೆ? ಮಾಡುವುದನ್ನೆಲ್ಲ ಮಾಡಿದ ಮೇಲೆ ಈಗೇತಕ್ಕೆ ಪರಿತಾಪ, ಬೇವಿನ ಬೀಜವ ಬಿತ್ತಿದ ನಿನಗೆ ಮಾವು ದೊರಕುವುದೇ ಕಬೀರ, ಮಾವು ದೊರಕುವುದೇ. ಕಾಗೆಯ ಕಂಡರೆ ಓಡಿಸುವರು, ಕೋಗಿಲೆಯನು ನೀನೋಡು, ಮಧುರ ನಿನಾದವ ಕೇಳಿಸುತ್ತಲಿ ಜಗವ ಗೆದ್ದಿತಲ್ಲ ಕಬೀರ, ಜಗವ ಗೆದ್ದಿತಲ್ಲ. ಸ್ವಲ್ಪ ಒಳ್ಳೆಯ ಲಿಸನಿಂಗನ್ನು ನಾವು ಕೇಳಲಿಕ್ಕೆ ಕಲಿಬೇಕು. ಒಬ್ಬಳು ಹುಡುಗಿ ಚಂದ ಇದ್ಲು, ಬಫೆಗೆ ಊಟಕ್ಕೆ ನಿಂತಿದ್ಲು. ಒಂದು ಫಂಕ್ಷನ್ನಲ್ಲಿ ಉಪ್ಪಿನಕಾಯಿ ಬಡಿಸುವವ ಉಪ್ಪಿನಕಾಯಿ ಬಡಿಸಿ ಹೇಳಿದ, ಪ್ರಿಯೆ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಅವಳು ಹೇಳಿದ್ಲು, ನೀನು ಈ ಊರಿನವಲ್ಲ, ನನಗೆ ನಿನ್ನ ಪರಿಚಯ ಇಲ್ಲ, ಇನ್ನೊಂದು 20 ಐಟಮ್ ಇದೆ, ಬರೀ ಉಪ್ಪಿನಕಾಯಿ ಬಡಿಸುವಾಗಲೇ ನಿನಗೆ ನನ್ನ ಮೇಲೆ ಪ್ರೀತಿ ಬಂದರೆ, ಆ 20 ಜನವು ಅದನ್ನೇ ಹೇಳಿದರೆ ನಾನೆಂತ ಸಾಯಬೇಕು? ಇಷ್ಟು ಬೇಗ ನಿನಗೆ ನನ್ನಲ್ಲಿ ಪ್ರೀತಿ ಬರಲಿಕ್ಕೆ ಏನು ಕಾರಣ? ಅವ ಹೇಳಿದ, ಓ ಪ್ರಿಯೆ, ಆ ನಿನ್ನ ನೀಲವಾದಂಥ ಜಡೆ, ಆ ನಿನ್ನ ದಂತಪಂಕ್ತಿ ನನ್ನ ಮನಸ್ಸನ್ನು ಸೂರೆಗೊಂಡಿದೆ, ಹಾಗಾಗಿ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಹುಡುಗಿ ರಪ್ಪ ಓಕೆ ಹೇಳಿದ್ದಲ್ಲ, ಆಯಿತು ಹೇಳಿದ್ಲು. ಅವಳು ಆಯಿತು ಹೇಳಿದ್ದು ಟೋಪನ್ ಮತ್ತು ಹಲ್ಲಿನ ಸೆಟ್ಟನ್ನು ಅವನ ತಟ್ಟೆಯಲ್ಲಿ ತೆಗೆದಿಟ್ಟದ್ದು.
ಕೊಂದೋಗೋದು ನನಗೆ ಬೈದ ಅದು ಕೊಂಜ ಮಾತಾಡೋದಕ್ಕೆ ಅಂತ ಇದ್ದದ್ದು, ನಿನಗೆ ಪ್ರೀತಿ ಬಂದ ಕಾರಣ ಇದು ಕೊಂದಕ್ಕೆ ಶೋಕೇಸಲ್ಲಿತ್ತು ಪೂಜೆ ಮಾಡು ಅಂತ. ಅಲ್ಲಿಂದ ಸೌಟ್ ಹಿಡ್ಕೊಂಡು ಓಡಿದವ ದರ್ಬೆಯಲ್ಲಿ ಹೋಗಿ ನಿಂತದ್ದು. ಇಂಥ ಪ್ರೀತಿಯಿಂದಾಗಿ ಇವತ್ತು ಸುಸೈಡ್ಗಳಾಗ್ತಾ ಇರೋದು, ನಮ್ಮ ಮಾರ್ಕ್ ಕಡಿಮೆ ಆಗ್ತಾ ಇರೋದು, ನಮ್ಮ ಜೀವನ ಹಾಳಾಗ್ತಾ ಇರೋದು. ಯಾಕೆ? ಒಂದು ಹುಡುಗಿಯನ್ನೋ ಒಂದು ಹುಡುಗನನ್ನೋ ಬಲೆಗೆ ಹಾಕ್ಕೊಂಡು ಅವಳ ಹಿಂದಿನಿಂದ ಸುತ್ತಿಗೂ ಸುತ್ತಿ ನಾನು ಅವನನ್ನೊಂದು ಪ್ರೀತಿ ಕಳ್ಕೊಂಡ್ರೆ ನನ್ನ ಜೀವನದ ಉದ್ದೇಶ ಕಂಪ್ಲೀಟ್ ತೀರಿ ಹೋಯ್ತು ಅಂತ ಭ್ರಮೆಯಲ್ಲಿ ಹೋಗ್ತಾ ಇದ್ದೇವಲ್ಲ, ಇದು ತಪ್ಪು. ಹಚ್ಚಿದರೆ ಸಾಕೆ ದೇವರಿಗೆ ಸಾವಿರಾರು ದೀಪ, ತಡೆಯುವುದೇ ಅದು ತಂದೆ ತಾಯಿಯ ಕಣ್ಣೀರಿನ ಶಾಪ ಎಂಬುದನ್ನು ಮೊದಲು ನೋಡಿಕೊಳ್ಬೇಕು ವಿದ್ಯಾರ್ಥಿಗಳೇ. ಇವತ್ತು ಅದು ಹೇಳಿ ಸುಖ ಇಲ್ಲ. ಅದಕ್ಕೆ ಒಳ್ಳೆ ಶಬ್ದ ಕೇಳಿ ಅಂತ ಹೇಳಿದ್ದು, ಒಳ್ಳೆ ಸ್ಪರ್ಶ ಕೊಡಿ ಅಂತ. ಹೀಗೆ ಹಿಡ್ಕೊಳ್ಬೇಕಂತೆ ಮಗುವನ್ನು ಅಮ್ಮ. ಈಗ ಹೀಗೆ ಹಿಡ್ಕೊಳ್ಳೋದು ನಿಂತಿದೆ. ಈಗ ದೂಡಿಕೊಂಡು ಹೋಗೋದೆಲ್ಲ ಸಿಕ್ಕಿದೆ. ಕೈಗಾಡಿಗೂ ಮಗುವಿಗೂ ವ್ಯತ್ಯಾಸವೇ ಇಲ್ಲ. ಮನೆಯಲ್ಲಿ ಒಂದು ಪರಸ್ಪರ ಕೂತು 10 ನಿಮಿಷ ಅಪ್ಪ ಅಮ್ಮ ಮಕ್ಕಳು ಮಾತಾಡುವಂಥದ್ದನ್ನು ಅದು ಸ್ವಲ್ಪ ಅಭ್ಯಾಸವೇ ಇಲ್ಲ. ಮಾತಾಡಬೇಡ ಅಂತ ಹೇಳಿದ್ದು. ಒಬ್ಬ ಹುಡುಗ ಊಟಕ್ಕೆ ಕೂತಿದ್ದಾನೆ ಅಪ್ಪ ಅಮ್ಮನೊಟ್ಟಿಗೆ. ಅಪ್ಪ ಊಟ ಸ್ಟಾರ್ಟ್ ಮಾಡುವಾಗ ಹುಡುಗ ಹೇಳಿದಂತೆ, ಅಪ್ಪ ಮಾತಾಡಬೇಡ, ಮುಸುಡಿಗಿಡ್ತೇನೆ, ಊಟ ಆದಮೇಲೆ ಮಾತಾಡು. ಅಲ್ಲ ಅಪ್ಪ ಮಾತಾಡಬೇಡ, ಕೆಪ್ತಾಂಡೆಗೆ ದೀಪೆ, ಊಟ ಆಗಲಿ ಹೇಳಿದ. 4 ಸರ್ತಿ ಅಪ್ಪ ಹೇಳಿದರು. ಊಟ ಆದಮೇಲೆ ಅಪ್ಪ ಮಗನನ್ನು ಕರೆದು ಕೇಳಿದ, ಇದು ಯಾಕೆ ಆಗದಿಂದ ಅಪ್ಪ ಅಪ್ಪ ಹೇಳಿದ್ದು ಯಾಕೆ ಅಂತ. ಏನಿಲ್ಲ, ನಿಮ್ಮ ಬಟ್ಟಲಲ್ಲಿ ಒಂದು ಜಿರಳೆ ಇತ್ತು ಪದಾರ್ಥದಲ್ಲಿ, ಹೇಳಿದೆ ಅಪ್ಪ ಅಪ್ಪ ಅಂತ. ಮಾತಾಡಬೇಡ ಹೇಳಿದ್ರಿ, ತಿಂದಾಗಿದೆ ನೀವು ಆಗಲಿ ಅಂತ ಹೊರಗೆ ಹೋಗಿ ಬಸಕ್ಕ ವಾಂತಿ ಮಾಡಿದ್ದ. ಇವತ್ತು ನಮ್ಮ ಮಕ್ಕಳಲ್ಲಿ ಲಾಸ್ಟಿಗೆ ನೋಡಿ, ಕೆಲವು ಅಪ್ಪ ಅಮ್ಮ ಟಿ ವಿಯಲ್ಲಿ ಕಣ್ಣೀರು ಹಾಕೋದು ಯಾಕೆ ಗೊತ್ತುಂಟ? ಎಲ್ಲ ಅಪರಾಧ ಪ್ರಕರಣ ಆಗಿ ಸುಸೈಡ್ ಆದ ಮೇಲೆ ನಮಗೆ ಗೊತ್ತಿರಲಿಲ್ಲ. ಯಾಕೆ ನಮಗೆ ಗೊತ್ತಿರಲಿಲ್ಲ? ನಮಗೆ ಮಕ್ಕಳೊಟ್ಟಿಗೆ 10 ನಿಮಿಷ ಮಾತಾಡಲಿಕ್ಕೆ ಹೊತ್ತಿರಲಿಲ್ಲ, ಹಾಗಾಗಿ ನಮಗೆ ಗೊತ್ತಿರಲಿಲ್ಲ. ಪ್ರೈಮರಿಯಲ್ಲಿರುವಾಗ ದೊಡ್ಡ ಸಂಗತಿ ಅಲ್ಲ. ನಮ್ಮ ಅಪ್ಪ ಅಮ್ಮ ನಮ್ಮನ್ನು 6 ವರ್ಷದ ನಂತರ ಶಾಲೆಗೆ ಸೇರಿಸಿದ್ದು. ನಮ್ಮನ್ನು ಶಾಲೆಗೆ ಸೇರಿಸುವಾಗ ಒಂದು ಹೊರೆ ಕಾಣಿಕೆ ಕೊಂಡೋದಾಗೆ, ಆಚೆಯಿಂದ 4 ಜನ ಈಚೆಯಿಂದ 4 ಜನ ಬಾಳೆಗೊನೆ ಕೊಂಡೋದಾಗೆ ಬುಡುಕ ಬಿಸಾಡಿ ಬರೋದು, ಎಂಥದ್ದು ಇಲ್ಲ. ಪ್ರಾಯ ನೋಡಿದ್ದು ಮಾಸ್ಟ್ರು ಹೇಗೆ, ಬಲಗೈಯನ್ನು ಹೀಗೆ ಮಾಡೋ ಮಗ ಇಲ್ಲಿಗೆ ಮುಟ್ಟಿಸು, 6 ವರ್ಷ ಆಯಿತು, 1ನೇ ಕ್ಲಾಸಲ್ಲಿ ಕೂತ್ಕ. ಫಸ್ಟ್ ಪಾಠ ಇದ್ದದ್ದು ಎಂಥದ್ದು ನಮಗೆ? ಅಗಸ ಅಂದರೆ ಮಾಡಿದ್ದನ್ನು ಒಗಿಲಿಕ್ಕೆ ಬಂದದ್ದು ನೀನು, ಆಟ. ಇಲ್ಲಿ ಆಟ ಆಡಬೇಡ ಜೀವನದಲ್ಲಿ, ಇಲ್ಲಿ ಈಶನನ್ನು ನೆನೆದು ಊಟ ಮಾಡು, ಉದ್ಧಾರ ಆಗ್ತದೆ ಅಂತ. ನಮಗೆ ಪೆಟ್ಟು ಕಂಡಬಟ್ಟೆ ಇತ್ತು. ಈಗ ಕಂಪ್ಲೀಟ್ ಪೆಟ್ಟು ಕಮ್ಮಿ. ಪ್ರೈಮರಿಯಲ್ಲಿ ಅಲ್ಲ, ಪೆಟ್ಟು ಕಮ್ಮಿ ಆಗಿದೆ ಈಗ. ಯಾಕೆ ಪೆಟ್ಟು ಕಮ್ಮಿ? ಹೊಡಿಲಿಕ್ಕಿಲ್ಲ ಈಗ ಹೊಡೆದ್ರೆ ಭಯಂಕರ. ನಾವು ಗೆಟ್ ಔಟ್ ಹೇಳಲಿಕ್ಕಿಲ್ಲ, ನಾವು ಹೊರಗೆ ಹೋಗಿ ಕಮ್ಮಿ ಯಾರು ಹೇಳೋದು. ಯಾಕೆಂತ ಹೇಳಿದರೆ ಅದು ಪೆಟ್ಟು ಕೊಡಬಾರ್ದು ಅಂತ. ಮೊನ್ನೆ ಒಂದು ಟೀಚರ ನೀರಿನ ಬಾಟ್ಲಿಗೆ ಮಾತ್ರೆ ಹಾಕಿ ಬಂದ್ಯಾರಂತೆ ಮಕ್ಕಳು. ಸಾಯದ್ದು ಪುಣ್ಯ ಟೀಚರು. ಯಾಕೆ? ಪೆಟ್ಟು ಕಮ್ಮಿ. ಈಗ ಪೆಟ್ಟಿನ ನಾವು ಗುಡ್ಡೆಯಲ್ಲಿ ಕೂತ್ಕೊಳ್ತಾ ಇದ್ದೆವು ಚಿಕ್ಕದಿರುವಾಗ. ಗೋಕುಲ ಸರಿಗೆ ಗೊತ್ತುಂಟು ಆ ಪೆಟ್ಟಂದ್ರೆ ಅಂಥದ್ದಿತ್ತು. ಈಗ ಪ್ರೈಮರಿ ಅವರು ಯಾಕೆ ಗುಡ್ಡೆಯಲ್ಲಿ ಕೂತ್ಕೊಳ್ಳೋದಿಲ್ಲ? ಯಾಕಂದರೆ ಈಗ ಪೆಟ್ಟಿನ ಬದಲಿಗೆ ಮೊಟ್ಟೆ ಉಂಟು, ಚಿಕ್ಕಿ ಉಂಟು, ಬಾಳೆಹಣ್ಣುಂಟು, ಚಪ್ಪಲುಂಟು, ಯೂನಿಫಾರ್ಮ್ ಉಂಟು, ಪುಸ್ತಕ ಉಂಟು. ಎಲ್ಲ ಬಿಟ್ಟು ವರ್ಷಕ್ಕೆ 2 ಸರ್ತಿ ಹೊಟ್ಟೆಯ ಹುಳ ಹೊರಗೆ ಹಾಕೋದು ಸಹ ಗೌರ್ಮೆಂಟ್. ಪ್ರೈಮರಿ ಶಾಲೆ ಮಕ್ಕಳಿಗೆ ಶನಿವಾರ ಮಧ್ಯಾಹ್ನ ನಾವು ಹೊಟ್ಟೆಯ ಮಾತ್ರೆ ಕೊಡ್ತೇವೆ, ಹುಳದ ಮಾತ್ರೆ ಕೊಡ್ತೇವೆ. ಆದಿತ್ಯವಾರ ಹೋಗುವ ಹುಳ ಅದು ಕರ್ನಾಟಕ ರಾಜ್ಯ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಫುಲ್. ಅದು ಮೊದಲು ಇಡೀ ಹೋಗ್ತಾ ಇತ್ತು ನಾವು ಚಿಕ್ಕದಿರುವಾಗ, ಈಗ ಅದು ಕಟ್ಕಟ್ಟಾಗಿ ಹೋಗ್ತದೆ. ಹಾಗಾಗಿ ಅಕ್ಷರ ಸರಿ ಕಾಣುವುದಿಲ್ಲ ಅದರಲ್ಲಿ. ಹಾಗಾಗಿ ಈಗ ಅಂಥದ್ದೇನಿಲ್ಲ. ಅದಕ್ಕೆ ನಾವು ಇಂಥ ವಿಷಯದ ಕಡೆಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು. ಈಗ ವಾಟ್ಸಪ್, ಫೇಸ್ಬುಕ್ ಫ್ರೆಂಡ್, ಇದರಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಇಲ್ಲದ ಮಕ್ಕಳು ಯಾರಿದ್ದಾರೆ? ಕೆಲವು ಮನೆಯಲ್ಲಿ ಯೋಚನೆ ಇಲ್ಲ ಅದರದ್ದು. ಏನು ಆ ಫ್ರೆಂಡ್ ಅಡ್ಮಿನ್ ಯಾರು, ವಾಟ್ಸಪ್ನ ಅಡ್ಮಿನ್ ಯಾರು, ಅದರ ಫ್ರೆಂಡ್ ಯಾರು, ಅದಕ್ಕೆ ನೋಟ್ಸೇ ಬರ್ತಾ ಇದೆಯಾ, ಬೇರೆ ಏನಾದರೂ ಬರ್ತಾ ಇದೆಯಾ?
ಏನು ಗೊತ್ತಿಲ್ಲ. ಕೆಲವು ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದ್ದಂಥದ್ದು, ಚಿಲ್ಕ ಹಾಕಿ ಓದು ಮಗ, ಚಿಲ್ಕ ಹಾಕಿ ಓದು ಮಗ. ಹೆಬ್ಬಾವು ಬರ್ತದ ಮನೆಗೆ? ಚಿಲ್ಕ ಹಾಕಿ ಓದುವುದರ ಮೊದಲು ನಮಗೆ ಜವಾಬ್ದಾರಿ ಬರಬೇಕು ಅಂತಾದರೆ, ವಿದ್ಯಾರ್ಥಿಗಳೇ, ಒಂದು ನನ್ನನ್ನು ಹೆತ್ತ ತಂದೆ ತಾಯಿ, ಮತ್ತೊಂದು ನನ್ನನ್ನು ಹೊತ್ತ ಈ ಭಾರತ ಮಾತೆ, ಮತ್ತೊಂದು ನನಗೆ ಜನ್ಮ ಕೊಟ್ಟ ನನ್ನ ಧರ್ಮ, ಈ ಮೂರಕ್ಕೆ ಸಾಯುವ ತನಕವೂ ನಾನು ದ್ರೋಹ ಮಾಡೋದಿಲ್ಲ ಅಂತ ಯಾರ ಮನಸ್ಸಿನಲ್ಲಿ ಗಟ್ಟಿ ಉಂಟಾ, ಅವರು ಚಿಲ್ಕ ಹಾಕಿ ಓದಿದ್ರು, ಒಳ್ಳೆ ಮಾರ್ಕ್ ತೆಗೆದ್ರು, ಯಾವುದೋ ಒಂದು ಕೆಲಸಕ್ಕೆ ಸೇರಿದ್ರು, ಅಪ್ಪಮ್ಮನ ಒಂದು ಮರ್ಯಾದೆ ಉಳಿಸಿದ್ರು, ಅವರು ಮದುವೆ ಮಾಡಿ ಕೊಡುವ ತನಕ ಕಾದರು. ಈ ಬೇಜವಾಬ್ದಾರಿ ಮಕ್ಕಳಿದ್ದಾರೆ ನೋಡಿ. ದೊಡ್ಡ ದೊಡ್ಡ ಸೆಟ್ ತಗೊಂಡದ್ದು, ರೀಚಾರ್ಜ್ ಮಾಡಲಿಕ್ಕೆ ಅಪ್ಪ ಅಮ್ಮ ದುಡ್ಡು ಬೇಕು, ಸೆಟ್ಟಿಗೆ ಅಪ್ಪ ಅಮ್ಮನ ದುಡ್ಡು ಬೇಕು, ಫೀಸ್ ಕಟ್ಟಲಿಕ್ಕೆ ಅಪ್ಪ ಅಮ್ಮನ ದುಡ್ಡು ಬೇಕು, ಚಾಟ್ ಮಾಡಲಿಕ್ಕೆ ಫೇಸ್ಬುಕ್ ಫ್ರೆಂಡ್ ಬೇಕು. ಗಂಟೆಗಟ್ಟಲೆ ಚಾಟ್ ಮಾಡಿದ್ರು, ಅವರಲ್ಲಿ ಫೋಟೋ ಕೇಳಿದ, ಇವ್ರಿಗೆ ಈಗ ಅಶ್ಲೀಲ ಫೋಟೋದು ಜೋರಾಗ್ತಾ ಉಂಟು. ಈಗ ಇವಳು ಫೋಟೋ ಕಳಿಸಿದ್ಲು, ಅವ ಹೇಳಿದ ನಾಳೆ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡ್ತೇನೆ, ಅದಕ್ಕಿಂತ ಮೊದಲು ಚಿನ್ನ ಮತ್ತು ಹಣ ಹಿಡ್ಕೊಂಡು ಬಾ. ಆಗ ನಮಗೆ ಯಾವುದು ಉಳಿದದ್ದು? ಸುಸೈಡ್ ಮಾಡೋದಾ, ಬಾವಿಗೆ ಹಾರೋದಾ, ಹಗ್ಗ ತಗೊಳ್ಳೋದಾ, ವಿಷ ತಗೊಳ್ಳೋದಾ, ಓಡುದಾ? ಗಿಣಿಯ ಹಾಗೆ ಸಾಕಿರ್ತಾರೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನು, ಯಾವುದೋ ಒಬ್ಬ ಫೇಸ್ಬುಕ್ ಫ್ರೆಂಡಿಗೋಸ್ಕರ. ನಮ್ಮ ಜೀವನದಲ್ಲಿ ಅಪ್ಪ 9 ತಿಂಗಳು ಹೊತ್ತು, ಒಂದು ದಿನ ಹೆತ್ತು, ಬಾಯಿಗೆ ತುತ್ತು, ಕೆನ್ನೆಗೆ ಮುತ್ತು ಕೊಟ್ಟು ಸಾಕಿದಂಥ ಅಪ್ಪ ಅಮ್ಮನನ್ನೇ ಮರೆತು ನಾವು ಯಾರ ಒಟ್ಟಿಗೋ ಹೋಗಿ ಲಾಸ್ಟಿಗೆ ಅವನಿಂದ 35 ತುಂಡಾಗಿ ಫ್ರಿಜ್ಜಲ್ಲಿ ಕೂತ್ಕೊಂಡು ಸಾಯ್ತಾ ಇದ್ದೇವೆ ಅಂತಾದರೆ, ನಮಗೆ ಜವಾಬ್ದಾರಿ. ಇನ್ನು 1,500 ಮೀಟರ್ನ ರೇಸ್ ಬೇಡ ವಿದ್ಯಾರ್ಥಿಗಳೇ. ಬೇಗ ಬೇಗ ಕಲಿಬೇಕು, ಬೇಗ ಬೇಗ ಕೆಲಸ ಸಿಗಬೇಕು, ಬೇಗ ಬೇಗ ಮದುವೆ ಆಗಬೇಕು, ಬೇಗ ಬೇಗ ಡೈವರ್ಸ್ ಆಗಬೇಕು, ಬೇಗ ಬೇಗ ಸಾಯಬೇಕು ಬೇಡ. ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯದಾಗಬೇಕು ಅಂತಾದರೆ ಲಿಂಬೆ ಚಮಚ ಓಟ ಸ್ವಲ್ಪ ಅಭ್ಯಾಸ ಮಾಡಿ. ಬಾಯಲ್ಲಿ ಚಮಚ ಇಟ್ಕೊಳ್ಳಿ, ತುದಿಯಲ್ಲಿ ಲಿಂಬೆ ಇಟ್ಕೊಳ್ಳಿ. ಚಮಚ ಅಂದರೆ ನಿಮ್ಮ ಜೀವನದ ದಾರಿ, ಲಿಂಬೆ ಅಂದರೆ ಅಪ್ಪ ಅಮ್ಮನ ಮರ್ಯಾದೆ. ಅಪ್ಪ ಅಮ್ಮನ ಮರ್ಯಾದೆ ಕೆಳಗೆ ಹಾಕದಾಗೆ ನನ್ನ ಜೀವನವನ್ನು ತೆಗಿತೇನೆ ಅಂತ ಹೇಳುವ ಲಿಂಬೆ ಚಮಚ ಓಟದ ಮೂಲಕ ನಾವು ಜೀವನ ತೆಗೆದರೆ ಮಾತ್ರ ನಮ್ಮ ಜೀವನದಲ್ಲಿ ಸ್ವಲ್ಪ ಏನಾದರೂ ಸಾಧಿಸಬಹುದಲ್ಲದೆ ಅರ್ಜೆಂಟ್ 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 ಮಾಡಿ ಪ್ರಯೋಜನ ಇಲ್ಲ. ವಿದೇಶದಲ್ಲಿ ಈಗದ ಅಡ್ವರ್ಟೈಸ್ಮೆಂಟ್ಗಳು ನಮ್ಮನ್ನು ಇದಕ್ಕೆ ತಂದದ್ದು, ಹೌದಾ? 15 ದಿನದಲ್ಲಿ ಅದಾಗದಿದ್ದರೆ ಹಣ ವಾಪಸ್, ಡವ್ ಸಾಬೂನು ಹಾಕಿದರೆ ಬಿಳಿ ಆಗ್ತದೆ, ಚರ್ಮದ ಕಾಂತಿಗಾಗಿ ಹಚ್ಚಿರಿ, ಎಂಥದ್ದು ಅಂತ ಹೇಳೋದಿಲ್ಲ ಅವರು, ವೀಟ್ ಕ್ರೀಮ್ ಅಂತೆ. ಮಕ್ಕಳಿಗೆ ಅರ್ಥ ಆಗದೆ ಹಚ್ಚಿಕೊಂಡು ಹೋದರೆ ಸಮಸ್ಯೆ ಆಗ್ತದೆ. ಅರ್ಜೆಂಟ್ 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 ಅರ್ಜೆಂಟ್. ವಿದೇಶದಲ್ಲಿ ಹೀಗೆ ಅಡ್ವರ್ಟೈಸ್ಮೆಂಟ್ ಕೂತ್ಕೊಂಡು ನೋಡ್ತಾ ಇರುವಾಗ ಬರ್ತಾ ಉಂಟಂತೆ ಕೆಳಗಡೆ, ಮುದುಕರು ಯುವಕರಾಗುವ ಮಾತ್ರೆ 30 ದಿನದಲ್ಲಿ, ಮುದುಕರು ಯುವಕರಾಗುವ ಮಾತ್ರೆ 30 ದಿನದಲ್ಲಿ. ಒಬ್ಬನ ವಿದೇಶಕ್ಕೆ ಹೋಗುವಾಗ ಅಪ್ಪನಿಗೆ 75 ಆಗಿತ್ತು, ಅಮ್ಮನಿಗೆ 70 ಆಗಿತ್ತು. ಅಪ್ಪ ಅಮ್ಮನನ್ನೇ ಈ ಸರ್ತಿ ಫುಲ್ ಯಂಗ್ ಮಾಡಿ ಪ್ರಗತಿಯ 18ನೇ ವರ್ಷದ ಕಾರ್ಯಕ್ರಮಕ್ಕೆ ಕಳಿಸಬೇಕು ಅಂತ ಹೇಳಿದ. 30 ಮಾತ್ರೆ ಅಪ್ಪನಿಗೂ 30 ಮಾತ್ರೆ ಅಮ್ಮನಿಗೂ ಪಾರ್ಸೆಲ್ ಮಾಡಿ ಕಳಿಸಿದ. ದಿನಕ್ಕೆ 2 ತಗೊಳ್ಬೇಕು ಅಂತ ಹೇಳಿದ್ದಾನೆ. 2 ವರ್ಷ ಬಿಟ್ಟು ಫಾರಿನಿಂದ ಬಂದು ಏರ್ಪೋರ್ಟಲ್ಲಿ ಇಳಿದು ಮನೆಗೆ ಹೋಗಿ ನೋಡ್ತಾನೆ ಎಂಥದ್ದು, ಗಾರ್ಡನಲ್ಲಿ ಒಂದು ಚಂದದ ಹುಡುಗಿ ನಿಂತಿದ್ದಾಳೆ, ಅನುಶ್ರೀಯಾಗಿ ನೀರು ಬಿಡ್ತಾ ಇದ್ದಾಳೆ ಗಾರ್ಡನ್ನಿ. ವಸಂತ ಬರೆದನು ಒಲವಿನ ಓಲೆ, ಚಿಗುರಿದ ಎಲೆ ಎಲೆ ಮೇಲೆ, ಪಂಚಮದಲ್ಲಿ ಹಾಡಿತು ಕೋಗಿಳಿ, ಪ್ರೇಮಿಗೆ ಓರ್ವಳೆ ನಲ್ಲೆ, ತೂಣಗ ಮಗೆ ಪಿರ ಉಡು ಉಳ್ಳೆ. ಮಗ ಹಿಂದಿದ್ದಾನೆ, ಮಗನಿಗೆ ಗುರುತ ಸಿಗಲಿಲ್ಲ. ಎಂತಮ್ಮ ಇದು, 30 ಟ್ಯಾಬ್ಲೆಟಲ್ಲಿ ಎಷ್ಟು ಚೆಂದಾಗಿದ್ದಿ ನೀನು, ಹೋಗುವಾಗ ಅಷ್ಟು ಮುದುಕಿದ್ದಿ. ಸುಖ ಕಷ್ಟ ಮಾತಾಡಿ ಮನೆಯೊಳಗೆ ಹೋಗ್ತಾನೆ. ಮಂಚದ ಮೇಲೆ 1.5 ಫೀಟ್ನ ಮಗು ಮಲಗಿಕೊಂಡು ಹಬ್ಬ ಕಟ್ಟಪ್ಪ ಪಟ ಕಟ್ಟಪಟ. ಮಗ ಹೇಳಿದ, ಅಮ್ಮ ಇದ್ಯಾರು? ಹೇಳಿದೆ ಮಗ, ನಿನ್ನ ಅಪ್ಪನಿಗೆ 30 ಒಮ್ಮೆಲೆ ತಿನ್ನಬೇಡಿ, 30 ಒಮ್ಮೆಲೆ ತಿನ್ನಬೇಡಿ. ಅವರು ನಾನು ಬೇಗ ಯುವಕ ಆಗಬೇಕು ಅಂತ 30 ಒಮ್ಮೆಲೆ ನುಂಗಿದ್ರು. ತಿರುಗಿ ನೋಡ್ತೇನೆ 1.5 ಫೀಟ್ ಆಗಿದ್ದಾರೆ ಮಗ. ಈಗ ಮಲಗಿಸಿ ಪೌಡರ್ ಹಾಕಿದ್ದಷ್ಟೇ. ಈಗ ಅಪ್ಪನಿಗೆ ಪಿಯರ್ಸ್ ಸೋಪು ತಂದಿಟ್ಟದ್ದು ನಾನು ಮೊನ್ನೆ. ಅವಸರ ಮಾಡಬಾರ್ದು, ಯಾವುದು ತಾಳ್ಮೆ ಇಲ್ಲ.
ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿಯುವುದರ ಗತಿ ಸೃಷ್ಟಿ ವಿಧಿಯಂ ಸಹಿಸದಲ್ಲದೆ ಮುಗಿಯದು ಯಾವ ದೇಶ ಬಂದೊಡಾಂ ಸಹನೆ ವಜ್ರದ ಕವಚ ಮಂಕುತಿಮ್ಮ. ತಾಳ್ಮೆ ಬೆಳೆಸಿಕೊಳ್ಳಿ ಸ್ವಲ್ಪ. ಇವತ್ತಿನ ಮಕ್ಕಳಿಗೆ ಶಾರ್ಟ್ ಟೆಂಪರ್ ಜಾಸ್ತಿ. ಒಂದು ಮಾತಾಡಿ ಎರಡು ಮಾತಾಡುವಾಗ ಆಗೋದಿಲ್ಲ. ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ, ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳಿ. ಅದಕ್ಕೆ ನೀವು ಆದರ್ಶ ವ್ಯಕ್ತಿಗಳು ಯಾರು ಅಂತ ನೋಡ್ಕೊಳ್ಬೇಕು. ನಾನು ಯಾರ ಫ್ಯಾನ್ ಆಗಬೇಕು? ಅದಕ್ಕೆ ನಾನು ಭಾಷಣದಲ್ಲಿ ಕೆಲವರು ಹೇಳ್ತಾರೆ ಬಂದು, ನೀವೆಲ್ಲ ವಿವೇಕಾನಂದರಾಗೆ ಆಗಬೇಕು, ಅಬ್ದುಲ್ ಕಲಾಂರಾಗೆ ಆಗಬೇಕು, ಸುಭಾಷ್ ಚಂದ್ರ ಬೋಸ್ನಾಗೆ ಆಗಬೇಕು. ಈ ಭಾಷಣ ಮಾಡುವವರಿಗೆ ಆಗಬಾರ್ದು ಹೇಳಿದ್ಯಾರು? ನೀವು ಆಗಬೇಕು ಅಂತಾದರೆ ಅದರ ಬದಲು ನಾನೇ ಆಗ್ಬೋದಲ್ಲ. ನೀವು ಆಗಿ ಮೊದಲು ಅಷ್ಟೇ. ನಮ್ಮಲ್ಲಿ ಆತ್ಮಸಾಕ್ಷಿ ಬೇಕು. ಅದಕ್ಕೆ ಈ ಕೆಲಸ ಒಳ್ಳೆದಿರಬೇಕು. ನಾವು ಚಿಕ್ಕದಿರುವಾಗೆಲ್ಲ ಅದು ಹೇಳಿ ಸುಖ ಇಲ್ಲ. ಬರೀ ಒಳ್ಳೆ ಏನಿತ್ತೋ, ದೇವ ನಿನ್ನ ಬೇಡುವೆ ಕಾಯು ದೂರ ಮಾಡದೆ, ಶಕ್ತಿ ನೀಡು ಬಾಳುವಂತೆ ಸತ್ಯ ಧರ್ಮ ಮೀರದೆ, ಸೂರ್ಯನಾಗಿ ಮೇಲೆ ಚಲಿಸಿ ಕತ್ತಲನ್ನು ಹರಿಸುವೆ, ಮೋಡವಾಗಿ ನೀರ ಸುರಿಸಿ ಲೋಕ ಕಣ್ಣ ಉಳಿಸುವೆ, ಪ್ರಾಣವಾಯುವಾಗಿ ಸುಳಿದು ಕಾಣದಂತೆ ಕಾಯುವೆ, ತಂದೆ ನಿನ್ನ ಮಹಿಮೆಯ ಹೇಗೆ ನಾನು ಮರೆಯುವೆ. ನಮ್ಮಲ್ಲಿ ಟೀಚರ್ ಡ್ಯಾನ್ಸ್ ಮಾಡಿಸ್ತಾ ಇದ್ದದ್ದು. ಕೋಳಿ ಕೂಗಿತೇಳು ಕಂದ, ಸೂರ್ಯ ಪೂರ್ವದಲ್ಲಿ ಬಂದ, ಹೆಚ್ಚು ಮಲಗಲೇನು ಚಂದ, ಬಾ ಕಂದ ಬಾ. ಡ್ಯಾನ್ಸ್ ಆಗುವಾಗ ಟೀಚರ್ ಆಚೆ, ಅಸಿಸ್ಟೆಂಟ್ ಈಚೆ, ನಾವು ಮಧ್ಯದಲ್ಲಿ ಅವ್ರನ್ನ ನೋಡಿ ಹೀಗೆ ಮಾಡ್ತಾ ಇದ್ದದ್ದು. ಶಾಲೆಯಲ್ಲಿ ಸಂಸ್ಕಾರ ಕಲಿಸ್ತಾರೆ, ಕಲಿಸೋದಿಲ್ಲ ಅಂತಲ್ಲ. ಮನೆಗೆ ಹೋಗಿ ನಾವೇ ಟಿ ವಿಯಲ್ಲಿ ನೋಡುವಾಗ ಏನು ಬರ್ತದೆ ಹೇಳಿ? ಟಿ ವಿಯಲ್ಲಿ ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನಿನ. ಶಾಲೆಯಲ್ಲಿ ಇಲ್ಲಿದ್ದ ಹೃದಯ ಟಿ ವಿಯಲ್ಲಿ ಇಲ್ಲಿಗೆ ಹೇಗೆ? ಶಾಲೆಯಲ್ಲಿದ್ದ ಒಂದು ಹೃದಯ ಮನುಷ್ಯನಿಗೆ ಡ್ಯಾನ್ಸಿಗೆ ಆಗುವಾಗ ಎರಡಾದ್ದೇಗೆ? ಎಷ್ಟು ಇವತ್ತು ಸಮಸ್ಯೆಗಳಾಗ್ತಾ ಇದೆ, ನಮಗೆ ಒಂದು ಗೊತ್ತಾಗೋದಿಲ್ಲ. ನಾವು ಶಾಲೆಯಲ್ಲಿ ಸಂಸ್ಕಾರ ಕೊಡಬೇಕು ಎಲ್ಲ ಹೇಳಿದಾಗೆ ನಂಬ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಬ್ಬ ಹುಡುಗ ಹೇಳಿದಂತೆ, ಅಪ್ಪ ಇವತ್ತು ಶಾಲೆಯಲ್ಲಿ ಪಾಠವೇ ಇರಲಿಲ್ಲ. ಮತ್ತೆಂತ ಇತ್ತು? ಫುಲ್ ಕಬಡ್ಡಿ. ಇಡೀ ದಿವಸ ಕಬಡ್ಡಿ. ಒಳ್ಳೆ ಆಡಿದ್ಯಾ? ತೆಗೆದು ಬಿಸಾಡಿದ್ದೇನೆ, ಕೆಲವರು ಎದ್ದು ಬರಬೇಕಷ್ಟೇ. ಅಪ್ಪನಿಗೆ ಖುಷಿ ಆಯಿತು. ಮ್ಯಾನ್ ಆಫ್ ದ ಮ್ಯಾಚ್ ಮಗ ನೀನು? ನಾನು ಮ್ಯಾನ್ ಆಫ್ ದ ಮ್ಯಾಚ್. ಮತ್ತೆ ಮ್ಯಾನ್ ಆಫ್ ದ ಮ್ಯಾಚ್ ಆಗದೆ ಏನು ನೀನು? ಹುಲಿ ಮರಿ ಅಲ್ವನ? ಹುಲಿ ಮರಿ ನೀನು. ಅಷ್ಟೊತ್ತಿಗೆ ಹುಡುಗ ಹೇಳಿದಂತೆ, ಟೀಚರ್ ಯಾವಾಗಲೂ ಹೇಳ್ತಾರಪ್ಪ, ಎಂಥದ್ದು? ನೀನು ಯಾವುದೋ ಮೃಗಕ್ಕೆ ಹುಟ್ಟಿರಬೇಕು. ಅದಕ್ಕೆ ಯಾವ ರೀತಿ ತಗೊಳ್ತಾರೆ ನಮಗೆಲ್ರಿಗೂ ಫಸ್ಟಿಗೆ ಕಾಣೋದೇನು ಅಂತ ಹೇಳಿದರೆ, ನಾವು ಸರಿ ಇದ್ದೇವಪ್ಪ, ಪ್ರಪಂಚ ಸರಿ ಇಲ್ಲ ಅಂತ. ಈ ಅಜ್ಜ ಒಬ್ಬರು ಕಿವಿಯ ಡಾಕ್ಟ್ರ್ ಹತ್ರ ಬಂದ್ರಂತೆ. ಕಿವಿಯ ಡಾಕ್ಟ್ರ್ ಹತ್ರ ಬಂದು ಹೇಳಿದರು, ನನ್ನ ಹೆಂಡತಿಗೆ ಕಿವಿ ಹೋಗಿದೆ, ಎಷ್ಟೆಷ್ಟು ಸರ್ತಿ ಕರೆದ್ರು ಅವಳಿಗೆ ಸ್ವಯ ಇಲ್ಲ ಅವಳಿಗೆ. ನಾನು ನಾಳೆ ಬೆಳಿಗ್ಗೆ 11 ಗಂಟೆಗೆ ಕರ್ಕೊಂಡು ಬರ್ತೇನೆ, ಅಪಾಯಿಂಟ್ಮೆಂಟ್ ಕೊಡಿ ಅಂತ. ಡಾಕ್ಟ್ರ್ ಹೇಳಿದರು, ಅಜ್ಜಿಯನ್ನು ಕರ್ಕೊಂಡು ಬರೋದು ಬೇಡ, ನೀವು ಮನೆಯಲ್ಲೇ ಟೆಸ್ಟ್ ಮಾಡ್ಕೊಂಡು ಬನ್ನಿ. ಏನು ಮಾಡಬೇಕು? ಏನಿಲ್ಲ, 200 ಮೀಟ್ರ್ ದೂರದಿಂದ ಒಂದು ಪ್ರಶ್ನೆ ಕೇಳಿ ನಿಮ್ಮ ಹೆಂಡತಿ ಹತ್ರ. ಅದೇ ಪ್ರಶ್ನೆಯನ್ನು 150 ಮೀಟ್ರ್ ದೂರದಿಂದ ಕೇಳಿ. ಅದೇ ಪ್ರಶ್ನೆಯನ್ನು 25 ಮೀಟ್ರ್ ದೂರದಿಂದ ಕೇಳಿ. 25 ಮೀಟ್ರ್ ಲಾಸ್ಟ್. ಅಲ್ಲಿಯವರೆಗೂ ಅವರು ಉತ್ತರ ಕೊಡದಿದ್ದರೆ ಬರ್ಕೊಂಡು ಬನ್ನಿ ಎಷ್ಟು ಮೀಟ್ರಲ್ಲಿ ಹೇಳಿದರು ಅಂತ. ಅದಕ್ಕೆ ಡಿಸ್ಟೆನ್ಸ್ ನೋಡಿ ಮಾತ್ರೆ ಕೊಡ್ತೇನೆ ಅಂತ. ಇವರು ಪಕ್ಕದ ಶಾಲೆಯ PT ಮಾಸ್ಟರನ್ನು ಮತ್ತು 2 ಕಿಲೋ ಸುಣ್ಣದ ಹೊಡಿ ಇಟ್ಕೊಂಡು ಮನೆಗೆ ಹೋದರು. ಇದು ಟ್ರ್ಯಾಕ್ ಹಾಕಲಿಕ್ಕೆ ಮತ್ತೆ ಯಾರಿಗೆ ಬರ್ತದೆ? PT ಮಾಸ್ಟ್ರು ಟ್ರ್ಯಾಕ್ ಹಾಕಿ ಕೊಟ್ಟರು. 250 ಮೀಟರ್ 200 ಮೀಟ್ರ್ ಎಲ್ಲ ಟ್ರ್ಯಾಕ್. ಮರುದಿವಸ ಬೆಳಿಗ್ಗೆ ಅಜ್ಜ ಸ್ನಾನ ಎಲ್ಲ ಮಾಡಿದರು, ದೇವರಿಗೊಂದು ನಮಸ್ಕಾರ ಮಾಡಿ ಈಗ ಹೆಂಡತಿಯ ಕಿವಿ ಟೆಸ್ಟ್ ಶುರುವಾಯಿತು. 250 ಮೀಟ್ರ್ ದೂರದಲ್ಲಿ ಹೋಗಿ ನಿಂತು ಕೇಳಿದರು, ಜಲಜ ತಿಂಡಿ ಎಂಥದು? ಅಪ್ಲೈ ನೋ ರಿಪ್ಲೈ. ಹೋಗಿದೆ ಎಂಬುದು ಗೊತ್ತಾಯಿತು, ಅಷ್ಟು ದೂರದ್ದು ಕೇಳುವುದಿಲ್ಲ. 100 ಮೀಟ್ರಿಗೆ ಬಂದರು, ಜಲಜ ತಿಂಡಿ ಎಂಥದು? ಇಲ್ಲ, ಹಾಗಾದರೆ ಅಷ್ಟು ಹತ್ತಿರದ್ದು ಕೇಳುವುದಿಲ್ಲ. 50 ಮೀಟ್ರಿಗೆ ಬಂದು 3ನೇ ಕ್ವಶ್ಚನ್, ಜಲಜ ತಿಂಡಿ ಎಂಥದು? ಸುದ್ದಿ ಇಲ್ಲ. 25 ಮೀಟ್ರಿಗೆ ಬಂದು,
ಜಲಜ ಹೇಳುವಾಗ ಹೆಂಡತಿ ಹೇಳಿದರು. 4 ಸರ್ತಿ ಹೇಳಿದೆ, ಪುಂಡಿ ಪುಂಡಿ ಪುಂಡಿ. ಅವರು ಆಗದಿಂದಲೂ ಹೇಳ್ತಾ ಇದ್ದಾರೆ, ಈ ಜನಕ್ಕೆ ಕೇಳುವುದು. ಕೆಡುಕರನು ನಾ ಹುಡುಕುತ್ತ ಹೊರಟೆ, ಕೆಡುಕರಾರು ಸಿಗಲಿಲ್ಲ, ನನ್ನಯ ಮನವನು ನಾನು ನೋಡೆ, ನನಗಿಂತ ಕೆಡುಕರಿಲ್ಲ ಕಬೀರ, ನನಗಿಂತ ಕೆಡುಕರಿಲ್ಲ. ನಾವು ಆಲೋಚನೆ ಮಾಡಬೇಕು, ನಮ್ಮಲ್ಲಿ ಫಸ್ಟ್ ನಮ್ಮ ಮನಸ್ಸಿನಲ್ಲಿ ಏನು ಇದಾಗ್ತಾ ಇದೆ, ಅದಕ್ಕೆ ರಿಲ್ಯಾಕ್ಸ್ ಆಗಬೇಕು ಅಂತಾದರೆ ಮ್ಯೂಸಿಕ್ ಒನ್ ಆಫ್ ದ ಬೆಸ್ಟ್ ಮೆಥಡ್. ಒಳ್ಳೆಯ ಕಲೆಯನ್ನು ಬೆಳೆಸ್ಕೊಳ್ಳಿ. ಈಗ ಕಲೆ ಹೇಳಿದರೆ ಸುಖ ಇಲ್ಲ. ಕೆಲವು ಕಡೆ ಮುಂದಿನ ನೃತ್ಯ ಮಾಡೋ ಮಕ್ಕಳು ಅಂತ ಓದಿ ಆಗುವಾಗ ತಂದೆ ತಾಯಿ ಒಂದು ಹಿಂದಿನಿಂದ ಓಡಿಕೊಂಡು ಬರುವ ಅವಸ್ಥೆ ನೋಡಬೇಕು. ವಿಡಿಯೋ ಮಾಡಲಿಕ್ಕೆ ಪಡಪಡಪಡಪಡಬಾತು. ಇವತ್ತಿನ ಕೆಲವು ಡ್ಯಾನ್ಸಲ್ಲಿ ಮಗ ಎಲ್ಲಿದ್ದಾನೆ ಮಗಳಿಲ್ಲಿದ್ದಾಳೆ ಗೊತ್ತಾಗಬೇಕಾದ್ರೆ ಡ್ಯಾನ್ಸ್ ಶುರುವಾಗಿ 10 ನಿಮಿಷ ಆಗಬೇಕು. ಅಲ್ಲಿವರೆಗಿದ್ದು ಲಕ್ಷಗಟ್ಟಲೆ ಕಲೆಕ್ಷನ್ ಮಾಡಿ ಜನ ಸೇರಿಸುವುದು ಕುಂಡೆ ತೋರಿಸ್ಲಿಕ್ಕ ಅಲ್ಲ. ಮತ್ತು ನಮಗೆ ಗೌರವ ಕೊಡಬೇಕಂತೆ ಅಲ್ವಾ? ಎಲ್ಲಿಂದ ಗೌರವ ಕೊಡುವುದು ನಮಗೆ? ದೇವಸ್ಥಾನದ ಗರ್ಭಗುಡಿಯಲ್ಲಿದ್ದಂಥ ಮೂರ್ತಿಗೆ ಮಾತ್ರ ಮಾಲೆ ಹಾಕಿ ಅಭಿಷೇಕ ಮಾಡ್ತಾರೆ ಅಲ್ಲದೆ, ಮಾರ್ಗದ ಬದಿಯ ಮೈಲಿಗಲ್ಲಿಗೆ ಯಾರಾದರೂ ಮಾಲೆ ಹಾಕಿ ಅಭಿಷೇಕ ಮಾಡ್ತಾರಾ, ರಂಗಪೂಜೆ ಮಾಡ್ತಾರಾ? ಅಷ್ಟು ಕಲೆಕ್ಷನ್ ಮಾಡಿ ಇಷ್ಟೆಲ್ಲ ಮಾಡಿ ನಾವು ಆ ರೀತಿ ನಮ್ಮ ಕಲೆಯನ್ನು ಇದು ಮಾಡೋದು ಅಂತಾದರೆ ನಮಗೆ ಮತ್ತೆ ಗೌರವ ಕೊಡಬೇಕು ಅಂತ ಹೇಳಿದರೆ ಹೇಗೆ ಕೊಡ್ತಾರೆ ಅಂತ ಹೇಳಿದ್ರು ಸಾಧ್ಯ ಇಲ್ಲ. ನಾವೊಂದು ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡಿ ಕೆಳಗಿಳಿಯುವಾಗ ಕೂತವರು ಗೌರವದಿಂದ ನೋಡಬೇಕು ನಮ್ಮನ್ನು. ಕಲೆ ಅಂದರೆ ಹಾಗೆ, ಕಲೆ ಮನಸ್ಸನ್ನು ಅರಳಿಸಬೇಕೇ ಹೊರತು ಮನಸ್ಸನ್ನು ಕೆರಳಿಸಬಾರ್ದು. ಗೌರವದಿಂದ ನಮ್ಮನ್ನು ನೋಡಬೇಕು. ಓಹ್, ಯಾರು ಮಾರೆ ಒಂದು ಇದು ಮಾಡಿದ್ದು ಬಹಳ ಖುಷಿಯಾಗಿದೆ ಮಾರೆ, ಯಾರು ಅಪ್ಪ ಅಮ್ಮ ಎಷ್ಟು ಕಲ್ತಿರಬೇಕು, ಅದರಲ್ಲಿ ಎಷ್ಟು ಸಾಧನೆ ಮಾಡಿರಬೇಕು ಅಂತ ಹೇಳಬೇಕಲ್ಲದೆ ಡ್ಯಾನ್ಸ್ ಮಾಡಿ ಇಳಿದ ತಕ್ಷಣ ಅದಾಗ್ತದೆ ಮಾರೆ ನಂಬರ್ದಾಗ, ಅದು ಆಗ್ತದೆ ಅಂತ ನಂಬರ್ದಾಗ, ಅದು ಸ್ಟೇಜಲ್ಲೇ ಹುಚ್ಚು ಕಟ್ತಾ ಇತ್ತು ಅಂತ ಮಾತಾಡುವ ಹಾಗೆ ಆಗಬಾರದು ಅಂತಾದರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಅದು ಆಗಬೇಕು. ಅದಕ್ಕೆ ಹೇಳಿದ್ದು 8 × 8 ನಿಮಗೆ ಮಾರ್ಕ್ ಕಡಿಮೆ ಆದ್ದಕ್ಕೆ ಖಂಡಿತವಾಗಿಯೂ ತಲೆಬಿಸಿ ಮಾಡಬೇಡಿ. ಅದಕ್ಕೆ ನಿಮ್ಮ ಜೊತೆ ಯಾವಾಗಲೂ ಪ್ರಗತಿ ಇದೆ. ಅಪ್ಪ ಅಮ್ಮ ಕೂಡ ಹಾಗೆ ನಮ್ಮ ಮಕ್ಕಳಿಗೂ ನಮ್ಮ ಒಳ್ಳೆ ಮನುಷ್ಯರಾಗಿ ಬದುಕಿ ನಮ್ಮನ್ನು ನೋಡಿಕೊಳ್ಳಿ ಅಂತ ಹೇಳುವಂಥದ್ದು. ಅದಕ್ಕೆ ದೇವರು ಬಾಲ್ಯ ಕೊಟ್ಟದ್ದು. ಬಾಲ್ಯದಲ್ಲಿ 260 ಎಲುಬು ಒಮ್ಮೆಲೆ ತುಂಡಾದಾಗೆ ಅನುಭವ ಆಗ್ತದೆ ಹೆರುವಾಗ ಅಮ್ಮನಿಗೆ. 260 ಎಲುಬು ಒಮ್ಮೆಲೆ ತುಂಡಾದಂಥ ಅನುಭವ ಆಗ್ತದೆ ಅಮ್ಮನಿಗೆ ಹೆರಿಗೆ ಆಗುವಾಗ. ಮತ್ತೆ ಅಮ್ಮನಿಗೆ ಖುಷಿ ಆಗುವುದು ಯಾವಾಗ ಅಂತ ಹೇಳಿದರೆ, ಆ ಮಗು ನಡಿಲಿಕ್ಕೆ ಕಲಿಯುವಾಗ, ಮಗುಚಿ ಬೀಳುವಾಗ, ನಗಾಡುವಾಗ, ಮಾತಾಡುವಾಗ, ತೊದಲು ನುಡಿಯುವಾಗ ಅಮ್ಮನಿಗೆ ಖುಷಿ ಆಗ್ತದೆ. ಯೌವನ ದೇವರು ಕೊಟ್ಟದ್ದು ಯಾಕೆ ಗೊತ್ತುಂಟ ವಿದ್ಯಾರ್ಥಿಗಳೇ? ಯೌವನ ಕೊಟ್ಟದ್ದು ದುಡಿ, ಸಂಪಾದನೆ ಮಾಡು, ಹೇಗೂ ಆಗ್ಬೋದು, ಮಂಡೆ ಹೊಡೆದಲ್ಲ, ದುಡಿದು ಸಂಪಾದನೆ ಮಾಡು. ಸಂಪಾದನೆ ಮಾಡಿ ಒಳ್ಳೆ ಮನೆ ಕಟ್ಟು. ಬೇರೆಯವರಲ್ಲಿ ಮನೆ ಕಟ್ಟಿದ್ದಾರೆ ಅಂತೇಳಿ ಮಾಟ ಮಾಡಲಿಕ್ಕೆ ಹೋಗೋದಲ್ಲ, ನಾವೊಂದು ಮನೆ ಕಟ್ಟುದು. ಯಾಕಂದರೆ ಈ ಮಾರ್ಕು ಕಡಿಮೆ ಆದ್ದಕ್ಕೆಲ್ಲ ಎಷ್ಟೋ ಸರ್ತಿ ನಿಮ್ಮ ಮನೆಯವರು ಜಾತಕ ತೋರಿಸಿರ್ಬೋದು. ಹುಟ್ಟುವಾಗ ಜಾತಕ, ಜೀವನದಲ್ಲಿ ನಾಟಕ, ಸತ್ತ ಮೇಲೆ ಸೂತಕ, ಇಷ್ಟರಲ್ಲಿ ಬದುಕ್ತಾ ಇದ್ದೇವೆ ನಾವು. ನಿಮ್ಮ ಜಾತಕ ಎಷ್ಟೋ ಸರ್ತಿ ಇನ್ನೂ ಸಹ ಅಭಿಷೇಕ ಬಾಕಿ ಇರ್ಬೋದು, ಅದು ಕೆಲವರದ್ದು 5 ವರ್ಷದಲ್ಲಿ ಹೇಳಿದ್ದು. ಹಾಗಾಗಿ ಆಲೋಚನೆ ಮಾಡಬೇಕು. ಹುಟ್ಟುವಾಗ ಜಾತಕ, ಜೀವನದಲ್ಲಿ ನಾಟಕ, ಸತ್ತ ಮೇಲೆ ಸೂತಕದಲ್ಲಿ ಮಾತ್ರ ನಾವು ಬದುಕುವುದಲ್ಲ. ಮಾರ್ಕು 4 ಕಡಿಮೆ ಆದರೂ ತೊಂದರೆ ಇಲ್ಲ. ಯೌವನದಲ್ಲಿ ಒಳ್ಳೆ ದುಡಿದು ಒಳ್ಳೆ ಮನೆ ಕಟ್ಟಿ ಅಪ್ಪ ಅಮ್ಮನನ್ನು ಅದರಲ್ಲಿ ಕೂತೊಳಿಸ್ಕೊ, ಅವರನ್ನು ಚೆನ್ನಾಗಿ ನೋಡು, ಕೊನೆಯ ಕಾಲದವರೆಗೆ ಚೆನ್ನಾಗಿ ನೋಡು. ತಾಕತ್ತಿದ್ರೆ ಯೌವನದಲ್ಲಿ ಈಶ್ವರ ಮಲ್ಪೆ ಮಾಡಿದಾಗೆ, ಈ ರವಿ ಕಟಪಾಡಿ ಮಾಡಿದಾಗೆ ಅಂಥ ಸುಮಾರು ಯುವಕರಿದ್ದಾರೆ. ಅಂಥ ಯುವಕರ ಹಾಗೆ ಒಳ್ಳೆ ಕೆಲಸ ಮಾಡಿ ವೇದಿಕೆಗೆ ಬಂತು ನಿಂತು ಮಾಲೆ ಹಾಕಿಸಿಕೊಳ್ಳುವ ಕೆಲಸ ಮಾಡಬೇಕಲ್ಲದೆ ಪ್ರೀತಿ ಪ್ರೇಮ, ಡ್ರಗ್ಸ್ ಗಾಂಜಾ, ಕೊಲೆ ಸುಳಿಗೆ ಅಂತ ಬೇಡದ ವಿಷಯಕ್ಕೆ ಹೋಗಿ ಜೀವ ಕಳೆದುಕೊಂಡು ಮಲಗಿದಲ್ಲಿ ಮಾಲೆ ಹಾಕುವಂಥ ಕೆಲಸವನ್ನು ಪ್ರಗತಿಯ ಯಾವ ಸ್ಟೂಡೆಂಟು ಮಾಡದಿದ್ದರೆ ನಿಮ್ಮ ಮಾರ್ಕ್ ಲೆಕ್ಕಕ್ಕೆ ಇಲ್ಲ.
ನಾವು ಮಾರ್ಕಲ್ಲಿ ಅಷ್ಟೆಲ್ಲ ಮಾಡಿ ಲಾಸ್ಟಿಗೆ ನಡು ವಯಸ್ಸಿನಲ್ಲೇ ಜೀವವನ್ನು ಕಳ್ಕೊಂಡು 2 ವರ್ಷ ಆದಮೇಲೆ ಅಪ್ಪ ಅಮ್ಮ ಪ್ರಶ್ನೆ ಇಡುವಾಗ ಕಾಣುವುದೆಂಥದ್ದು, ಕುಳ್ಳೆಕ್ ಮದ್ಮೆ ಅವಡಿಗೆ. ಈಗ ಕುಳ್ಳೆ ಮದುವೆ ಶುರುವಾಗಿದೆ. ಈಗ ನೆಕ್ಸ್ಟ್ ಕುಳ್ಳೆ ಕ್ಯಾಟ್ರಿಂಗ್ ಶುರು ಮಾಡ್ತದೆ, ನೆಕ್ಸ್ಟ್ ಕುಳ್ಳೆ ಬ್ಯೂಟಿ ಪಾರ್ಲರ್ ಆಗ್ತದೆ ನೋಡಿ ಮೇಲೆ ಹೋಗಿ. ಯಾಕಂದರೆ ನೆಕ್ಸ್ಟ್ ಮದುವೆಗೆಲ್ಲ ಕುಳ್ಳೆ ಅವರು ರೆಡಿ ಆಗಬೇಕಲ್ಲ. ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮ ಒಳ್ಳೆದರಲ್ಲಿ ಇರುವಾಗ ನಾವೊಂದು ಒಳ್ಳೆದರಲ್ಲಿ ಅವರಿಗೆ ಇದು ಮಾಡೋದು ಬಿಟ್ಟು, ನಾವು ಜೀವ ಇರುವಾಗ ಒಂದು ಪ್ಯಾರಾಸಿಟಮಾಲ್ ಕೊಂಡೋಗದೆ ಸತ್ತ ಮೇಲೆ ನನ್ನದು ಮಾಲ್ಪುರಿ ಇರಲಿ, ನನ್ನದು ಹೋಳಿಗೆ ಇರಲಿ, ಇಷ್ಟಿಷ್ಟು ದೊಡ್ಡ ಕಟ್ಟನ್ನು ಕಟ್ಟಿ ಕೊಡ್ತೇವಲ್ಲ, ಆ ಕಟ್ಟು ಕೊಂಡೋದವರು ಸಮೇತ ವೈಕುಂಠ ಸಮಾರಾಧನೆ ಕಟ್ಟನ್ನು ನೇರ ನಾಯಿಗೆ ಹಾಕ್ತಾರೆ ಕೊಂಡೋಗಿ. ಅದಕ್ಕೆ ಹೇಳಿದ್ದು ನಾನು, 8 ನಿಮ್ಮ ಜೀವನದಲ್ಲಿ ಇಟ್ಟುಕೊಳ್ಳಿ. 8+8+8 24 ಗಂಟೆಯನ್ನು 3 ವಿಭಾಗ ಮಾಡಿ. ಶುರುವಿನ 8 ಗಂಟೆ ಓದಿ, ಮತ್ತಿನ 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ. ಇವತ್ತಿನ ದೊಡ್ಡ ಸಮಸ್ಯೆ ವಿದ್ಯಾರ್ಥಿಗಳಲ್ಲಿ ಲೇಟ್ ನೈಟ್ವರೆಗೆ ಕೂತ್ಕೊಳ್ಳೋದು, ಲೇಟಾಗಿ ಏಳುವುದು. ಆ ಬ್ರಾಹ್ಮಿ ಮುಹೂರ್ತದ ಬೆಳಿಗ್ಗಿನ ವೈಬ್ರೇಷನೇ ನಮ್ಮ ವಿದ್ಯಾರ್ಥಿಗಳೇ ಇಲ್ಲದಾಗೆ ಆಗಿದೆ. 5 ಗಂಟೆಯ ನಂತರ ಯಾರು ನಿಮ್ಮ ಸುತ್ತಮುತ್ತ ಉದಾಹರಣೆ ನೋಡಿ, ಬೆಳಿಗ್ಗೆ ಯಾರು ಬೇಗ ಹೇಳ್ತಾರೆ ಅವರು ಫುಲ್ ಆ್ಯಕ್ಟಿವ್ ಆಗಿರ್ತಾರೆ ಇಡೀ ದಿನ. ಮತ್ತೆ ಕೆಲವರೆಲ್ಲ ಆ್ಯಕ್ಟಿವ್ ಆಗೋದು ಸಂಜೆ ಆಗುವಾಗ. ಹಾಗಾಗಿ ಬೆಳಿಗ್ಗೆ ಹೆಚ್ಚಿನ ಯುವಕರು ನೋಡಿ ನೀವು ಲೇಟ್ ನೈಟ್ ಮಲಗೋದು, 1:15 ಗಂಟೆ 1 ಗಂಟೆವರೆಗೆ ಫೇಸ್ಬುಕ್ಕಲ್ಲಿ ಅದರಲ್ಲಿ ಇದರಲ್ಲಿ ಇರುವುದು, ಲೇಟಾಗಿ ಮಲಗೋದು, ಒಂದು ಇದಿಲ್ಲ, ಟೈಮ್ ಟೇಬಲ್ ಇಲ್ಲ ಫುಡ್ಡಿಗೆ ಗಿಡ್ಡಿಗೆ. ಹಾಗಾಗಿ ನಮ್ಮ ಎವರೇಜ್ ಸಾಯುವ ಪ್ರಾಯ 67ಗೆ ಬಂದಿದೆ. ಇಂಡಿಯಾದ್ದು 85 ಇತ್ತು, 67ಗೆ ಬಂದಿದೆ. ಇನ್ನೀಗ 30ಗೆ ಬರ್ತದೆ ಅದು ಸ್ವಲ್ಪ ಸಮಯದಲ್ಲಿ. ಅದಕ್ಕೆ 8 ಗಂಟೆ ಚೆನ್ನಾಗಿ ಊಟ ಮಾಡಿ, 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ, 8 ಗಂಟೆ ಚೆನ್ನಾಗಿ ಕೆಲಸ ಮಾಡಿ, 8 ಗಂಟೆ ನಿದ್ದೆ ಮಾಡಿ. ಈಗ ನಾನು ಮಾಸ್ಟ್ರು ಪ್ರೈಮರಿ ಸ್ಕೂಲ್, ನಾನು ಹಗಲೊತ್ತು ಸಾರಿ ನಾಗರ ಬೆತ್ತದಲ್ಲಿ ಬಾರಿಸಿ ಬಂದಿರ್ತೇನೆ. ನನಗೆ ಮತ್ತಿನ 8 ಗಂಟೆ ನಿದ್ದೆ ಬರ್ತದ? ಫೋನ್ ರಿಂಗ್ ಆಗುವಾಗ ನನಗೆ ಇಲ್ಲಿ ಮೂತ್ರ ಬರಲಿಕ್ಕೆ ಶುರುವಾಗ್ತದೆ. ಯಾಕೆ, ಅಪ್ಪ ಸ್ಟೇಷನಿಗೆ ಹೋಗಿದ್ದಾನ, ಪೊಲೀಸರೇ ಬಂದ್ರ ಅಂತ. ಅದಕ್ಕೆ ಫಸ್ಟಿನ 8 ಗಂಟೆ ಚೆನ್ನಾಗಿ ಕೆಲಸ ಮಾಡಬೇಕು, ಮತ್ತಿನ 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಮತ್ತಿನ 8 ಗಂಟೆಯನ್ನು 3 ವಿಭಾಗ ಮಾಡಬೇಕು. 3 F, 3 H, 3 S. 3 F ಯಾವುದು ಗೊತ್ತುಂಟ? ಒಂದು ಫ್ಯಾಮಿಲಿ, ಒಂದು ಫ್ರೆಂಡ್, ಒಂದು ಫೇತ್. ಒಳ್ಳೆ ಫ್ರೆಂಡ್ ಇರಬೇಕು, ನಮ್ಮ ಫ್ಯಾಮಿಲಿಯೊಟ್ಟಿಗೆ ನಾವು ಕಲಿಬೇಕು. ಒಂದು ಫೇತ್, ವಿಶ್ವಾಸ ಇಟ್ಟುಕೊಳ್ಬೇಕು ದೇವರಲ್ಲಿ. 3 H ಯಾವುದು ಗೊತ್ತುಂಟ? ಹೆಲ್ತ್, ಹೈಜೀನ್, ಹಾಬಿ. ಒಳ್ಳೆ ಹೆಲ್ತ್ ಇಲ್ಲದ್ರೆ ಏನು ಪ್ರಯೋಜನ? 20ನೇ ಇಸ್ವಿಯಲ್ಲಿ ಎಂತ ಇತ್ತು? ಮಾಸ್ಕ್ ಮಾತ್ರ ಅಲ್ವಾ ಇದ್ದದ್ದು? ಅಕ್ಷಿ ಮಾಡಲಿಕ್ಕೆ ಗೊತ್ತಿತ್ತಾ? ಅಕ್ಷಿ ಮಾಡಿದರೆ ಮೊದಲು ಯಾರೋ ಸುದ್ದಿ ತೆಗಿತಾರೆ ಅಂತ ಬರ್ತಾ ಇದ್ರು. 19ರಲ್ಲಿ ಅಕ್ಷಿ ಮಾಡಿದರೆ ಸಂಜೆ ಆಶಾ ಕಾರ್ಯಕರ್ತ ಬರ್ತಾ ಇದ್ರು ಕೊಂಡೋಗ್ಲಿಕ್ಕೆ. ಎಲ್ಲಿತ್ತು ಆಗ? ನಮ್ಮನ್ನು ಬದುಕಿಸಿದ ಯಾವುದು? ಹ್ಯುಮ್ಯಾನಿಟಿ ಆ್ಯಂಡ್ ಇಮ್ಯುನಿಟಿ, ಎರಡೇ. ಅದಕ್ಕೆ ಒಳ್ಳೆ ಹೆಲ್ತ್ ನೋಡ್ಕೊಳ್ಳಿ. ಈಗಿನ ಯುವ ಜನಾಂಗದಲ್ಲಿ ದೊಡ್ಡ ಸಮಸ್ಯೆ, ನಾವೆಲ್ಲ ಚಿಕ್ಕದಿರುವಾಗ ಅಪ್ಪನ ಹೆಸರಿನ ತಿಂಡಿ ಇತ್ತು, ಅಪ್ಪ ಅಂತ ಹೆಸರು ಅದಕ್ಕೆ. ಈಗ ಅಪ್ಪನ ಅಪ್ಪ ಪಿಜ್ಜಾ. ಹಾಗಾಗಿ ಮನೆಯಲ್ಲಿ ಕೆಲವರದ್ದು ಬೊಜ್ಜ, ಮತ್ತೆ ನಾಯಿ ಇಟ್ಕೊಂಡು ಓಡು. ಆಲೋಚನೆ ಮಾಡಬೇಕು, ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಹೆಲ್ತ್ ಹೋದರೆ ಹೋಯ್ತು. ಅದಕ್ಕೆ ಒಂದು ಫ್ಯಾಮಿಲಿ, ಒಂದು ಫ್ರೆಂಡ್, ಒಂದು ಫೈತ್, ಒಂದು ಹೆಲ್ತ್ ನೋಡಬೇಕು, ಒಂದು ಹೈಜೀನ್, ಒಂದು ಹಾಬಿ ಬೇಕು ನಮ್ಮಲ್ಲಿ, ಒಳ್ಳೆಯ ಹಾಬಿ ಬೇಕು. 3 S ಯಾವುದು ಗೊತ್ತುಂಟ? ಸೋಲ್, ಸರ್ವೀಸ್, ಸ್ಮೈಲ್. ಆತ್ಮಸಾಕ್ಷಿಗೆ ಸರಿಯಾಗಿ ಕೆಲಸ ಮಾಡಬೇಕು, ಕೂಡಿದಷ್ಟು ಸರ್ವಿಸ್ ಮಾಡಬೇಕು, ಒಂದು ಸ್ಮೈಲ್ ನಮ್ಮಲ್ಲಿರಬೇಕು. ಇದಿಷ್ಟಿದ್ರೆ ನಮ್ಮ ಲೈಫ್ ಆಗ್ತದೆ ಹೊರತು ಈ ಮಾರ್ಕಿನಿಂದಾಗಿ ಎಲ್ಲವೂ ಆಗ್ತದೆ ಅಂತ ಹೇಳುವಂಥದ್ದು ನನ್ನ ಲೆಕ್ಕದಲ್ಲಿ. ನಾನು ಇವತ್ತು ಈ ಸ್ಟೇಜಿಗೆ ಬರಲಿಕ್ಕೆ ಕಾರಣ ನನ್ನ ಹಾಬಿ. 5 ದೇಶ 6 ದೇಶ ಸುತ್ತಿ ಬಂದಿದ್ದೇನೆ. ಇವತ್ತು ಯೂಟ್ಯೂಬಲ್ಲಿ ಲಕ್ಷಗಟ್ಟಲೆ ಜನ ಅಭಿಮಾನಿಗಳಿದ್ದಾರೆ ಅಂತ ಹೇಳಿದರೆ ಕೊಚ್ಚಿಕೊಳ್ಳಿಕ್ಕೆ ಹೇಳುವುದಲ್ಲ, ನನ್ನ ಯೂಟ್ಯೂಬನ್ನು ನಾನು ಚೆನ್ನಾಗಿ ಉಪಯೋಗಿಸಿದ ಕಾರಣ ಇವತ್ತು ಯೂಟ್ಯೂಬಿಗೆ ಹೋಗಿ ನಿಂತಿದ್ದೇನೆ. ಹಾಗಾಗಿ ನಿಮ್ಮಲ್ಲಿ ಒಂದು ಹಾಬಿ ಇರಲಿ. ನನಗೆ ಸಹ ಕಾಲು ಎಳೆದವರಿದ್ದಾರೆ. ಕೆಲವು ಸರ್ತಿ ಉಂಟಲ್ಲ, ಕೆಲವು ಜನರಿಗೆ ದೇವರು ಕೈಗೂಡುವುದೇ ಇನ್ನೊಬ್ಬರ ಕಾಲು ಎಳಲಿಕ್ಕೆ. ಅರ್ಥ ಆಯ್ತಲ್ಲ ನಿಮಗೆ? ಅದನ್ನೆಲ್ಲ ಕ್ಯಾರ್ ಮಾಡಬಾರ್ದು. ನರಿಯೋ ನಾಯಿಯೋ ನಡುವೆ ಉಳಲು ಬೆಚ್ಚಬಹುದೇ ಶಕುನಕ್ಕೆ, ಯಾವ ವ್ಯಾಘ್ರವು ಕೂಗಿ ಹಾರಲು
ಕೋವಿ ಇಲ್ಲವೇ ಕದನಕ್ಕೆ, ಸಾಗು ಜೀವವೇ ಬಾಗಿ ನಿಲ್ಲದೆ ದಾರಿ ಸವೆದಿದೆ ಮುಂದಕ್ಕೆ. ದಾರಿ ಸಾಕಾದಷ್ಟುಂಟು. ಅದಕ್ಕೆ ನಾವು ಯಾರನ್ನು ಆದರ್ಶವಾಗಿಟ್ಟುಕೊಳ್ಬೇಕು. ನಾವು ಆದರ್ಶವಾಗಿಟ್ಟುಕೊಂಡಂಥ ಹೀರೋ ಜೈಲಲ್ಲಿ ಕೂತ್ಕೊಳ್ಬಾರದು. ನಾವು ಆದರ್ಶವಾಗಿಟ್ಟುಕೊಂಡಂಥ ಪವಿತ್ರ, ಅವರ ಮನಸ್ಸು ಪವಿತ್ರವಾಗಿ ಇರಬೇಕು. ಅವರೇ ನಮಗೆ ದಿ ಬಾಸ್ ಆಗಬೇಕು. ಹಾಗಾಗಿ ನಾವು ಆಲೋಚನೆ ಮಾಡಬೇಕು. ಕೆಲವು ಸರ್ತಿ ನಾವು ಯಾರನ್ನು ಫಾಲೋ ಮಾಡಿ ಹೋಗ್ತೇವೋ ನಮ್ಮ ಮನಸ್ಸಿನ ಮೇಲೆ ನಾವು ನಮ್ಮ ಹಿಡಿತವನ್ನು ಸಾಧಿಸಿಕೊಂಡು ಒಂದಲ್ಲ ಒಂದು ದಿನ ಬರ್ತದೆ. ನನ್ನ ಹಾಬಿಯನ್ನು 1 ನಿಮಿಷ ತೋರಿಸ್ತೇನೆ ಸರ್, ಲೇಟ್ ಆಗ್ತದ? ನಾನು ಹೈಸ್ಕೂಲಲ್ಲಿರುವಾಗ ದಿನಕ್ಕೊಂದು ಹಾಡನ್ನು ಬರೆದು ಕಲಿಯುವುದು. ಸ್ವಂತ ಅಲ್ಲ, ಕಲೆಕ್ಷನ್ ಮಾಡಿ ಫಸ್ಟಿಗೆ ಕಲಿಯುವುದು ಮತ್ತೆ ಬರೆಯುವುದು. ಇವತ್ತಿಗೊಂದು 700-800 ಹಾಡುಗಳನ್ನು ನಾನು ನೋಡದೆ ಹಾಡ್ತೇನೆ ಸಂದರ್ಭಕ್ಕೆ ಸರಿಯಾಗಿ. ಇವತ್ತು ಕೆಲವೆಲ್ಲ ಇದು ಆಗಿದೆ. ಎಂಥದ್ದು, ಸ್ವಾತಂತ್ರ್ಯದ ಗೀತೆ ಬೇಕಾದರೆ ಆಗಸ್ಟ್ 13ನೇ ತಾರೀಕಿಗೆ ಶುರು ಮಾಡು. ಸ್ವಾತಂತ್ರ್ಯದ ಹಾಡು ಯೂಟ್ಯೂಬಲ್ಲಿ ಹಾಕೋದು, ಇದೇ ಚೆನ್ನ ಈ ಮಣ್ಣು ಚೆನ್ನ, ಮುಗೀತದೆ ಅಲ್ಲಿಗೆ. ನವಂಬರ್ 1 ಬಂದರೆ ಸಾಕು ಕನ್ನಡ ಗೀತೆಗೆ. ಹೊಸತನ್ನು ಬರ್ತಲೇ ಇಲ್ಲ. ಹಾಗಾಗಿ ಬೇರೆ ಬೇರೆ ಹಾಡುಗಳನ್ನು ಕೂತ್ಕೊಂಡು ಹಾಡೋದು, ಇದನ್ನೊಂದು ನುಡಿಸಿಕೊಂಡು ಲೋಡ್ ಶೆಡ್ಡಿಂಗ್ ಇತ್ತು ನೋಡಿ. ಬಡತನ ಕೆಲವು ಸರ್ತಿ ಉಪಕಾರ ಆಗ್ತದೆ. ಹಳ್ಳಿಯ ಮೂಲೆಯಲ್ಲಿ ಮನೆ, ಕರೆಂಟ್ ಇಲ್ಲ, ಚಿಮಿಣಿಗೆ ಹಾಕಲಿಕ್ಕೆ ಹೆಚ್ಚು ಸೀಮೆ ಎಣ್ಣೆ ಸಹ ಇಲ್ಲ, ಆಫ್ ಮಾಡಲೇಬೇಕು. ಆಫ್ ಮಾಡಿದ ನಂತರ ನನ್ನದು ಸ್ಟಾರ್ಟ್. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ 100 ಕನಸು ನನಸಾಗಿದೆ. ಮುನಿಸೇತಕ್ಕೆ ಈ ಬಗೆ ಮೂಡಿದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು. ಮುನಿಸುತ್ತರವೇ ಮಗುದೇ ಹಿತವಾಗಿ 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 ನಗಲು ಬಾರದೆ. ಇಂಥ 1000 ಹಾಡುಗಳನ್ನು ಹಾಡೋದು ಒಂದು ಹಾಬಿ ಇಟ್ಕೊಳ್ಳಿ. ಮತ್ತು ಯಾವುದೇ ಕೆಲವರು ಅಂತರ್ಮುಖಿಗಳಿರ್ತೀರಿ, ಯಾರ ಹತ್ರವೂ ಯಾವುದನ್ನು ಹೇಳಿಕೊಳ್ಳಲಿಕ್ಕಿಲ್ಲ. ಮನೆಯಲ್ಲಿ ಅಪ್ಪನಿಗೆ ಗೊತ್ತಿದ್ದ ವಿಷಯ ಅಮ್ಮನಿಗೆ ಗೊತ್ತಿಲ್ಲ, ಅಮ್ಮನಿಗೆ ಗೊತ್ತಿದ್ದ ವಿಷಯ ಅಪ್ಪನಿಗೆ ಗೊತ್ತಿಲ್ಲ. ಮೊದಲೆಲ್ಲ ಹೋಗಿ ಕೇಳಿ, ಅಜ್ಜ ಕೂತಿದ್ರೆ ಮಗ ಎಲ್ಲಿಗೆ ಹೋಗಿದ್ದಾನೆ ಕೇಳಿದರೆ ಇಲ್ಲಿಗೆ ಹೋಗಿದ್ದಾನೆ, ಇಷ್ಟೊತ್ತಿಗೆ ಬರ್ತಾನೆ ಅಂತ ಹೇಳ್ತಾಯಿದ್ರು. ಅಷ್ಟೊತ್ತಿಗೆ ಮಗ ಬರ್ತಾ ಇದ್ದ. ಈಗ ಹೋಗಿ ಕೇಳಿ, ಮಗೆ ಒಡೆ ಪೋತಿ ಪೋತಿ ಪಾತಿ ಮಗಳೋಡೆ ಪೋತಲ್ ಪೋತಲ್ ಬರ್ಪಲ್ ಗ್ಯಾರಂಟಿ ಇಲ್ಲ. ಯೂಟ್ಯೂಬ್ ಬರ್ಪಲ್ಲ, ವಾಟ್ಸಪ್ ಬರ್ಪಲ್ಲ, ಏರ್ನೆಟ್ ಸಿಗರೇಟ್ ಹೋಯ್ತೊಂದು ಗುಡ್ಡೆಡು ಉಳ್ಳಲ್ಲ. ಇವತ್ತಿನ ಪೇಪರಲ್ಲಿ ಬರೋದಾಗೆ ಅಲ್ವಾ? ಎಂಥದ್ದು, ಕಾಲೇಜಿನ 2 ಜೋಡಿ ಗುಡ್ಡೆಯಲ್ಲಿ ಪತ್ತೆ. ಮರುದಿವಸ ನೋಡಿ, ಗುಡ್ಡೆಯಲ್ಲಿದ್ದ ಚಿರತೆ ಪೇಟೆಯಲ್ಲಿ ಪತ್ತೆ. ಅದು ಪ್ರಿನ್ಸಿಪಾಲ್ರ ನೋಡಿಕೊಂಡು ಕೆಳಗೆ ಬರುವುದು, ನಿಮ್ಮ 2 ಮಕ್ಕಳು ಗುಡ್ಡೆಯಲ್ಲಿದ್ದಾರೆ. ಗುಡ್ಡೆಯಲ್ಲಿರಬೇಕಾದ್ದು ಕೆಳಗೆ ಬರ್ತಾ ಉಂಟು, ಕೆಳಗಿರಬೇಕಾದ್ದು ಗುಡ್ಡೆಗೆ ಹೋಗಿ ಬೈಕ್ ಸಮೇತ ಬೈಕ್ ಬಿಟ್ಟು ಅರೆನಗ್ನ ಪರಾರಿ. ಏನ್ರಿ ನಾವು ಬುದ್ಧಿಜೀವಿ ಅಂತ ಕರೀತೀವಿ. ಒಂದು ಗೂಡಂಗಡಿಗೆ ಹೋಗಿ ಒಂದು ಹಳತ್ತು ಚಪ್ಪಲಿ ಇಡ್ತೇನೆ ಹೇಳಿದರೆ ಇಡೀ ಹೋಗಿ ಹೇಳ್ತಾರೆ. 1 kg ಕೋಳಿ ಇಟ್ಟೋಗ್ತೇನೆ ಹೇಳಿದರೆ ಇಟ್ಟೋಗಿ ಹೇಳ್ತಾರೆ.
1 kg ಸತ್ತ ಮೀನು ಇಟ್ಟೋಗ್ತೇನೆ ಹೇಳಿದ್ರೆ ಇಟ್ಟೋಗಿ ಹೇಳ್ತಾರೆ, ಒಂದು ಹೆಣ ಇಟ್ಟೋಗಿ ಅಂತ ಹೋಗ್ತೇನೆ ಅಂತ ಹೇಳಿದರೆ ಅಂಗಡಿಯೇ ಕ್ಲೋಸ್ ಮಾಡ್ತಾರೆ. ಮನುಷ್ಯನಿಗೆ ಹಾಗಾದರೆ ಜೀವನದಲ್ಲಿ ಬುದ್ಧಿಜೀವಿ ಅಂದರೆ ಬೆಲೆ ಇರುವುದು ಯಾವಾಗ? ಅದಕ್ಕೆ ಮುಕ್ತವಾಗಿ ಸ್ವಲ್ಪ ಅಪ್ಪ ಅಮ್ಮನಲ್ಲಿ, ಅಪ್ಪ ಅಮ್ಮ ಸಾಗಿ ಇಲ್ಲಿ ಅವರಿದ್ದರೆ ಪೇರೆಂಟ್ಸ್ ಸ್ವಲ್ಪ ಮಾತಾಡಬೇಕು ಮಕ್ಕಳಲ್ಲಿ. ಒಂದು 4 ದಿನದಿಂದ ಸುಮ್ಮನೆ ಕೂತಿದ್ದಾರೆ ಅಂತೇಳಿ ಆಗುವಾಗ ಸೀದಾ ಜಾತಕ ಇಟ್ಕೊಂಡು ಹೋಗುವುದಲ್ಲ. ನಮ್ಮಲ್ಲಿ ಗ್ಯಾಸ್ಟ್ರಿಕ್ ಆದ ಕೂಡಲಿ ಮೊದಲನೇ ದಿವಸ ತಿಂದಿದ್ದೇನೆ ಅಂತದಂತ ಆಲೋಚನೆ ಮಾಡಲಿಕ್ಕಿಲ್ಲ, ಸೀದಾ ಜೋಯಿಸರ್ ಹತ್ರ ಹೋಗು. ಇವು ಮೊದಲನೇ ದಿವಸ ಸರಿ ಬಟಾಟೆ, ಗೆಣಸು, ಜೀಗುಜ್ಜೆ, ಕಡಲೆ ತಿಂದು ದಿನಕ್ಕೆ 16 ಸರ್ತಿ ಹೋಗ್ಬೇಕಂತೆ ಅಪಾನ ವಾಯು. 16 ಸರ್ತಿ. ಇನ್ನು ನಾಳೆ ಲೆಕ್ಕ ಇಡಬೇಡಿ. ಅದೇ 13 ಆದದ್ದು ಸರ್, ಅವರಿಗೊಂದು ಫೋನ್ ಮಾಡಿ ಇನ್ನು 3 ಬಾಕಿ ಉಂಟು. ಇಲ್ಲ, ಅದು ಕೆಲವರಿಗೆ ಒಮ್ಮೆಲೆ ಹೋಗ್ತದೆ, ಕೆಲವರಿಗೆ ಕಂತಲ್ಲಿ ಹೋಗ್ತದೆ. ಅದು ಅದರ ಬಗ್ಗೆ ತಲೆ ಬಿಸಿ ಮಾಡಿ. ಅದು ಹೋಗ್ಲಿಕ್ಕೆ ಬಿಡದಿದ್ದರೆ ಮಾತ್ರ ಬೈಪಾಸಲ್ಲಿ ಮೇಲೆ ಬರೋದು ಅದು. ಅದಕ್ಕೆ ನಾವು ಮೂಢನಂಬಿಕೆಗಳಿಂದ ದೂರ ಇರಬೇಕು, ಮೂಲ ನಂಬಿಕೆಗಳಿಂದ ಹತ್ತಿರ ಇರಬೇಕು. ಅದಕ್ಕೆ ಒಂದು ಮನೆಯಲ್ಲಿ ಡಿನ್ನರಿಗೆ ಕರ್ಕೊಂಡು ಹೋಗಿದ್ದಾರೆ 4 ವರ್ಷದ ಹುಡುಗನನ್ನು. ಅಪ್ಪ ಅಮ್ಮ ಮಗ. ನೋಡಿ, ಒಂದು ಮನೆಯಲ್ಲಿ ಪರಸ್ಪರ ಕಮ್ಯುನಿಕೇಷನ್ ಗ್ಯಾಪ್ ಆದರೆ ಎಷ್ಟಾಗ್ತದೆ. ಅಪ್ಪ ಅಮ್ಮ ಮಗ ಡಿನ್ನರಿಗೆ ಕರ್ಕೊಂಡು ಹೋಗಿದ್ದಾರೆ. ಅಪ್ಪನಷ್ಟಕ್ಕೆ ಅಮ್ಮ ಅಮ್ಮನಷ್ಟಕ್ಕೆ ಯಾರೆಲ್ಲ ಮಾತಾಡ್ತಿದ್ದಾರೆ. ಮಗು ಅರ್ಧ ಗಂಟೆ ಕಳೆದು ಓಡಿಕೊಂಡು ಬಂದು ಅಮ್ಮನ ನಡುವೆನ್ನಿಗೊಂದು ಡಿಬ್ಬ ಇಟ್ಟಿತ್ತು. ಅದಕ್ಕೆ ನಾನು ಓದಲ್ಲೆಲ್ಲ ಹೆಂಗಸರಲ್ಲಿ ಹೇಳೋದು, ಫಸ್ಟಿಗೆ ಟೈಲರಲ್ಲಿ ಹೇಳಿಬಿಡಬೇಕು, ನಡುವೆನ್ನಲ್ಲಿ ಹೆಚ್ಚು ಜಾಗ ಬಿಡಬೇಡಿ. ಕೆಲವರ ನಡುವೆನ್ನಲ್ಲಿ ಜಾಗೆ ಬಿಟ್ಟದ್ದು ನೋಡಿದರೆ ಕೊಕ್ಕೋ ಕೋರ್ಟ್ ಹಾಕುವುದು, ಆನ ಮನೆ ಬಿಡ್ತಾರೆ. ಅಲ್ಲ, ಮಕ್ಕಳು ಹೊಡಿತಾರೆ ಅಂತ, ಮಕ್ಕಳು ಹೊಡಿತಾರೆ, ಹೇಳಲಿಕ್ಕಾಗೋದಿಲ್ಲ. ಡಿಬ್ಬ ಹೊಡೆದ ಕೂಡಲೇ ಅಮ್ಮ ಕೇಳಿದ್ರು, ಹಬ್ಬ ಎಂಥದಕ್ಕೆ ಹೊಡೆದದ್ದು ಅಂತ. ನನಗೆ ಮೂತ್ರ ಬರ್ತದೆ ಹೇಳಿದ, 1ಕ್ಕೆ ಬರ್ತದೆ ಅಂತ. ನಾಚಿಕೆ ಮಾನ ಮರ್ಯಾದಿಲ್ವ? ಇಷ್ಟು ದೊಡ್ಡ ಸಭೆಯಲ್ಲಿ ಎಲ್ಲರ ಎದುರು ಬಂದು 1ಕ್ಕೆ ಬರ್ತದೆ. ಇದಕ್ಕೆ ಈ ಕರ್ಮಕ್ಕೆ ನಿನ್ನನ್ನು ಕರ್ಕೊಂಡು ಹೋಗೋದಿಲ್ಲ ಎಲ್ಲಿಗೂ ನಾನು. ಇನ್ನು ಮುಂದೆ, ಇವತ್ತೇ ಲಾಸ್ಟ್, ಇನ್ನು ಮುಂದೆ 1ಕ್ಕೆ ಬಂದರೆ ಅಮ್ಮ ನನಗೆ ಗುಟ್ಟು ಹೇಳಲಿಕ್ಕುಂಟು ಅಂತ ಹೇಳು. ಆಗ ನಾನು ನಿನ್ನನ್ನು ಮೂಲೆಗೆ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಚುಳ್ಳ ಮಾಡು, ಮತ್ತೆ ಬಾ, ಮರ್ಯಾದೆ ಕಾಪಾಡು 4 ಜನರ ಎದುರು. ಅಮ್ಮನಿಗೂ ಮಗುವಿಗೂ ಒಪ್ಪಂದ ಆಯಿತು. ಮೂತ್ರ ಅಂತ ಹೇಳಲಿಕ್ಕಿಲ್ಲ, ಮೂತ್ರ ಶಬ್ದವನ್ನು ನಿಷೇಧಿಸಿದೆ, ಗುಟ್ಟು ಶಬ್ದವನ್ನು ಅದರ ಬದಲಿಗೆ ಹಾಕಿದೆ. ಮನೆಗೆ ಬಂದು ಡಿನ್ನರ್ ಮುಗಿದು ಮಲಗಿಕೊಂಡ್ರು. ಈ ಮಗು ಗ್ರಾಚಾರಕ್ಕೆ ಅಪ್ಪನೊಟ್ಟಿಗೆ ಮಲಗಿದೆ. ಅಪ್ಪನಿಗಿದು ಒಪ್ಪಂದದ ಸಂಗತಿ ಗೊತ್ತಿಲ್ಲ. ಬೆಳಿಗ್ಗೆ 3:45 ಗಂಟೆಗೆ ಮಗು ಅಪ್ಪನನ್ನು ಎಬ್ಬಿಸಿ ಹೇಳ್ತದೆ, ಅಪ್ಪ ನನಗೆ ಗುಟ್ಟು ಹೇಳಬೇಕು. ಅಪ್ಪ ಹೇಳಿದ್ರು, ಮುಸುಡಿಗೆ ಓದಿತೇನೆ, ಈಗ ಒಳ್ಳೆ ನಿದ್ದೆಯಲ್ಲಿದ್ದೆ ನಾನು, ಈಗವಾ ಸಮಯ ನಿನಗೆ, ಮಲಗು ಹೇಳಿದ್ದು. ಇವ ಅಲ್ಲಿ ಸ್ಪ್ರೈಟ್ ಸಾರಿ ಕುಡಿದಿದ್ದಾನೆ, ಎಲ್ಲಿ ಮಲಗುದು, ರೆಡಿಯಾಗಿದೆ ಬಂದು. ಅದು ಸಹ ಎಂಥ ಬೆಡ್ ಕರ್ಮ, ಅದು ಕುರ್ಲಾಣ. ಹೌದಪ್ಪ, 30,000 50,000 ಉಂಟು ಅದಕ್ಕೆ. ಅದು ಒಣಗಿಸ್ಲಿಕ್ಕೆ ಟವರಿಗೆ ಹಾಕಬೇಕಷ್ಟೇ ಮೇಲೆ, ತಡಿಲಿಕ್ಕೆ ಆಗೋದಿಲ್ಲ. ಅಪ್ಪ ನನಗೆ ಈಗಲೇ ಹೇಳಬೇಕು. ಬೇಡ ಪುಟ, ನಾಳೆ ಬೆಳಿಗ್ಗೆ ಹೇಳ್ಬೇಕ, ನಾನೇ ಕೇಳ್ತೇನೆ ನೆನಪು ಹೇಳಿ. ಇವನಿಗೆ ಆಯಿತು, ಬಿಟ್ಟ ಕಿಟಕಿಯಿಂದ ಹೋಗಿ ಆಚೆ ಮನೆಗೆ ಹೋಗ್ತದೆ. ಆಚೆ ಮನೆಯ ಸ್ಲ್ಯಾಪಿಗೆ ಬೀಳ್ತದೆ. ಅಲ್ಲಿ ಕೊಬ್ಬರಿ ಒಣಗಿಸಿದ್ದಾರೆ. ಅಷ್ಟು ಕೊಬ್ಬರಿಯಲ್ಲಿ ಎಣ್ಣೆ ಸಿಗಲಿಕ್ಕಿಲ್ಲ. ಇದೆಲ್ಲ ಆಲೋಚನೆ ಆಯ್ತು ಅವನಿಗೆ. ಆಗಲಿಕ್ಕಿಲ್ಲ ಅಂತ ಹೇಳಿದ. ಅಪ್ಪ ನನಗೆ ಈಗಲೇ ಬೇಕು. 3 ಕಾಸಿನ ಮಕ್ಕಳು 3 ಸರ್ತಿ ಹೇಳಿದ್ರು ಅರ್ಥ ಆಗೋದಿಲ್ಲ ನನ್ನ ಕಷ್ಟ ನಿನಗೆ. ಹಾಗೂ ಹೇಳಬೇಕು ಅಂತಾದರೆ ಮೆಲ್ಲ ನನ್ನ ಕಿವಿಯಲ್ಲಿ ಹೇಳು. ಇವ ಬುಸೂಲ ಬಿಟ್ಟ ಕಿವಿಗೆ. ಅಪ್ಪ ರಾತ್ರಿ ಬೆಳಿಗ್ಗೆವರೆಗೆ ಬಕೆಟ್ ಹೀಗೆ ಇಟ್ಟೇ ಮಲಗಿದ್ದು, ಹೋಗುವಷ್ಟು ಹೋಗಲಿ ಅಂತ. ಬೆಳಿಗ್ಗೆ 5 ಗಂಟೆಗೆ ಬೇಗ ENT ರಾಮಮೋಹನ್ರು ಬರ್ತಾರೆ ಅಂತ ಗೊತ್ತುಂಟು ಅವನಿಗೆ. ಅಲ್ಲಿ ಹೋಗಿ ಕೂತ. ಒಂದು ಮನೆಯಲ್ಲಿ ಪರಸ್ಪರ ಒಂದು ಮಾತುಕತೆ ದೂರ ಆಗಿ, ಪರಸ್ಪರ ಒಬ್ರಿಗೆ ಗೊತ್ತಿದ್ದಂಥ ಒಬ್ರಿಗೆ ಇಂತಲ್ಲಿಂತ ಹೇಳಿ ಹೋಗಿ ಲಾಸ್ಟಿಗೆ ಸ್ಟೇಷನ್. ಮೊನ್ನೆ ಸತ್ಯನಾರಾಯಣ ಪೂಜೆಗೆ ಅಂತೇಳಿ 3 ಬೈಕಲ್ಲಿ 3 ಹುಡುಗರು ಹೋಗಿದ್ದಾರೆ. ಬೀಚಿಗೆ ಓದದ್ದು ಎದುರು ಓದದ್ದು. ಅದರಲ್ಲಿ 3 ಪೂಜೆಗೆ ಓದದ್ದು. ಸೀದಾ ಪ್ರಸಾದ ಸಿಕ್ಕಿದ್ದು ಮರುದಿವಸ. ಮನೆಯವರಿಗೆ ಸ್ಟೇಷನಿಂದ ಫೋನ್ ಬಂದು ಗೊತ್ತಾಗುವಂಥ ಪರಿಸ್ಥಿತಿ ಆಗ್ತಾ ಉಂಟು ಅಂತಾದರೆ ಇದೆಲ್ಲ ಎಜುಕೇಷನಾ? ಇದಕ್ಕೆ ಎಜುಕೇಷನ್ ಅಂತ ಕರೀತಾರ ಅಂತ ನಾನು ಹೇಳೋದು. ಅದಕ್ಕಾಗಿ ನೀವು ನಿಜವಾದ ಎಜುಕೇಟೆಡ್ ಆಗಿ, ಸರ್ಟಿಫಿಕೇಟ್ ಎಜುಕೇಟೆಡ್ ಬೇರೆ ಇದ್ದಾರೆ, ಕಾಮನ್ ಸೆನ್ಸ್ ಬೇರೆ. ಒಂದು ಘಟನೆ ಹೇಳಿ ಮುಗಿಸ್ತೇನೆ. 10ನೇ ಕ್ಲಾಸಿನ ಟೀಚರ್ ಬಂದು ಬೈದ್ರಂತೆ, ಭಾಷೆ ಕೆಟ್ಟ ಪ್ರಾಣಿಗಳೇ,
ಎಷ್ಟು ಸರ್ತಿ ಹೇಳಿದ್ರು ಕತ್ತೆಗಳಿಗೆ ಅರ್ಥ ಆಗೋದಿಲ್ಲ ನಿಮಗೆ. ಕಳೆದ 5 ವರ್ಷದಿಂದ ಪ್ರಬಂಧ ಬರ್ತಾ ಉಂಟು. ತೆಂಗಿನ ಮರ ಕಲೀರಿ. ಈ ವರ್ಷವೂ ಅದೇ ಬರೋದು. 8 ಮಾರ್ಕ್ ಉಂಟು ಮಕ್ಕಳಿಗೆ. ಆಯಿತು 8 ಮಾರ್ಕ್ ಸಿಗಲಿ ಅಂತ ಚೀಲ ಮನೆಯಲ್ಲಿಟ್ಟದ್ದು ತೆಂಗಿನ ಮರದ ಬುಡಕ್ಕೆ ಹೋದದ್ದು. ಹೋಗಿ ಬರೀಲಿಕ್ಕೆ ಶುರು. ಚಪ್ಪರಿಂಗೆ, ಚೆಂಡೆಲು, ಚೀಂಕ್ರು, ಮಡಲು, ಬೊಂಡ, ಬಣ್ಣಂಗಾಯಿ, ಚೆಪ್ಪು, ಚಿಪ್ಪಿ ಇಂತ ಎಲ್ಲ ಬಾಯ್ಪಾಠ ಮಾಡಿದರು. ಮರು ದಿವಸ ತೆಂಗಿನ ಮರದ ಹತ್ತಿರದಿಂದ ಎದ್ದು ಮುಖ ತೊಳೆದು ಬಂದರು. ಎಕ್ಸಾಮ್ ಹಾಲಿಗೆ ಹೋಗುವಾಗ ಕೈ ಭಾಷೆ ಮಾಡೋದು. ತೆಂಗಿನ ಮರ ಕ್ವಶನ್ ಪೇಪರ್ ಕೊಟ್ಟು ಬಿಡಿಸಿ ನೋಡ್ತಾರೆ, ಕುದುರೆಯ ಬಗ್ಗೆ ಬಂದಿದೆ. ಎಲ್ಲ ಅಪ್ಸೆಟ್ ಆಗ. ಒಬ್ಬ ಬರೀತಾ ಇದ್ದಾನೆ, ಟೆನ್ಷನ್ ಇಲ್ಲ ಅವನಿಗೆ. ಅವನು ಬರ್ತದೆಂಥದ್ದು, ಕುದುರೆ ಒಂದು 4 ಕಾಲಿನ ಪ್ರಾಣಿ. ಕುದುರೆ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ. ಕುದುರೆಯನ್ನು ಗಾಡಿಗೆ ಕಟ್ಟಿ ಓಡಿಸುತ್ತಾರೆ. ಕುದುರೆಯ ರೇಸ್ ಮಾಡುತ್ತಾರೆ. ಕುದುರೆ ಹೆಚ್ಚು ವೇಗವಾಗಿ ಓಡಿದರೆ ತೆಂಗಿನ ಮರಕ್ಕೆ ಕಟ್ಟಿ. ತೆಂಗಿನ ಮರ ಎಂದರೆ ಶುರು ಮಾಡಿದ ಚಿಂಕ್ರು, ಚಪ್ಪಳು ತಿನ್ನೋದು. ಅವನಿಗೆ ಗೊತ್ತುಂಟು ಕನ್ನಡ ಪ್ರಬಂಧ ಫುಲ್ಲು ಓದಿದರೆ 2 ವರ್ಷ ರಿಸಲ್ಟ್ ಬರಲಿಕ್ಕಿಲ್ಲ. ಮೇಲಿನ 4 ಲೈನ್ ಓದಿ ರೈಟ್ ಹಾಕೋದು ಅಂತ. ಫುಲ್ಲು ಮಾರ್ಕ್ ಬಂತ ಅವನಿಗೆ. ಬೇಕಾದ್ದು ಕಾಮನ್ ಸೆನ್ಸ್. ಅರ್ಥ ಆಯ್ತಲ್ಲ ನಿಮಗೆ? ಅಂಥ ವಿದ್ಯಾರ್ಥಿಗಳಾಗಿ ಇಂಥ ಹಾರೈಸ್ತಾ ಬರುವ ವರ್ಷ ಕರೀಲಿಕ್ಕೆ ಉಂಟಾ ಸರ್ ನನ್ನನ್ನು? ಇರಲಿ, ನನಗೇನು ಅದು ತುಂಬ ಹೇಳಿದ್ದೇನೆ ನಾನು. ಅದೇ ಪ್ಲ್ಯಾಟ್ಫಾರ್ಮ್ ಹೀರೋ ಪ್ರಾಕ್ಟಿಕಲಿ ಝೀರೋ ಆಗಬಾರ್ದು ಅಂತ. ಅದೀಗ ಮಳೆಗಾಲದಲ್ಲಿ ಈ ವರ್ಷ ಮಳೆ ಜಾಸ್ತಿ, ಇನ್ನು ಶುರು ಆಗ್ತದೆ. ಪರಿಸರ ರಕ್ಷಣೆ ಪ್ರಬಂಧ ದೊಡ್ಡ ದೊಡ್ಡ ಶಾಲೆಯಲ್ಲಿದ್ದು, ನಮ್ಮ ಅಂಥ ಚಿಕ್ಕ ಶಾಲೆಯಲ್ಲಿ, ದೊಡ್ಡ ದೊಡ್ಡ ಶಾಲೆಯಲ್ಲೆಲ್ಲ ಈ ಸ್ಪರ್ಧೆಗಳಿಗೆ ಅರ್ಥ ಇಲ್ಲ. ಇನ್ನೊಂದು ನೋಡಿ, ಕಂಪ್ಯಾರಿಸನ್ ಆ್ಯಂಡ್ ಕಾಂಪಿಟೀಷನ್ ಮೊದಲು ನಿಲ್ಲಿಸಿ. ಯಾವುದೇ ಕಾರಣಕ್ಕೂ ಸ್ಪರ್ಧೆಗಳಿಗೆ ರೆಡಿ ಆಗಬೇಡಿ. ಯಾಕಂದರೆ ದೊಡ್ಡ ದೊಡ್ಡ ಕಲಾವಿದರು ನೋಡಿ ಸ್ಪರ್ಧೆಯಿಂದ ಬಂದ ಮಗ ಒಬ್ಬ ಕೂಡ ಇಲ್ಲ. ಕೆಲವರು ಸರಿಗಮಪ ಈ ದೊಡ್ಡ ದೊಡ್ಡ ರಿಯಾಲಿಟಿ ಶೋಗೆ ಹೋಗಿ ಮತ್ತೆ ಸಂತಾನ ಇಲ್ಲ ಅವರದು, ಮೂಲ ಗುಂಪಾದವರದು ಲೋಕ ಇಲ್ಲ. ಮತ್ತೆ ಸ್ಪರ್ಧೆಗಾಗಿ ಯಾವುದೇ ಹಾಬಿ ಇಟ್ಟುಕೊಳ್ಬೇಡಿ. ನಿಮ್ಮನ್ನು ಇನ್ನೊಬ್ಬರಿಗೆ ಕಂಪೇರ್ ಮಾಡಬೇಡಿ. ನೀವು ನೀವಾಗಿಯೇ ಬೆಳಿಬೇಕು. ಈ ಸ್ಪರ್ಧೆ ದೊಡ್ಡ ದೊಡ್ಡ ಶಾಲೆಯಲ್ಲಿ ಎಲ್ಲ ಕಾಂಪಿಟೀಷನ್ ಮಾಡಬೇಕು. ಯಾಕಂದರೆ ಲಾಸ್ಟಿಗೆ ಓದಲಿಕ್ಕೆ ಇದೆಲ್ಲ ಮಾಡಿದರು. ಕಾಂಪಿಟೀಷನ್ ಮಾಡಿ ಮಕ್ಕಳಿಗೆಲ್ಲ ನೋಟಿಸ್ ಬೋರ್ಡಲ್ಲಿ ಪರಿಸರ ರಕ್ಷಣೆ ಪ್ರಬಂಧ, ಮನೆಗೆ ಮ್ಯಾಸೇಜು, ಅಮ್ಮನ ಫೋನು ಟೀಚರಿಗೆ. ಗೂಗಲಲ್ಲಿ ಹುಡುಕಿದೆ, 1.5 ಪುಟ ಸಿಕ್ಕಿದೆ, ಸಾಕಾಗಿ ಹೇಳಿದರು. ಟೀಚರಿಗೆ ಸಾಕಾಗಿದೆ, ಸಾಕು ಹೇಳಿದರು. ದೂರ ಎಲ್ಲ ಕೂತ್ಕೊಂಡು ಬರೀಲಿಕ್ಕುಂಟು. ಬರೆದು 3 ಜನ ತಿದ್ದಲಿಕ್ಕುಂಟು. ತಿದ್ದಿ ಆ್ಯನ್ಯುವಲ್ ಡೇ ಅವತ್ತು ಬಹುಮಾನ ಪರಿಸರ ರಕ್ಷಣೆ. ಫಸ್ಟ್ ಸಿಕ್ಕಿದವನಿಗೆ ದೊಡ್ಡ ಪಾಠ ಇಟ್ಟಿದ್ದಾರೆ, ಸೆಕೆಂಡ್ ಸಿಕ್ಕಿದವನಿಗೆ ಲೋಟೆ, ಥರ್ಡಿನವನಿಗೆ ತಟ್ಟೆ. ಅವನಿಗೆ ಸಂಗತಿ ಗೊತ್ತಾಗಿದೆ. ಹಾಗೆ ಕುಟುಂಬದವರನ್ನೆಲ್ಲ ಅಗೇಲಿಗೆ ಬರಲಿಕ್ಕೆ ಹೇಳಿದ್ದ ನಾವು ಬಹುಮಾನ ಉಂಟು ಪುರವಲ್ಲೆ ಅಂತ. ಅವರೆಲ್ಲ ದೊಡ್ಡ ದೊಡ್ಡ ಮೊಬೈಲೆಲ್ಲ ಹಿಡ್ಕೊಂಡು ಈ ಪಾಠೆ ಫೋಟೋ ಹೋಗಿ ಆಯಿತು ಫೇಸ್ಬುಕ್ಕಿಗೆ. 5 ನಿಮಿಷ ಕಳೆದು ನೋಡ್ತಾರೆ, ಎಂಥ ಲೈಕ್ ಅದಕ್ಕೆ. ಸೂಪರ್ ಪಾಠೆಯ, ವಾಟೇ ಪಾಠೆ, ಬ್ಯೂಟಿಫುಲ್ ಪಾಠೆ, ಸೂಪರ್ ಲೋಟೆ, ಸೂಪರ್ ತಟ್ಟೆ ಅಂತೆಲ್ಲ ಬಂತು. 6 ತಿಂಗಳು ಮನೆಗೆ ಯಾರು ನೆಂಟರು ಬಂದರು ಎಲ್ಲ ಐಟಮ್ ಅದೇ ಇದರಲ್ಲಿ ಕೊಡೋದು. ಮನೆಯವರು ಸರ್ಬತ್ ಮಾಡಿ ಕೊಡೋದು. ಮಗಳಿಗೆ ಸಿಕ್ಕಿದ ಪಾಟೆ, ಇದು ಕಬಡ್ಡಿ ಪರಿಸರದಲ್ಲಿ ಸಿಕ್ಕಿದ ಲೋಟೆ, ಇದು ತಟ್ಟೆ ಅಂತ. 6 ತಿಂಗಳು ನಂತರ ಹೋಗಿ ಆ ಪಾಟೆ ಹೀಗಾಗಿರ್ತದೆ, ಲೋಟೆ ಈಚೆ ಕಡೆ ಮುಖ ತಿರುಗಿಸಿರ್ತದೆ. ಪ್ಲೇಟಲ್ಲಿ ನಾಯಿ ಕಬಾಬ್ ಇದು ತಿಂತಾ ಇರ್ತದೆ, ಈ ಎಲುಬು. ಅಲ್ಲಿಗೆ ಪರಿಸರ ರಕ್ಷಣೆ ಮುಗಿಯಿತು. ಅದೇ ಸಾಲು ಮರದ ತಿಮ್ಮಕ್ಕ ಮಕ್ಕಳಾಗಲಿಲ್ಲ ಎಂಬ ಕಾರಣಕ್ಕಾಗಿ 20,000 ಗಿಡಗಳನ್ನು ನೆಟ್ಟು ಬೆಳೆಸಿ ಮಾರ್ಗದ ಬದಿಯಲ್ಲಿ ಇವತ್ತು ಹೋಗ್ತಾ ಇರುವವರಿಗೂ ನೆರಳಾಗ್ತಾ ಇದ್ದವಂಥ ಆ ಸಾಲು ಮರದ ತಿಮ್ಮಕ್ಕ ಮಾಡಿದ್ದು ಪರಿಸರ ರಕ್ಷಣೆಯ ಅಲ್ಲ? 4 ಪುಟ ಪ್ರಬಂಧ ಬರೆದು 6 ತಿಂಗಳಲ್ಲಿ ಗುಜಿರಿಗೆ ಮಾರಿದ್ದು ಪರಿಸರ ರಕ್ಷಣೆಯ ಅಂತ ಬೇಕಾದ್ದು. ನಮಗೆ ಅಂಥ ಪರಿಸರ ರಕ್ಷಣೆ ಮಾಡುವವರು ಬೇಡ. ಪ್ಲ್ಯಾಟ್ಫಾರ್ಮ್ ಹೀರೋ ಪ್ರಾಕ್ಟಿಕಲಿ ಝೀರೋ ಬೇಡ, ಪ್ರಾಕ್ಟಿಕಲಿ ಹೀರೋಗಳು ಬರಲಿ. ನಿಮ್ಮ ಬರ್ತ್ಡೇ ಅವತ್ತು ನಿಮ್ಮ ಮನೆ ಹತ್ರ ಜಾಗ ಉಂಟಾ? ಹುಡುಗಿಯರಿಗೆ ಕಂಡಾಬಟ್ಟೆ ಫೇಸ್ಬುಕ್ಕಲ್ಲಿ ಒತ್ತುವುದಕ್ಕಿಂತ ಗಾರ್ಡನಿಂಗ್ ಮಾಡಿ, ಸ್ವಲ್ಪ ಸಂತೋಷ ಸಿಗ್ತದೆ. ಹುಡುಗರಿಗೂ ಹಾಗೆ ಮನೆ ಹತ್ರ ಜಾಗ ಉಂಟಾ? ನಿಮ್ಮ ಲೆಕ್ಕದಲ್ಲಿ ಯಾಕೆ ಮೊದಲಿನವರು ನೆಟ್ಟದ್ದನ್ನು ಈಗ ನಾವು ತಿಂತಾ ಇದ್ದೇವೆ? ಅದಕ್ಕೆ ಈ ಪ್ರಕೃತಿಯಲ್ಲಿ ದೇವರನ್ನು ಕಾಣಿ. ನೇಚರ್ ಈಸ್ ದ ರಿಯಲ್ ಫ್ಯೂಚರ್.
ನೇಚರ್ ಒಳಿದ್ರೆ ವಯನಾಡಲ್ಲಿ ಆದ ಹಾಗೆ. ಲಾಸ್ಟಿಗೆ ನನ್ನ ಹತ್ರ ಸಹ ಒಂದು ಕಾರ್ಯಕ್ರಮ ಆದ ಕೂಡಲೇ ಹೇಳಿದರು, ನೀವು ಇದು ಪೂರ ಇರು ಪಣಪರತ್ತ ಸರ್, ಇದು ಆಪುಣ ಪೋಪುಣವ ಅಂತ. ಫಸ್ಟ್ ನಮಗೆ ಬರುವ ಡೌಟು ಆಪುಣ ಪೋಪುಣವ. ಒಬ್ಬ ಕೋಟಿಗಟ್ಟಲೆ ರೂಪಾಯಿ ಡಬಲ್ ಮಾಡಿ ಕೊಡ್ತೇನೆ ಅಂತ ಹೇಳುವಾಗ ಅವನ ಸ್ಕೀಮಿಗೆ ಸೇರುವಾಗ ನಾವು ಆಲೋಚನೆ ಮಾಡೋದಿಲ್ಲ ಆಪುಣ ಪೋಪುಣವ ಅಂತ. ಅವ ಮುಚ್ಚಿ ಓಡದ ಮೇಲೆ ಮಾತ್ರ ಟಿ ವಿಯಲ್ಲಿ ಕೂಗುದು. ನಾವೊಂದು ಈ ರೀತಿ ಮಾಡಿದರೆ ಒಳ್ಳೆಯದು ಅಂತ ಹೇಳುವಾಗ ಆಪುಣ ಪೋಪುಣ. ನಾನು ಹೇಳಿದೆ ಆಪುಣ ಎಡ್ಡೆ ಹೆಚ್ಚಿನ ಪೂರ ಪೋಪುಣ ನೋಡಿ, ಮೊನ್ನೆ ವಯನಾಡಲ್ಲಿ ಪೋಪುಣನೆ ಉಂತೆರಜ್ಜಿ ಸರ್ತ ಪೋಪುಣೆ ಬೊಕ್ಕ ಪೋಯಿನೇ ನಾಡಿಯರ ಭಂಗ ಅಂತ. ಹಾಗಾಗಿ ನಾವು ಪ್ರಯತ್ನ ಮಾಡಬೇಕು, ಇಲ್ಲದಿದ್ದರೆ ಯಾವುದು ಆಗುವುದಿಲ್ಲ ಎಂಬ ಮಾತಿನೊಂದಿಗೆ ಅವಕಾಶ ಕಳೆದ ಸರ್ತಿ ನಾನು ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅವರ ಕ್ಷಮೆಯನ್ನು ಯಾಚಿಸ್ತಾ ಆ ಒಂದು ಋಣ ಇವತ್ತಿಗೆ ತೀರಿದೆ. ಯಾವುದೇ ರೀತಿಯಲ್ಲಿ ನಾನು ಹೇಳಿದೆ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಹಾಗೆ ಹೀಗೆ ಅಂತ. ಹಾಗಾಗಿ ನನ್ನನ್ನು ಊಟಕ್ಕೆ ಒತ್ತಾಯ ಮಾಡದೆ, ಯಾಕಂದರೆ ನನ್ನ ಹೆಂಡತಿಯು ಟೀಚರ್, ನಾವೆಲ್ಲ ಹಗಲೊತ್ತು ಶಾಲೆಯಲ್ಲಿ. ಆದಿತ್ಯವಾರಾದರೂ ಒಂದು ನನಗೆ ಹೆಂಡತಿಯೊಟ್ಟಿಗೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಊಟಕ್ಕೆ ಒತ್ತಾಯ ಮಾಡದೆ, ಅದು ಏನೆಲ್ಲ ಉಂಟು ಬರ್ತಾ ಉಂಟಲ್ಲಮ್ಮ ಬರಲಿ, ಅದನ್ನೆಲ್ಲ ಕೊಟ್ಟು ಒಂದೇ ಮಾತಿನಲ್ಲಿ ನನಗೆ ಧನ್ಯವಾದ ಹೇಳಿದರೆ ಸಾಕು. ಯಾಕೆಂತ ಹೇಳಿದರೆ ಹೆಚ್ಚು ದೊಡ್ಡದು ಮಾಡಬೇಡಿ. ನಿಮಗೇನಾದರೂ ದೇವರಲ್ಲಿ ಭಕ್ತಿ ಇದ್ದರೆ ದೇವರಲ್ಲಿ ಇಷ್ಟೇ ಕೇಳಿ ದಿನದಲ್ಲಿ, ಏನು ದೇವರೇ ನೀನು ನನಗೆ ಯಾವುದು ಕೊಡಲಿಲ್ವಾ ಅದರ ಬಗ್ಗೆ ತಲೆಬಿಸಿ ಮಾಡದ ಹಾಗೆ ಮಾಡು, ಯಾವುದು ಕೊಟ್ಟಿದೆಯೋ ಅದರ ಬಗ್ಗೆ ಅಹಂಕಾರ ಬಾರದ ಹಾಗೆ ಮಾಡು ಅಂತ ಇಷ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿ, ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಮಾರ್ಕ್ಗೂ ಜೀವನಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾ ಹಾರ ಹಾಕಿ ಸರ್. ಸರಿ ಸರಿ.